ಮಾಡಿದ ಪೂಜೆ ಫಲಿಸಿತು ನಮಗಿಲ್ದು ಮಕ್ಕಳ ರೂಪದಲ್ಲಿ ಬಂದರು ಬಲವಾಗಿ ಏನೇ ಬರಲಿ ಚಿಂತೆ ಇಲ್ಲ ದೇವನ ರಕ್ಷೆ ಇದೆಯಲ್ಲ ಶ್ರೀ ಸತ್ಯನಾರಾಯಣನೇ ದಿಕ್ಕು ನಮಗೆಲ್ಲ ಕಾಪಾಡೋ ದೈವವು ಬೇರೆ ನಮಗಿಲ್ಲ ಸತ್ಯನಾರಾಯಣನೇ ದಿಕ್ಕು ನಮಗೆಲ್ಲ ಕಾಪಾಡೋ ದೈವವು ಬೇರೆ ನಮಗಿಲ್ಲ ಸಾವಿತ್ರಮ್ಮನವರೇ, ದೇವರು ನಿಮ್ಮ ಮಗಳಿಗೆ ಎಲ್ಲ ಕೊಟ್ಟು ಕಣ್ಣನ್ನೇ ಕಿತ್ಕೊಂಡ್ಬಿಟ್ನಲ್ಲ. ಬಿಡ್ತು ಅನ್ನಿ. ನನ್ನ ಮಗಳು ಹುಟ್ಟು ಕುರುಡಿ ಅಲ್ಲ. ಪಟಾಕಿ ಅಪಘಾತದಲ್ಲಿ ರಮೇಶನ್ ಕಾಪಾಡಕ್ ಹೋಗಿ ತನ್ನ ಕಣ್ ಕಳ್ಕೊಂಡ್ಬಿಟ್ಲು. ನಾನೇನ್ ಬರ್ತೀನಿ. ಸ್ವಾಮಿ ಸೀತಾರಾಮಯ್ಯನವರೇ, ಸಿಂಪಲ್ ಆಗಿ ಸತ್ಯನಾರಾಯಣ ಪೂಜೆ ಮಾಡಿ ನಿಮ್ ಹಿರಿಯ ಮಗ ರಮೇಶನ್ ಮದುವೆ ಆಯ್ತು ಅಂತ ತಿಳಿಸ್ಬಿಟ್ರಿ. ನಿಮ್ ಕಿರಿ ಮಗನ್ ಮದುವೆಗಾದ್ರೂ ಲಾಡು ಊಟ ಹಾಕಿಸ್ತೀರ ಇಲ್ವೋ? ಅಂದ ಹಾಗೆ ನಿಮ್ ಕಿರಿ ಮಗ ಕೃಷ್ಣ ಎಲ್ಲಿ? ಅವನು ಮನೆಗೆ ಮಾರಿ ಪರರಿಗೆ ಉಪಕಾರಿ. ಬೀದಿ ನಾಯಿ ತರ ಅಲಿತಾ ಯಾರನ್ನು ಉದ್ಧಾರ ಮಾಡಕ್ ಹೋಗಿದಾನೋ ಏನೋ. 5 ಕೆಜಿ ಅಕ್ಕಿ ಕೊಡಿ ಸ್ವಾಮಿ. ಇಲ್ಲ. 10 ಕೆಜಿ ಗೋಧಿ ಕೊಡ್ತೀರಾ? ಪಂಜಾಬ್ನಲ್ಲೇ ಇಲ್ಲ ಅಂತೀನಿ, ಇಲ್ಲಿ ಕೇಳ್ಕೊಂಡ್ ಬಂದ. 2 ಕೆಜಿ ಸಕ್ಕರೆ ಕೊಡಿ. ಇರುವೆ ತಿನ್ನೋಷ್ಟು ಇಲ್ಲಪ್ಪ. ಅಯ್ಯೋ ದೇವರೇ. ಸೀಮೆ ಎಣ್ಣೆ ಇಲ್ವಾ? ಕನ್ನಡದಲ್ಲೇ ಹೇಳ್ತಾ ಇದೀನಿ, ಸ್ಟಾಕ್ ಇಲ್ಲ. ನಿನ್ನನ್ನು ಸುಡೋ ಅಷ್ಟು ಇಲ್ವಾ? ಯಾವ ನಾವು ನನ್ ಸುಡೋನು? ಏಯ್, ಮರ್ಯಾದೆಯಾಗಿ ಎಲ್ರಿಗೂ ರೇಷನ್ ಹಂಚಿದ್ರೆ ಸರಿ. ಅಯ್ಯೋ ಕೃಷ್ಣಣ್ಣ, ಡಿಪೋನಲ್ಲಿ ಯಾವ ಐಟಮ್ ಸ್ಟಾಕೇ ಇಲ್ಲ. ನೀನು ಕೊಡು ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಪ್ಪ? ನನ್ನ ಮಗನೇ, ಸ್ಟಾಕ್ ಇಲ್ವಾ? ಬಾ, ಸ್ಟಾಕ್ ಎಲ್ಲಿದೆ ಅಂತ ನಾನ್ ತೋರಿಸ್ತೇನೆ. ಅಯ್ಯೋ 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 ಅಮ್ಮ, ಅಯ್ಯೋ ಅಯ್ಯೋ ಅಯ್ಯೋ. ಲೇ, ಸರ್ಕಾರ ಇದನ್ನೆಲ್ಲ ಕೊಟ್ಟಿರೋದು ಬಡವರಿಗೆಲ್ಲ ಹಂಚೋಕೆ ಅಂತ, ಬ್ಲಾಕ್ ಅಲ್ಲಿ ಮಾರ್ಕೋ ಅಂತಲ್ಲ. ಕೃಷ್ಣಣ್ಣ, ಆಪತ್ ಬಂದವ, ಅನಾಥ ರಕ್ಷಕ, ನನ್ನನ್ನು ಈ ರೀತಿ ಗೋಳಕ್ಕೆ ಬೇಡ. ಬೇಕಾದ್ರೆ ನಿನಗೇನಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಹಲ್ಕ ನನ್ನ ಮಗನೇ, ನನಗೆ ಲಂಚದಾಸೆ ತೋರಿಸ್ತೀಯ? ಬಾಯ್ಲೆ, ಮೊದಲು ಇದನ್ನೆಲ್ಲ ಜನರಿಗೆ ಹಂಚು. ಆಯ್ತಪ್ಪ, ನನ್ ಮನೆಗೆ ಇಟ್ಕೊಳ್ದೆ ಎಲ್ಲ ಹಂಚ್ಬಿಡ್ತೀನಿ. ಈ ವರ್ಷ ನಮ್ಮ ಫ್ಯಾಕ್ಟರಿಲಿ ನಮಗೆ 25 ಲಕ್ಷ ರೂಪಾಯಿ ಲಾಭ ಬಂದಿದೆ.
ಯಜಮಾನ ರಾಘವೇಂದ್ರ ನಾಯರಿಗೆ, ಚಂದ್ರಿಕಾ ಕಾರ್ಖಾನೆಗೆ. ಇಂಥ ಸಂತೋಷದ ಸುದ್ದಿನ ಯಾವ ಮಾಲೀಕರು ತಮ್ಮ ಕಾರ್ಮಿಕರ ಎದುರುಗಡೆ ಹೇಳಲ್ಲ. ಅಂಥದ್ರಲ್ಲಿ ನೀವು ಸೀತಾರಾಮಯ್ಯನವರೇ, ನನ್ನ ನೀವು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀರಿ. ನಿಮ್ಮೆಲ್ಲರ ಶ್ರಮದಿಂದ ತಾನೇ ನಾನೊಬ್ಬ ಮನುಷ್ಯ ಆಗಿದ್ದು. ನಾನೊಬ್ಬರೇ ತಿನ್ನಬೇಕು ಅನ್ನೋ ಆಸೆ ನನಗಿಲ್ಲ. ಆ ಲಾಭನ ಎಲ್ರಿಗೂ ಬೋನಸ್ ರೂಪದಲ್ಲಿ ಕೊಡಬೇಕು ಅಂತ ಇಲ್ಲಿಗೆ ಬರಕ್ ಹೇಳಿದ್ದು. ನೋಡಿ, ಎಲ್ರಿಗೂ 3 ತಿಂಗಳು ಬೋನಸ್ ಕೊಟ್ಬಿಡಿ. ಬೇಡಿ ಯಜಮಾನ್ರೆ, ನಮ್ಗೆ ಬೋನಸ್ ಬೇಡಿ. ಏನು 3 ತಿಂಗಳು ಬೋನಸ್ ಸಾಲ್ತಾ? ಕೇಳ್ರಪ್ಪ, ಕೇಳಿ. ನಿಮ್ಗೆ ಎಷ್ಟು ತಿಂಗಳದ್ದು ಬೇಕು ಬಾಯಿ ಬಿಟ್ಟು ಕೇಳಿ. ಯಜಮಾನ್ರೆ, ನಿಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ನಮ್ಮನ್ನೆಲ್ಲ ಕೇವಲ ಕಾರ್ಮಿಕರು ಅಂತ ತಿಳ್ಕೊಳ್ಳದೆ ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಸಾಕ್ತಿದ್ದೀರಾ. ಅದು ಅಲ್ಲದೆ ಕೈ ತುಂಬಾ ಸಂಬಳ ಕೊಟ್ಟು ಇರೋದಕ್ಕೆ ನೆಲೆ ಮಾಡ್ಕೊಟ್ಟಿದ್ದೀರಾ. ಛೇ 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 ಛೇ, ಬಂದಿರೋ ಲಾಭನೆಲ್ಲ ನಾನು ಒಬ್ಬನೇ ಇಟ್ಕೊಂಡು ಏನು ಮಾಡ್ಲಿ? ಯಜಮಾನ್ರೆ, ನಂದೊಂದು ಚಿಕ್ಕ ಸಲಹೆ. ಇನ್ನೊಂದು ಫ್ಯಾಕ್ಟ್ರಿ ಪ್ರಾರಂಭಿಸಿ ನಿರುದ್ಯೋಗಿಗಳಾಗಿರೋ 100 ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಟ್ರೆ ತುಂಬಾ ಉಪಕಾರವಾಗುತ್ತೆ. ಹಾ, ದಟ್ಸ್ ಗುಡ್ ಐಡಿಯಾ. ಹಾಗೆ ಆಗ್ಲಿ, ಆದಷ್ಟು ಬೇಗ ಅದಕ್ಕೆ ಏರ್ಪಾಟ್ ಮಾಡ್ತೀನಿ. ಯಜಮಾನ ರಾಘವೇಂದ್ರ ನಾಯರಿಗೆ, ಯಜಮಾನ ರಾಘವೇಂದ್ರ ನಾಯರಿಗೆ. ಯಜಮಾನ್ರೆ, ಈಗಿನ ಕಾಲದಲ್ಲಿ ಒಂದು 10 ಜನ ಕಾರ್ಮಿಕರಿದ್ರೆ ಸಾಕು, ಸಂಬಳ ಜಾಸ್ತಿ ಮಾಡಿ ಬೋನಸ್ ಕೊಡಿ ಅಂತ ಮುಷ್ಕರ ಹೊಡ್ಕೊಂಡು ಬಾಗಿಲಲ್ಲೇ ಕೂತು ಬಿಡ್ತಾರೆ. ಇಲ್ಲೇನಪ್ಪ ಅಂದ್ರೆ ತದ್ ವಿರುದ್ಧ. ಸೀತಾರಾಮಯ್ಯನವರೇ, ನಮ್ಮ ತಂದೆ ದಾನಶೂರ ಕರ್ಣನ ಅಪರಾವತಾರ ಅಂತ ನಿಮ್ಗೆ ಗೊತ್ತಿಲ್ವೇ? ಇವರಿಗೆ ಮಾಲೀಕರಿಗೂ ಕಾರ್ಮಿಕರಿಗೂ ಇರೋ ವ್ಯತ್ಯಾಸನೇ ಗೊತ್ತಿಲ್ಲ. ಲೇ ಆ ವ್ಯತ್ಯಾಸನೇ ಇರ್ಕೂಡುದು ಕಣೋ. ಕಾರ್ಮಿಕರು ಸುರಿಸೋ ಬೆವರು ಹನಿಯಿಂದಾನೆ ನಾವು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಕೊಂಡು ಮೆರಿತಾ ಇರೋದು. ನೀನು ಹಾಕೊಂಡಿರೋ ಬಟ್ಟೆ, ನೀನು ತಿನ್ನೋ ಅನ್ನ, ನೀನು ಅನುಭವಿಸೋ ಸುಖ, ಇದೆಲ್ಲ ಕಾರ್ಮಿಕರು ಕೊಡೋ ಭಿಕ್ಷೆ ಅನ್ನೋದನ್ನ ಮರಿಬೇಡ್ವೋ. ಇನ್ನೂ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ. ಎಲ್ಲಿವರೆಗೆ ಕಾರ್ಮಿಕ ಮಾಲೀಕ ಅನ್ನೋ ವ್ಯತ್ಯಾಸ ಇರೋಲ್ವೋ ಅಲ್ಲಿವರೆಗೂ ನಾವು ಸುಖವಾಗಿರ್ಬೋದು. ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ನಿನ್ನ ಜೀವನ ನಿನ್ನ ಕೈಲಿ ಇರೋಲ್ಲ. ಜೋಪಾನ. ಸೀತಾರಾಮಯ್ಯನವ್ರೆ, ಯಜಮಾನ್ರೆ, ಮಂಗಳೂರಿನಿಂದ 50 ಲಕ್ಷ ರೂಪಾಯಿ ಡ್ರಾಫ್ಟ್ ಬಂದಿದೆಯಲ್ಲ, ಅದನ್ನ ಬ್ಯಾಂಕ್ ಕಟ್ಬಿಡಿ. ಇದರಲ್ಲಿ 25 ಲಕ್ಷ ರೂಪಾಯಿ ಇದೆ. 15 ಲಕ್ಷ ರೂಪಾಯಿನ ವರ್ಕರ್ಸ್ ವೆಲ್ಫೇರ್ ಫಂಡ್ಗೆ ಜಮಾ ಮಾಡಿ, ಉಳಿದ 10 ಲಕ್ಷ ರೂಪಾಯಿನ ನಮ್ ಫ್ಯಾಕ್ಟರಿ ಪಕ್ಕದ ಜಮೀನ್ ಇದೆಯಲ್ಲ ಅದನ್ನ ತಗೊಳಕ್ ಏರ್ಪಾಟ್ ಮಾಡಿ. ಆಯ್ತು ತಗೊಳ್ಳಿ. ನೋಡಮ್ಮ, ನಿಂದು ಈಕ್ವಲ್ ಟು ನಿಂಗೆ ಈಕ್ವಲ್ ಟು. ಕಬಡ್ಡಿ 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 ಕಬಡ್ಡಿ. ಅಯ್ಯೋ ಹೋದಲ್ಲಪ್ಪ. ಐ ಕಬಡ್ಡಿ 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 ಎಲ್ಲಿ 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 ಕಬಡ್ಡಿ 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 ಕಬಡ್ಡಿ. ಜೈ ಹನುಮಾನ್. ಕಬಡ್ಡಿ 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 ಕಬಡ್ಡಿ. ಕೃಷ್ಣನಿಗೆ ನಮ್ಮ ಪಾರ್ಟಿಗೆ ಗೆದ್ದಿದ್ದು ಗೆದ್ದಿದ್ದು ಕೃಷ್ಣನಿಗೆ ನಮ್ಮ ಪಾರ್ಟಿಗೆ ಕೃಷ್ಣನಿಗೆ ನಮ್ಮ ಪಾರ್ಟಿಗೆ ನಮ್ಮ ಪಾರ್ಟಿಗೆ ಕೃಷ್ಣನಿಗೆ 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 ಕೃಷ್ಣನಿಗೆ
ಕೃಷ್ಣ ಊರಿಗೆ ಹೀರೋ ಅಂತ ಮೆರೀತಿದ್ದಾನೆ. ಸಿಕ್ಲಿ ಸಮಯ, ತೋರಿಸ್ತೀನಿ ಈ ಸುಬ್ಬ ಯಾರು ಅಂತ. ಏನಾದ್ರು ಕರೆಂಟ್ ಬಂತು ಅಂದ್ರೆ ಗದ್ದೆಗೆಲ್ಲ ನೀರ್ ಹಾಕ್ಬೇಕು ಅಂತಿಲ್ಲಪ್ಪ. ಕರೆಂಟ್ ಬಂತು ಅದೇ ಕಾರಣ ನಮ್ಮ ಅಣ್ಣ ಈ ಮುನಿಯಪ್ಪನ್ ಕಂಡ್ರಿ ಯಾಕೆ ಭಯ? ಯಾಕಾಯ್ತನಾದ್ರೂ ವಾಸಿ ಹಣ ಒಡವೆ ಕೊಟ್ಬಿಟ್ರೆ ಬಿಟ್ಬಿಡ್ತಾನೆ. ಈ ಮುನಿಯಪ್ಪ 1942 ಅಂತ ಶುರು ಮಾಡಿದ್ರೆ ಸಿಕ್ತೋನ್ ಸತ್ತ. You know, in the year 1942, I major, Second World War. I taken gun, dhan. I smash 62. ಸಮಯ ಅಂತೀನಿ ಸರ್. ಇದು ಕಾಲೆಲ್ಲ ಕೈ ಅಂತ ತಿಳ್ಕೊಳ್ಳಿ ಸರ್. ಅಲ್ಲ ಕೈಯೆಲ್ಲ ಕಾಲು ಅಂತ ತಿಳ್ಕೊಳ್ಳಿ ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಎನಿಮೀಸ್ ಅಲ್ಲ, ಹೀಗೆ ಕೈ ಹಿಡ್ಕೊಂಡು they are crying. I never leaving. I am killing. ಸಾವಿರಾರು ಜನ ಕೊಂದುಬಿಟ್ಟಿದ್ದೇನೆ ಗೊತ್ತಾ? ಸಾವಿರದೊಂದು ನಾನು ಮಾಡಬೇಡಿ ಸರ್. ಬನ್ರಿ ಇಲ್ಲಿ. ಸದ್ಯ ಆ ತಾಯಿ ಚಾಮುಂಡವ್ವ ನಾನು ಕಾಪಾಡ್ಬಿಟ್ಲು. ಅಲ್ಲೇನ್ರಿ ಮೊಳಗುದ್ದ ಹೇಳ್ಕೊತಾ ಇದ್ರಿ? ಅಲ್ವೇ ಭಾವ, ಇನ್ ದಿ ಇಯರ್ 1942 ವರ್ಲ್ಡ್ ವಾರ್ ನಲ್ಲಿ ಐ ಟೇಕನ್ ಗನ್, ಫೈರಿಂಗ್. ಆಲ್ ಎನಿಮೀಸ್ ಫಿಯರಿಂಗ್. ದೇ ಆರ್ ರನ್ನಿಂಗ್. ವಿ ಗಾಟ್ ಇಂಡಿಪೆಂಡೆನ್ಸ್. ಸಾಕ್ ಮುಚ್ಚ್ರಿ ಬಾಯಿನ. ನಿಜ ಹೇಳ್ಬೇಕು ಅಂದ್ರೆ ಇಂಗ್ಲಿಷ್ನವರು ನಮ್ ದೇಶ ಬಿಟ್ಟು ಹೋಗಿದ್ದು ನಿಮ್ಮ ಫೈರಿಂಗಿಗಲ್ಲ, ನಿಮ್ ಇಂಗ್ಲಿಷ್ ಭಾಷೆಗೆ ಹೆದರ್ಕೊಂಡು. ಸರಿ, ಎಲ್ರಿ ಬದನೆಕಾಯಿ? ಇವತ್ತು ಹಬ್ಬ, ಗಂಡನ ಪೂಜೆ, ಬದನೆಕಾಯಿ ಸಂತೆಗೆ ಬಂದಿರಲಿಲ್ಲ, ದೇಹಕ್ಕೆ ಒಳ್ಳೇದು ಅಂತ ಸೋರೆಕಾಯಿ ತಂದಿದ್ದೀನಿ. ಅಟೆನ್ಷನ್. ಡಾಕ್ಟರ್, ಕಮ್. ಅಲ್ವೇ ರಾಧಾ, ವಯಸ್ಸಿಗೆ ಬಂದಿರೋ ಹುಡುಗಿ ಸದಾ ಬೀದಿಲಿ ಸುತ್ತಾ ಇದ್ರೆ ನೋಡಿದ ಜನ ಏನ್ ತಿಳ್ಕೊತಾರೆ ಅನ್ನೋ ಜ್ಞಾನ ಬೇಡ ನಿನ್ಗೆ? ಅಲ್ವೇ ಭಾಮ, ಚಿಕ್ಕ ಹುಡುಗಿ ಏನೋ ಆಡ್ಕೊಡ್ತಾಳೆ, ಅದನ್ನ ನೋಡಿ ಯಾವಾಗ್ಲೂ ಯಾಕೆ ಸಿಡಿ ಅಂತಿರ್ತೀಯ? ನೀವು ಮುಚ್ಕೊಳ್ರಿ ಬಾಯ್ನ. ಅಲ್ವೇ SSLC ಓದಿದ್ರು ಆ ಪಡ್ಡೆ ಹುಡುಗರ ಜೊತೆ ಕಬಡ್ಡಿ ಆಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಅಯ್ಯೋ ಹೋಗ್ಲಿ ಬಿಡಮ್ಮ, ಇನ್ಮೇಲೆ ಹುಡುಗರ ಜೊತೆ ಚಿನ್ನಿ ದಾಂಡಾಡ್ತೀನಿ. ಇನ್ನೊಂದ್ಸಲ ಗಂಡು ಹುಡುಗರ ಜೊತೆ ಸೇರಿದ್ದು ಕಂಡ್ರೆ ನಿನ್ನ ಮಾಮ ಹೋಗ್ಲಿ ಬಿಡೆ. ಏನ್ರಿ, ಈ ಸಲನಾದ್ರೂ ಇಂಟರ್ವ್ಯೂನಲ್ಲಿ ಚೆನ್ನಾಗ್ ಮಾಡ್ರಿ. ಸರಿ. ಅಪ್ಪ ನಾ ಹೊರಡ್ತಾ ಇದ್ದೀನಿ. ಬಂದೆ ಕಣಪ್ಪ. ಓ, ಸಿದ್ಧವಾಗಿಬಿಟ್ಟಿದ್ಯಾ? ರಮೇಶ, ನಿನಗೂ ಒಂದು ಕೆಲಸ ಅಂತ ಸಿಕ್ಬಿಟ್ರೆ ನನ್ನ ಮೇಲಿರೋ ಸಂಸಾರದ ಭಾರ ಕಡಿಮೆ ಆಗುತ್ತೆ ಕಣೋ. ಸಾವಿತ್ರಿ, ನಮ್ಮ ರಮೇಶ ಇಂಟರ್ವ್ಯೂ ಹೊರಟಿದ್ದಾನೆ. ಒಳ್ಳೇದಾಗಲಿ, ಶುಭಶಕುನ ಅಂತ ಎದುರಿಗೆ ಬಾರೆ. ಹೋಗೆ. ಬರ್ತೀನಪ್ಪ. ಒಳ್ಳೇದಾಗಲಿ. ನಿಂತ್ಕೊಳ್ಳಿ. ಯಾಕಪ್ಪ? ರಮೇಶ ಇಂಟರ್ವ್ಯೂ ಹೋಗ್ತಿದ್ದಾನೆ. ಅನಿಷ್ಟ್ ನಕ್ಷತ್ರ ನೀನು ಎದುರಿಗೆ ಬಂದ್ರೆ ಅವನಿಗೆ ಸಿಗೋ ಕೆಲಸನೂ ಸಿಗೋಲ್ಲ. ಅಯೋಗ್ಯಂತಂದು ನೀನ್ ನಡಿಯಪ್ಪ. ಹೋಗಿ ಬರ್ತೀನಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ ರೀ. ಕೃಷ್ಣನು ನಮ್ಮ ಮಗನೇ ಅಲ್ವೇನ್ರಿ? ಯಾಕ್ರಿ ಅವನ ಚುಚ್ಚಿ ಮಾತಾಡ? ಕಿರಿ ಮಗನ ಒಂದು ಮಾತು ಅಂದ್ಬಿಟ್ಟು ತಕ್ಷಣ ತಾಯಿ ಕರಡು ಚುರು ಅಂದ್ಬಿಡ್ತೇನೋ ಪಾಪ. ಸರಿ, ನಾ ಬರ್ತೀನಿ. ಅಮ್ಮ, ಏನಮ್ಮ? ಅಮ್ಮ ನೋಡಮ್ಮ, ನನ್ಗೆ ರಮೇಶನನ್ನು ಒಂದ್ ಕಣ್ಣು, ಕೃಷ್ಣನನ್ನು ಒಂದ್ ಕಣ್ಣು. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಚೇಚೆ, ಹಾಗೆ ಹೇಳ್ಬೇಡಮ್ಮ. ನಿನಗ್ ಮಾತ್ರ ಅಲ್ಲ, ಅವ್ರಿಗೂನು. ಅವರಿಬ್ರು 2 ಕಣ್ಣುಗಳಿದ್ದ ಹಾಗೆ. ಏನೋ ರೇಗದ್ರಾದ್ರೂ ಕೃಷ್ಣ ಸರಿ ಹೋಗ್ತಾನೇನಂತ ಹಾಗೆ ಹೇಳಿದ್ರಷ್ಟೇ. ಅಮ್ಮ, ಕೃಷ್ಣನ ಎಲ್ಲಿ? ಇಲ್ಲೇ ಎಲ್ಲೋ ಹೋಗಿರ್ಬೇಕು. ನಾನು ಕರ್ಕೊಂಡ್ ಬರ್ತೀನಿ. ನೀನಾ? ಕೃಷ್ಣನ ಎಲ್ಲಿರ್ತಾನೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಹುಚ್ಚುಡಿ, ನಿಧಾನ, ಹುಷಾರು.
ಅಣ್ಣನ ಮೇಲೆ ಎಷ್ಟು ಪ್ರೀತಿನ ಈ ಕುರುಡಿಗೆ. ರೀ ಏನ್ರಿ ಮಾಡ್ತಿದ್ದೀರಾ? ನನ್ನ ಗನ್ ಒರ್ಸ್ಕೋತಿದ್ದೀನಿ ಕಣೆ. ಈಗ ಯಾಕ್ರಿ ಆ ಕೆಲಸ ಮಾಡ್ತಿದ್ದೀರಿ? ಲೇ, ಗನ್ನನ್ನು ಒರೆಸಿ ಕ್ಲೀನ್ ಆಗಿ ಇಟ್ಕೊಂಡಿದ್ರೆ ಸಮಯ ಸಿಕ್ಕಿದಾಗ ಡಮ್ ಅಂತ ಶೂಟ್ ಮಾಡ್ಬೋದು ಕಣೆ. ಸದ್ಯಕ್ಕೆ ನಿಮ್ ಗನ್ನಿಗೆ ಏನು ಕೆಲಸ ಇಲ್ಲ, ಬನ್ನಿ ಬೇಗ ಇಲ್ಲಿ. ಏನೇ ಅದು ಒಳ್ಳೆ ಆರ್ಮಿಲಿ ರೋಲ್ ಕಾಲ್ ಕರೆದಂಗ್ ಕೂಗ್ತಿದೀಯಾ? ರೀ, ರಾಮಶಾಸ್ತ್ರಿಗಳು ಸುಬ್ಬಣ್ಣ ಉಳ್ಳಾಗಡ್ಡಿ ಅವರಿಗೆ ನಮ್ ಮಗಳ ಜಾತಕ ತೋರಿಸಿದ್ರಂತೆ. ಏನೋ ಸುಬ್ಬಣ್ಣ ಉಳ್ಳಾಗಡ್ಡೆಗೆ ಜಾತಕ ಸಿಹಿಂಗು ಬರ್ತದ? ರೀ, ನನ್ ಮಾತು ಪೂರ್ತಿ ಕೇಳ್ರಿ. ಆದಷ್ಟು ಬೇಗ ಮನೆ ಅಳಿ ಆಗುವ ಗಂಡನ ಕಳಿಸ್ಕೊಡ್ತೀನಿ ಅಂತ ಕಾಗದ ಬರೆದಿದ್ದಾರೆ. ಹೌದಾ? ಹ್ಯಾಪಿ ಹ್ಯಾಪಿ, ತುಂಬಾ ಹ್ಯಾಪಿ. ಮೊದಲು ಈ ವಿಷಯನ ನಮ್ ರಾಧನಿಗೆ ತಿಳಿಸ್ಬೇಕು. ವೇರ್ ರಾಧಾ? ಅವಳ ಪಡ್ಡೆ ಹುಡುಗರ ಜೊತೆ ಎಲ್ಲಿ ಯಾವ ಆಟ ಆಡ್ತಿದ್ದಳೋ ಗೊತ್ತಿಲ್ಲ. ಈಗಲೇ ಕಾಲಿಂಗ್ ಕಾಲಿಂಗ್. ನೀನಾ? ನಾನೇ. ನನ್ನನ್ನು ರಿಂಗಾಟಕ್ಕೆ ಸೇರ್ಸ್ಕೋರಾದ? ಇದು ಹುಡುಗಿರಾಡ ಆಟ ಕಣೋ ಸುಬ್ಬ. ರಾಧಾ, ರಿಂಗಾಟನ ಹುಡುಗ ಹುಡುಗಿ ಇಬ್ರು ಸೇರಾಡಿದ್ರೇನೆ ಮಜಾ ಅಲ್ವೇನ್ರ? ಹೌದು ಹೌದು. ಏಯ್, ಮರ್ಯಾದೆಯಾಗಿ ಜಾಗ ಖಾಲಿ ಮಾಡಿ. ಮಾಡ್ತೀನಿ. ನಿನ್ ಜೊತೆ ಒಂದೇ ಒಂದ್ಸಾರಿ ರಿಂಗ್ ಆಟ ಆಡ್ಬಿಟ್ಟು. ಮರ್ಯಾದೆಯಾಗಿ ರಿಂಗ್ ಕೊಡ್ತೀಯೋ ಇಲ್ವಾ? ಕೊಡಲ್ಲ. ಏನೇ ಮಾಡ್ತೀಯಾ? ಅವಳು ಮಾಡಲ್ಲ ಸುಬ್ಬಾ, ನಾನು ಮಾಡ್ತೀನಿ ನಿನಗೆ ಹಬ್ಬ. ನಾನು ಒಂದ್ ಕೈ ನೋಡ್ಕೊಂಡೇ ಬಿಡ್ತೀನಿ. ಈಗ ಬೇಡ ಬಾಗುರು, ಆಮೇಲೆ ವಿಚಾರಿಸ್ಕೊಳ್ಳೋಣ. ಸುಬ್ಬ 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 ಆಯ್ತು ನಿಂಗೆ ಹಬ್ಬ. ಸುಬ್ಬ ಸುಬ್ಬ ಆಯ್ತು ನಿಂಗೆ ಹಬ್ಬ. ಏಯ್, ನಿಂತ್ಕೋ. ಹುಡುಗಿರ್ ಮುಂದೆ ಉತ್ತರಂತರ ಆಡ್ತಿದ್ಯಲ್ಲ, ಈಗ ತೋರ್ಸೋ ನಿನ್ ಪೌರುಷನ. ಬೇಡ ಸುಬ್ಬಾ, ಬೇಡ. ಮರ್ಯಾದೆ ಸುಮ್ನೆ ಹೊರಟೋಗು. ಏಯ್, ಏನ್ರ ನೋಡ್ತಿದ್ರಾ? ಹಾಕ್ರೋ. ವೆರಿ ಗುಡ್, ವೆರಿ ಗುಡ್. ಈಗಲಾದ್ರೂ ನಾನು ಪೌರುಷ ಏನು ಅಂತ ಗೊತ್ತಾಯ್ತೇನೋ ಮಗನೇ. ವೆರಿ ಗುಡ್, ವೆರಿ ಗುಡ್. ನಿಜವಾಗ್ಲೂ ನೀನು ಹೀರೋ ಕಡೆಯ. ವೆನ್ ಯು ಆರ್ ಫೈಟಿಂಗು ಐ ಆಮ್ ಸೀಯಿಂಗು. ನೌ ವೇರ್ ಯು ಆರ್ ಗೋಯಿಂಗು? ಮನೆಗೆ ಹೊರಟಿದ್ದೆ. ವೀಟ್, ಐ ಆಮ್ ಆಲ್ಸೋ ಕಮ್ಮಿಂಗು. ಇನ್ ದಿ ಇಯರ್ 1942 ಸೆಕೆಂಡ್ ವರ್ಲ್ಡ್ ವಾರ್ ನಲ್ಲಿ ಹೀಗೆ ನಾನು ನೋಡಿದ್ರೆ ಶತ್ರುಗಳೆಲ್ಲ ಓಡೋಗ್ತಿದ್ರು. ಇನ್ ದಿ ಇಯರ್ 1942
ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಅಯ್ಯೋ ನೀವೆಲ್ಲ ನನ್ನ ಮಿತ್ರರು, ನೀವಿಲ್ಲದೆ ನಾನಿಲ್ಲ. ಏನೋ ಅಭ್ಯಾಸವಲ್ಲ ಹೇಳ್ಬಿಟ್ಟೆ, ಏನು ತಿಳ್ಕೊಬಿಡಿ. ಏ ಕೃಷ್ಣ, ನೀನ್ ಯಾಕೆ ಆ ಸುಬ್ಬಂಗ್ ಹೊಡಿಬೇಕಾಗಿತ್ತು? ಇನ್ನೇನು, ನಿನ್ನನ್ನು ಕೀಟ್ಲೆ ಮಾಡಿದವ್ರನ್ನೆಲ್ಲ ಊರೆಲ್ಲ ಹೊತ್ಕೊಂಡ್ ಮೆರವಣಿಗೆ ಬರ್ಬೇಕಾ? ನಾನೇನಂತ ಹೆದ್ರು ಪುಕ್ಲಿ ಅಲ್ಲ. ಕಾಲಿನ ಕೈ ತಗೊಂಡು ಆ ಸುಬ್ಬಂಗ್ ಸರಿಯಾಗಿ ಬುದ್ಧಿ ಕಲಿಸ್ತಾ ಇದ್ದೆ. ನಾನು ಅವನಿಗೆ ಅದನ್ನೇ ಮಾಡಿದ್ದು. ಅದ್ ಯಾಕೆ ನನಗೋಸ್ಕರ ನೀನ್ ಅವನನ್ನ ತದ್ಕಿದ್ದು? ನಿನ್ ಕಂಡ್ರೆ ನಂಗೊಂಥರ ಇಷ್ಟ. ನನಗಂತೂ ಇಷ್ಟ ಇಲ್ಲಪ್ಪ. ನಿಜವಾಗ್ಲು? ಇಲ್ಲ. ಖಂಡಿತವಾಗ್ಲು? ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಮಂಕೆ, ಹುಡುಗಿರು ಇಲ್ಲ ಅಂದ್ರೆ ಇದೆ ಅಂತ ಅರ್ಥ. ಇದೆ ಇಲ್ಲ ಅಂದ್ರೆ ನಿನಗೆ ರಾಧಾ. ಅಮ್ಮ ಅದು ಇದುವರೆಗೂ ನೀವು ನನಗೆ ಕೊಟ್ಟ ಸಹಕಾರನ ನಾನು ಜನ್ಮ ಜನ್ಮದಲ್ಲೂ ಮರೆಯೋ ಹಾಕಿಲ್ಲ. ಯಜಮಾನ್ರೆ, ಇದೇನ್ ಇದ್ದಕ್ಕಿದ್ದ ಹಾಗೆ ಈ ರೀತಿ ಹೇಳ್ತಿದ್ದೀರಾ? ಪ್ರದೀಪ್, ಕಮಾನ್ ಮೈ ಸನ್. ಕೂತ್ಕೋ. ಇನ್ನು ಮುಂದೆ ಈ ಫ್ಯಾಕ್ಟರಿನ ನನ್ನ ಮಗ ಪ್ರದೀಪನಿಗೆ ವಹಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನು ಮುಂದೇನು ಇವನಿಗೂ ಸಹಕಾರ ಕೊಟ್ಟು ನಮ್ಮ ಫ್ಯಾಕ್ಟರಿನ ಉಳಿಸಿ ಬೆಳೆಸ್ಕೊಂಡು ಹೋಗ್ತೀರಾ ಅಂತ ನಿಮ್ಮೆಲ್ಲರನ್ನೂ ನಂಬಿದ್ದೀನಿ. ಪ್ರದೀಪ್, ನಮ್ಮ ಫ್ಯಾಕ್ಟರಿ ಕೆಲಸಗಾರರನ್ನೆಲ್ಲ ನಿನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಕಣೋ. ಅದೇ ನನ್ನ ಆಸೆ. ಸ್ನೇಹಿತರೆ, ಸ್ವಲ್ಪ ದಿನಗಳ ಮಟ್ಟಿಗೆ ತೀರ್ಥಯಾತ್ರೆ ಹೋಗಿ ಬರೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಯಜಮಾನ್ರೆ, ನಮಗೆ ನೀವು ಬೇರೆ ಅಲ್ಲ, ನಿಮ್ಮ ಮಗ ಅವರು ಬೇರೆ ಅಲ್ಲ. ಇಷ್ಟು ವರ್ಷಗಳಿಂದ ನಮಗೆ ನೆರಳು ನೀಡುತ್ತಿರೋ ಆಲದ ಮರಕ್ಕೆ ಒಂದು ಸಣ್ಣ ಹುಳು ಕೂಡ ಹೊಡೆದ ಹಾಗೆ ನಾವು ನೋಡ್ಕೋತೀವಿ. ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಮ್ಮ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಇವರೆಲ್ಲರ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೀನಿ. ತುಂಬಾ ಸಂತೋಷ. ನಿಮಗೆಲ್ರಿಗೂ ಇನ್ನೂ ಹೆಚ್ಚಿನ ಶಕ್ತಿ, ಉತ್ಸಾಹ ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಸೀತಾರಾಮಯ್ಯನವರೇ, ಯಜಮಾನ್ರೆ, ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಕಾಮನ್ ಹಬ್ಬಕ್ಕೆ ಬಟ್ಟೆ ಹಣ ಕೊಡಕ್ಕೆ ಏರ್ಪಾಟ್ ಮಾಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ತಗೋಬೇಕು. ಆಯ್ತು ಯಜಮಾನ್ರೆ. ಹಬ್ಬ ಊರಿಗೆ ಬಂತೀಗ, ರಂಗಾದ ಕಾಮನ ಹಬ್ಬ ಊರಿಗೆ ಬಂತೀಗ. ಕಾರಂಜಿ ಬಣ್ಣವನ್ನೆಲ್ಲ ಚೆಲ್ಲುವ ನಾವೀಗ. ಹಾಯಾಗಿ ನಲಿ ನಲಿದಾಡಿ ಮೋಜಲಿ ಕುಣಿದಾಡಿ, ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ. ಚಂದ ಇಲ್ಲ ಐತೆ ಸಿಂಗಾರಿ ಚಿನ್ನ ನೀನೆ ವಯ್ಯಾರಿ. ಮಿಂಚಂತೆ ನೀ ಬಂದೆ ನಿನಗಾಗಿ ನಾನಿಂದೆ, ಮಿಂಚಂತೆ ನೀ ಬಂದೆ ನಿನಗಾಗಿ ನಾನಿಂದೆ. ಅಲ್ಲಿ ಇಲ್ಲಿ ಬಣ್ಣ ಚೆಲ್ಲಿ ಸನ್ನೆ ಮಾಡಿ ಬಂದೆ ಇಲ್ಲಿ. ಹಾಯಾಗಿ ನಲಿ ನಲಿದಾಡಿ ಮೋಜಲಿ ಕುಣಿದಾಡಿ, ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ.
ನಿನ್ನ ಮುಡಿ ಎಂಥದೆಂದು ನಾ ಬಲ್ಲೆ ಒಲುವುದಂದ ಬಂಗಾರಿ ಮನಸಾರ ಕಣ್ಣ ಹಬ್ಬ ಸಿಂಗಾರ ಎಲ್ಲರೂ ಕೂಡೋಣ ಹಾಯಾಗಿ ಹಾಡೋಣ ಎಲ್ಲರೂ ಕೂಡೋಣ ಹಾಯಾಗಿ ಹಾಡೋಣ ರಂಗಾದ ಕಾಮನ ಹಬ್ಬ ಊರಿಗೆ ಬಂತೀಗ ರಂಗಾದ ಕಾಮನ ಹಬ್ಬ ಊರಿಗೆ ಬಂತೀಗ ಕಾರಂಜಿ ಬಣ್ಣವನ್ನೆಲ್ಲ ಚೆಲ್ಲುವ ನಾವೀಗ ಹಾಯಾಗಿ ನಲಿ ನಲಿದಾಡಿ ಮೋಜಲಿ ಕುಣಿದಾಡಿ ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ ಹಾಯಾಗಿ ನಲಿ ನಲಿದಾಡಿ ಮೋಜಲಿ ಕುಣಿದಾಡಿ ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ ಹಾಯಾಗಿ ನಲಿ ನಲಿದಾಡಿ ಮೋಜಲಿ ಕುಣಿದಾಡಿ ಎಲ್ಲರೂ ನಗು ನಗುವಾಗ ಎಲ್ಲೆಲ್ಲೂ ಅನುರಾಗ. ರಮೇಶ ಅಷ್ಟು ದಿವಸದಿಂದ ಕೆಲಸಕ್ಕೆ ಅಂತ ಅಲಿತಿದ್ದಾನೆ. ಪಾಪ ಆ ದೇವ್ರಿಗಿನ್ನೂ ಅವನ ಮೇಲೆ ಕರುಣೆನೇ ಬರಲಿಲ್ಲ. ಈಗಿನ ಕಾಲದಲ್ಲಿ ಕೆಲಸ ಸಿಗೋದು ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ಯಾ? ಅದಕ್ಕೂ ಕಾಲ ಕೂಡ ಬರಬೇಕು ಸಾವಿತ್ರಿ. ಬಾಪ ರಮೇಶ, ಇಂಟರ್ವ್ಯೂ ಹೇಗೆ ಮಾಡಿದ್ಯೋ? ಚೆನ್ನಾಗಿ ಮಾಡಿದ್ದೀನಪ್ಪ. ಕೆಲಸ ಏನೋ ನನಗೆ ಸಿಗೋ ಗ್ಯಾರಂಟಿ ಇದೆ. ಆದ್ರೆ ಏನು ಆದ್ರೆ? ಅದು ಚಿಟ್ ಫಂಡ್ ಕಂಪ್ನಿನಪ್ಪ. ಲಕ್ಷಾಂತರ ರೂಪಾಯಿ ವ್ಯವಹಾರ. ಅಲ್ಲಿಗೆ ಡೆಪಾಸಿಟ್ ಕಟ್ಟೋಕೆ 10,000 ರೂಪಾಯಿ ಬೇಕಪ್ಪ. 10,000? ಹೌದಪ್ಪ. 5 ದಿವಸದೊಳಗೆ ಕಟ್ಟದೆ ಹೋದ್ರೆ ಆ ಕೆಲಸನ ಬೇರೆಯವ್ರಿಗೆ ಕೊಟ್ಬಿಡ್ತಾರಂತೆ. ಸಿಕ್ಕಿರೋ ಇಂಥ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಇಂಥ ಕೆಲಸ ಸಿಗೋದು ಕಷ್ಟನಪ್ಪ. ಸರಿಯಪ್ಪ, ಹೇಗಾದ್ರೂ ಮಾಡಿ ಏರ್ಪಾಡು ಮಾಡ್ತೀನಿ. ಆಯ್ತು, ಕಳಿಸ್ಕೊಡಿ. ಖಂಡಿತ. ಓಕೆ, ಪ್ಲೀಸ್ ನೋಟ್ ಡೌನ್ ವಿತ್ ರೆಫರೆನ್ಸ್ ಟು ಯುವರ್ ಲೆಟರ್ ಡೇಟೆಡ್ 30/10/87. ಯಜಮಾನ್ರೆ, ಏನ್ ಸೀತಾರಾಮನ್ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ, ಏನಾಗಬೇಕಾಗಿತ್ತು? ಯು ಕಮ್ ಆಫ್ಟರ್ವರ್ಡ್ಸ್. ಈಗ ಹೇಳಿ, ಏನಾಗಬೇಕಾಗಿತ್ತು? ನನ್ನ ಹಿರಿಮಗ ರಮೇಶಿಂಗೆ ಒಂದು ಚಿಟ್ ಫಂಡ್ ಕಂಪ್ನಿಲಿ ಕೆಲಸ ಸಿಕ್ಕಿದೆ. ಅದಕ್ಕೆ 10,000 ರೂಪಾಯಿ ಡೆಪಾಸಿಟ್ ಕಟ್ಟಬೇಕು. ತಾವು ದೊಡ್ಡ ಮನಸ್ಸು ಮಾಡಿ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ. ಹೇಗೆ ತೀರಿಸ್ತೀರಾ? ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಹಿಡ್ಕೊಂಬಿಡಿ. ಅಲ್ರಿ, ನಿಮ್ಮ ಸರ್ವಿಸ್ ರಿಜಿಸ್ಟರ್ ಪ್ರಕಾರ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಗ್ರಾಚ್ಯುಟಿಲಿ ಸಾಕಷ್ಟು ಹಣ ಡ್ರಾ ಮಾಡ್ಕೊಂಡಿದ್ದೀರಾ. ಹಾಗೆ ನೋಡೋಕ್ ಹೋದ್ರೆ ನೀವೇ 5,000 ರೂಪಾಯಿ ಫ್ಯಾಕ್ಟ್ರಿ ಕಟ್ಟಬೇಕು. ಒಂದು ಪಕ್ಷ ಈಗ ನಾನು ಕೊಟ್ಟೆ ಅಂತಾನೆ ಇಟ್ಕೊಳ್ಳಿ. ಈ 2 ತಿಂಗಳಲ್ಲಿ ಹೇಗೆ ಹಣ ತೀರಿಸ್ತೀರಾ? ಯಜಮಾನ್ರೆ, ಅದೇನ್ ಹೇಳ್ತಿದ್ದೀರಾ? ನೋಡ್ರಿ, ಇತ್ತೀಚೆಗೆ ನಮ್ಮ ಫ್ಯಾಕ್ಟ್ರಿ ಕೆಲಸ ಎಲ್ಲ ನಿಧಾನವಾಗ್ತಿದೆ. ಅದಕ್ಕೆ ನಿಮ್ಮಂತ ವಯಸ್ಸಾದವ್ರನ್ನೆಲ್ಲ ರಿಟೈರ್ ಮಾಡಿ ಯಂಗ್ಸ್ಟರ್ಸ್ ನ ಕೆಲ್ಸಕ್ಕೆ ತಗೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಚಿಕ್ಕ ಯಜಮಾನ್ರೆ, ನನ್ನೊಬ್ಬನಿಂದಲೇ ನನ್ನ ಮನೆ ರಥ ನಡೀತಿರೋದು. ದಯವಿಟ್ಟು ನನ್ನ ಕೆಲಸದಿಂದ ತೆಗೆದು ಹಾಕ್ಬೇಡಿ. ನಾನು ಸಂಪೂರ್ಣವಾಗಿ ಮುಳುಗಿ ಹೋಗ್ಬಿಡ್ತೀನಿ. ಹಾಗಂತ ನಾನ್ ಮುಳುಗೋಗ್ಲನ್ರಿ? ನೋಡಿ, ಇನ್ನೂ 2 ತಿಂಗಳು ಟೈಮ್ ಇದೆ. ಬೇರೆ ಕಡೆ ಎಲ್ಲ ಕೆಲಸ ನೋಡ್ಕೊಳ್ಳಿ. ಚಿಕ್ಕ ಯಜಮಾನ್ರೆ, ನೀವೇನು ಹೊಡಬಹುದು. ಹಲೋ ರವಿ, ಪಾರ್ಟಿಯಲ್ಲಿ ಸೆಂಚುರಿ ಕ್ಲಬ್? ಓಕೆ. ಸಾವಿತ್ರಿ, ಸಾವಿತ್ರಿ, ಏನಂದ್ರೆ ರಮೇಶನ್ ಡಿಪಾಸಿಟ್ಗೆ ಏನಾದ್ರೂ ಏರ್ಪಾಡಾಯ್ತಾ? ಕೇಳಬಾರದ ಕಡೆಯಲ್ಲೆಲ್ಲ ಕೈ ಚಾಚಾಯ್ತು. ಏನು ಪ್ರಯೋಜನ ಆಗಲಿಲ್ಲ. ಮುಂದೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೆ. ನಿಮ್ ಮಾಲೀಕನ್ನೇ ಒಂದು ಮಾತು ಕೇಳ್ಬೇಕಾಗಿತ್ತು. ದೊಡ್ಡ ಯಜಮಾನ್ರು ಊರಲ್ಲಿಲ್ಲ. ಚಿಕ್ಕ ಯಜಮಾನ್ರು ಈಗ ತುಂಬಾ ಬದಲಾಗ್ಬಿಟ್ಟಿದ್ದಾರೆ. ಕೊಡೋಕ್ಕಾಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿಬಿಟ್ರು. 2 ತಿಂಗಳಲ್ಲಿ ನನ್ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರಂತೆ. ನಿಮ್ ಕೆಲ್ಸನೂ ಹೋಗುತ್ತಾ? ನಿನ್ನ ಗಂಡನ ದುಡಿಮೆ ಇನ್ನು 2 ತಿಂಗಳು. ಆಮೇಲೆ ನಮ್ ಗತಿ? ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸದೆ ಇರಲ್ಲ ಕಣೆ. ಏನಪ್ಪ? ಏಯ್, ಆ ತಿಪ್ಪಾಯಿನ್ ಕರೀರೋ. ತಿಪ್ಪಯ್ಯ,
ತಿಪ್ಪಯ್ಯ ಬಾರೋ, ಯಜಮಾನ್ರು ಬಂದವ್ರೆ. ನಮಸ್ಕಾರ ದಣಿ. ಬಾಕಿ ಎಲ್ಲೋ ಬುದ್ಧಿ, ನಾನ್ ನಿಮ್ಮ ಅಪ್ಪರ ಹತ್ರ ಇನ್ನ ಹೊಸಿ ಕಾಲಾವಕಾಶ ಕೊಡಿ, ಹೆಂಗಾರ ಮಾಡಿ ನಿಮ್ ಸಾಲ ತೀರ್ಸ್ಬಿಡ್ತೀನಿ ಅಂತ ಅಂದಿದ್ದೆ ದಣಿ. ಬಡ್ಡಿ ಮಗನೇ, ಸಾಲ ತೀರ್ಸೋದಿರ್ಲಿ, ಬಡ್ಡಿನೇ ಕಟ್ಟಿಲ್ವಲ್ಲೋ? ಏನ್ ಮಾಡ್ಲಿ ದಣಿ, ಹೋದ್ ವರ್ಷದಾಗೆ ಈ ವರ್ಷನೂ ಮಳೆನೇ ಬರ್ಲಿಲ್ವಲ್ಲ, ಇನ್ನು ಬೆಳೆ ಹಂಗಾಯ್ತದ ದಣಿ. ನಿನ್ ಬೆಳೆ ಕಳೆ ನಂಬಿ ನಾನ್ ಸಾಲ ಕೊಟ್ಟಿಲ್ಲ ಕಣಲೇ. ಮೊದ್ಲು ನೆಲ ಉರ್ಬಿ ದುಡ್ಡು ಮಾಡಿ. ಅಯ್ಯೋ ಬುದ್ಧಿ, ನಿಮ್ ತಮ್ಮಯ್ಯ ಅಂತೀನಿ, ನಿಮ್ ಕಾಲಕ್ ಬೀಳ್ತೀನಿ ಬುದ್ಧಿ. ಅಟ್ಟಿಲ್ ನಮ್ದು ಅಂತ ಏನಾದ್ರೂ ಇದ್ದಿದ್ರೆ ಮಾರಿ ನಿಮ್ ಸಾಲ ತೀರಿಸ್ಬಿಡ್ತಿದ್ದೆ ಬುದ್ಧಿ. ಬುದ್ಧಿ, ಸದ್ಯಕ್ಕೆ ಇದನ್ ಬಡ್ಡಿಗೆ ಜಮಾ ಕಟ್ಕತೀನಿ, ಸಾಲ ಆಮೇಲೆ ತೀರ್ಸು. ಏಯ್ ಬಂದ್ರ ನೀವ್ ಅಳ್ಬೇಡಿ. ಮನುಷ್ಯತ್ವನೇ ಇಲ್ಲದ ಆ ಮೃಗಕ್ಕೆ ಮಾಂಗಲ್ಯದ ಪವಿತ್ರತೆ ಏನ್ ಗೊತ್ತು? ನಿಮ್ ತಾಳಿ ನಿಮಗೆ ಸಿಗತ್ತೆ, ಸಮಾಧಾನ ಮಾಡ್ಕೊಳ್ಳಿ. ರೀ ರೀ ಸಾವಿತ್ರಿ, ನೀವೇನು ತಿಳ್ಕೊಳ್ಳದೆ ಹೋದ್ರೆ ಏನ್ ಹೇಳೆ? ನೋಡಿ, ನಮ್ಮ ಹತ್ರ ಉಳಿದಿರೋ ಆಸ್ತಿ ಅಂದ್ರೆ ಇದಿಷ್ಟೇ. ಇದನ್ನ ಮಾರಿ ರಮೇಶನ್ ಕೆಲ್ಸಕ್ಕೆ ಹಣ ಕಟ್ಟಿ. ಸಾವಿತ್ರಿ, ಹುಚ್ಚಿ, ಇದನ್ನ ಇವತ್ತೆಲ್ಲ ಮಾರಿದ್ರೆ 2-3 ಸಾವಿರ ರೂಪಾಯಿನೂ ಸಿಗಲ್ಲ. ಇದರಿಂದ ರಮೇಶನ್ ಡೆಪಾಸಿಟ್ಗೆ ಏನು ಉಪಯೋಗ ಆಗಲ್ಲ ಕಣೆ. ಏನ್ರಿ ಮಾಡೋದು? ನಾನ್ ಜೀವ ಸಹಿತ ಇರೋವರೆಗೂ ನೀನ್ ಯಾಕೆ ಯೋಚನೆ ಮಾಡ್ತೀಯ ಸಾವಿತ್ರಿ? ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಚೆನ್ನ ಬುದ್ಧಿ, ರಂಗಪ್ಪನ್ ಸಾಲ ವಸೂಲಿ ಆಯ್ತೇನೋ? ಸುಗ್ಗಿ ಕೊಡ್ತೀನಿ ಬುದ್ಧಿ. ಆಹಾ, ಅವ್ನು ಹೇಳ್ದ, ಇವನ್ ಕೇಳ್ಕೊಂಡ್ ಬಂದ್ಬಿಟ್ಟ. ನಾಳೆನೆ ಹೋಗಿ ಅವ್ರ ಹಟ್ಟಿಲಿರೋ ದನ ಕರು ಎಲ್ಲ ಹೊಡ್ಕೊಂಡ್ ಬಾ. ಸರಿ ಬುದ್ಧಿ. ಹೋಗು. ನೀವ್ ಹೇಳ್ದಂಗೆ ತಿಮ್ಮೇಗೌಡ ನಟ್ಟಿಲಿ ಭತ್ತನೆಲ್ಲ ತಂದು ನಮ್ ಕಣಜದಾಗ ತುಂಬಿಸಿದೀನಿ. ಸರಿ ಸರಿ, ಹೋಗಿ ಆ ರುದ್ರನ್ ಕಳ್ಸು. ಆಯ್ತು ಬುದ್ಧಿ. ಏನು ಹೋದ್ ಕೆಲ್ಸ ಏನಾಯ್ತು ಅಂತ ಬಂದು ಹೇಳೋಕೇನ್ ದಾಡಿ? ನಿನ್ ಕರಿಯಕ್ಕೋ ಬಾಳ್ ಬೇರೆ ಕಳ್ಸ್ಬೇಕಾ? ನಾನೇ ಬರ್ತಿದ್ದೆ ಬುದ್ಧಿ, ಅಷ್ಟ್ರಲ್ಲಿ ಅವ್ರ ಗಂಟೆ ಬಂದ. ಸದ್ಯಕ್ಕೆ ಇಷ್ಟಿದೆ ಅಂತ ಹೇಳಿ ಆ ಮಾದೇವ ಕೊಟ್ಟವನೆ. ಅದು ಅದು ಅಲ್ಲಿ ಅದು ಇಲ್ಲ ಇದು ಇಲ್ಲ. ಬಂದ್ ಕೆಲ್ಸ ಆಯ್ತು ಇಲ್ವಾ? ಹೊರಡು ಹೊರಡು. ಕರಿಯ, ಆ ಬಡ್ಡಿ ಮಗ ಲಿಂಗ ಅವನ ಮಗಳ ಮದುವೆಗೆ ಸಾಲ ತಗೊಂಡು 6 ತಿಂಗಳಾಯ್ತು. ಅವ್ನು ಎಲ್ಲಿದ್ರು ವಸೂಲ್ ಮಾಡ್ಕೊಂಡ್ ಬರ್ತೀನಿ ಬುದ್ಧಿ. ಮೊದ್ಲ ಕೆಲಸ ಮಾಡು. ಆಯ್ತು ಬುದ್ಧಿ. ಹೋಗು. ಅದು ಕೃಷ್ಣ, ನೀನಾ? ಏನು ಇದು? ಕಾಣಿಸ್ತಾ ಇಲ್ವನಪ್ಪ? ಬೀರು ತೆಗೆದು ದರೋಡೆ ಮಾಡ್ತಿದ್ದಾನೆ. ದರೋಡೆ ಮಾಡ್ತಿರೋದು ನಾನಲ್ಲ, ನೀವು. ಸಾಲ ಕೊಡೋ ನೆಪದಲ್ಲಿ ಬಡ ಜನರ ರಕ್ತ ಹಿಡ್ತಿದ್ದೀರಾ. ಏಯ್, ನಮ್ಮನೆಗೆ ನುಗ್ಗಿ ನಮ್ಮನ್ನೇ ದರೋಡೆ ಕೊಡೋ ಅಂತೇನಲ್ಲ. ಅವನ ಹತ್ರ ಏನೋ ವಾದ ಹೇಳ್ಕೊಂಡ್ ನಡಿಯೋ. ಅವ್ರಪ್ಪ ಸೀತಾರಾಮಯ್ಯನವರು ಮಗನ್ ಸಾಹಸ ನೋಡಿ ಸಂತೋಷ ಪಡ್ಲಿ. ನಡಿಯಲೇ ಮಗ ಮುಂದೆ ಅವ್ರ ಮುಖಕ್ಕೆ ಸರಿ ನೀರ್ ಇಳಿಸ್ಬೇಕು. ಮುಖ ನೋಡು, ಮುಖ. ನಡಿ ನಡಿ. ಸೀತಾರಾಮಯ್ಯನವರೇ, ಸೀತಾರಾಮಯ್ಯನವರೇ. ಏನ್ ಸುಮ್ಮನೆ? ಏನಾಯ್ತು? ಏನಿದಿಲ್ಲ. ಹೇಳು. ನಮ್ ಮನೆಗೆ ನುಗ್ಗಿ ಒಡಬೇಕದ ಇವಾಗ ಮಾಲ್ ಸಮೇತ ಸಿಕ್ತಿದ್ದಾನೆ. ಹೌದೇನೋ? ಬೊಗಳೋ. ಇವರ ತಿಪ್ಪಯ್ಯನವ್ರಿಗೆ ಚಕ್ರ ಬಡ್ಡಿ ಸುಸ್ತು ಬಡ್ಡಿ ಅಂತ ಹೇಳಿ ಅವನ್ ಹೆಂಡತಿ ತಾಳಿನ ಕಿತ್ಕೊಂಡ್ಬಿಟ್ರು. ಪಾಪ ಅವನ್ ಸಂಕಟ ನನ್ನಿಂದ ನೋಡಕ್ಕಾಗ್ಲಿಲ್ಲ.
ಇದನ್ನ ಅವನಿಗೆ ವಾಪಸ್ ಕೊಡೋಣ ಅಂತ ತಗೊಂಬಂದೆ. ನಾನ್ ಮಾಡಿದ್ದು ತಪ್ಪೇನಪ್ಪ? ಇಲ್ಲದ ಉಸಾಬರಿ ನಿನಗೆ ಯಾಕೋ ಬೇಕು? ಏನಮ್ಮ ನೀನ್ ಹೇಳೋದು? ಅವ್ರಿಗೆ ಹೊಟ್ಟೆಗಿಲ್ದೇ ಇರಬಹುದು, ಬಟ್ಟೆಗಿಲ್ದೇ ಇರಬಹುದು, ಆದ್ರೆ ತಾಳಿನ ಕಿತ್ಕೊಂಡ್ ಬಂದಿದ್ದಾನಲ್ಲ, ಇದು ಧರ್ಮನೇನಮ್ಮ? ಮುಚ್ಚಬಾಯಿ. ಧರ್ಮ ಕರ್ಮ ವಿಚಾರಿಸಕ್ಕೆ ಊರ್ನ ಹಿರಿಯರಿದ್ದಾರೆ, ಅವ್ರು ನೋಡ್ಕೋತಾರೆ. ನೀನ್ ಯಾವ ದಾಸ ಏನೋ ಊರ್ನ ವಿಚಾರದಲ್ಲಿ ತಲೆ ಹಾಕೋಕೆ ನಿಂದು ಬರ್ತಾ ಬರ್ತಾ ಅದೇ ಆಗೋಯ್ತು. ನನ್ನ ವಂಶದಲ್ಲಿ ಕೆಟ್ಟ ಹುಟ್ಟಿರೋ ನಿನ್ನನ್ನು ಇಲ್ಲ ಬೇಡಪ್ಪ. ಏನ್ರಪ್ಪ, ನಿಮ್ಮನ್ನ ಕೈ ಮುಗಿದು ಕೇಳ್ಕೋತೀನಿ, ಇದೊಂದ್ಸಲ ಇವನ್ನ ಬಿಟ್ಟು ಬಿಡಿ. ಇನ್ನು ಮುಂದೆ ಹೀಗೆ ಮಾಡಿದ ಹಾಗೆ ನಾನ್ ನೋಡ್ಕೋತೀನಪ್ಪ. ನಿಮ್ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದೀವಿ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಪಂಚಾಯತಿಗಳದು ಮುಖದಲ್ಲಿ ನೀರು ಇಳಿಸ್ಬಿಡ್ತೀವಿ. ನಡೆಯೋ. ಏನಾದ್ರೂ ಹೀಗ್ ಮಾಡಿದ್ರೆ ಕತ್ತಿಡ್ದ ತೂಗ್ಬಿಡ್ತಾ ಇದ್ದೆ. ಇಂಥ ಮಗನ ಇನ್ನೂ ಮನೇಲಿ ಇಟ್ಕೊಂಡಿದ್ದಾನೆ, ನಾಚಿಕೆಟ್ ಜನ. ಥೂ. ನಿಂತ್ಕೊಳ್ಳೋಲೆ. ಸಂತೋಷ ಆಯ್ತೇನೋ? ತೃಪ್ತಿ ಆಯ್ತೇನೋ? ಊರಿನ ಜನರ ಕೈಲಿ ಕ್ಯಾಕರ್ಸ್ ಮಕ್ಕತ್ತು ಮುಗಿಸ್ಬಿಟ್ಟಿಯಲ್ಲ, ಇನ್ನು ಯಾಕೆ ನಿಂತಿದ್ಯಾ? ಹೋಗಿ ನನಗೊಂದು ಚಟ್ಟ ಸಿದ್ಧ ಮಾಡಿ ಕೊಳ್ಳಿ ಇಟ್ಬಿಡು. ಅಪ್ಪ, ಅಪ್ಪನಂತ ಅಪ್ಪ ಬಡವರೇ ಅಸ್ಕಲ್. ಕೋಪದಲ್ಲಿ ಏನೇನೋ ಮಾತಾಡಿ. ನೀನ್ ಸುಮ್ನೆ. ಏಯ್, ಏನೋ ನೋಡ್ತಾ ನಿಂತಿದ್ಯಾ? ಹೋಗ ಆಚೆ, ಹೋಗ ಆಚೆ. ಅಪ್ಪ, ಕೃಷ್ಣನ ಏನು ಅನ್ಬೇಡಿಪ್ಪ. ಕೃಷ್ಣ ಇದ್ದಕ್ಕಿದ್ದಾಗ ಮನೆ ಬಿಟ್ಟು ಹೋಗು ಅಂದ್ರೆ ಅವನೆಲ್ಲಿಗೇ ಹೋಗ್ತಾನೆ. ಸುಡುಗಾಡಿಗೆ ಹೋಗ್ಲಿ. ಅವನ್ ಕೈ ಕಾಲು ಮುರಿದು ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ನೀವು ಸ್ವಲ್ಪ ಸಮಾಧಾನ ಮಾಡ್ತೀನಿ. ಕೃಷ್ಣ, ಕೃಷ್ಣ, ಯಾಕೋ ಹೊಟ್ಟೆ ಉರಿಸ್ತೀಯ? ಬಾರೋ ಒಳಗಡೆ. ನಿಂತ್ಕೊಳ್ಳಿ. ಸಾವಿತ್ರಿ, ಇವತ್ತು ಎರಡರಲ್ಲಿ ಒಂದು ಇತರ ಆಗ್ಬೇಕು. ಈ ಮನೇಲಿ ನಾನಿರ್ಬೇಕು, ಇಲ್ಲ ಅವನಿರ್ಬೇಕು. ನೀವೇ ಇರಿ, ನಾನೇ ಎಲ್ಲಾದ್ರೂ ಹಾಳಾಗಿ ಹೋಗ್ತೀನಿ. ಲೋ ಕೃಷ್ಣ, ನಿಂತ್ಕೊಳ್ಳೋ. ಅವ್ರೇನೋ ಮನ್ಸ್ಗೆಟ್ಟು ಕೋಪದಲ್ಲಿ ಒಂದು ಮಾತಂದ್ರೆ ನೀನು ಹಠ ಸಾಧಿಸ್ತೀಯಲ್ಲೋ. ಇನ್ಮೇಲೆ ಹಾಗೆಲ್ಲ ಮಾಡಲ್ಲ, ತಪ್ಪಾಯ್ತು ಅಂತ ಬಂದು ಕೇಳ್ಕೊಳ್ಳೋ. ಬಾರೋ. ಸಾವಿತ್ರಿ, ಅವನೇನಾರು ಮತ್ತೆ ಈ ಮನೆ ಹೊಸಲು ತುಳಿದ ಅಂದ್ರೆ ನೀನು ಕುತ್ತಿಗೆಯಲ್ಲಿರೋ ತಾಳಿ ಕಿತ್ತ ಹಾಗೆ ಅಂತ ಹೇಳ್ಕೊ. ಏನಂದ್ರೆ ಏನಂದ್ರೆ ನಿಮ್ ದಮ್ಮಯ್ಯ ನನ್ ಮಾತು ಕೇಳಿ. ಏನಂದ್ರೆ ಕೃಷ್ಣ, ಕೃಷ್ಣ, ಕೃಷ್ಣ. ರೀ, ಬನ್ರಿ ಇಲ್ಲಿ. ಬಾಮ, ವೈ ಯು ಆರ್ ಶೌಟಿಂಗು? ಅಟೆನ್ಷನ್. ಬಾಮ, ಏನಾಯ್ತು ನಿನಗೆ? ನನಗೂ ಹೇಳಿ ಹೇಳಿ ಸಾಕಾಯ್ತು. ಇನ್ನೊಂದ್ಸಲ ಮನೆ ಹೊಸಲು ದಾಟಿದ್ರೆ ಕಾಲ್ ಕತ್ತರಿಸಾಕ್ಬಿಡ್ತೀನಿ. ಅಲ್ವೇ, ನಾನೇನೇ ಅಂತದ್ ಮಾಡಿದ್ದೀನಿ? ಇದಕ್ಕೂ ಬೇಕಾದ್ರೂ ನಿನ್ನೆ ಕೇಳ್ತೀನಿ. ನಾನು ಗನ್ ಕ್ಲೀನ್ ಮಾಡ್ಕೋಬೇಕಾದ್ರೂ ನಿನ್ನೆ ಕೇಳ್ತೀನಿ. ಇನ್ ದಿ ಇಯರ್ 1947 ವೆನ್ ಐ ಹ್ಯಾವ್ ಮ್ಯಾರಿಡ್, ಆವತ್ತಿಂದ ನಿನ್ನ ಮಾತೇ ಕೇಳ್ತಾ ಇದ್ದೀನಲ್ಲೇ. ರೀ, ನಿಮಗಲ್ರಿ ಹೇಳಿದ್ದು ನಿಮ್ ಮುದ್ದಿನ ಮಗಳಿಗೆ. ತಾನು ಮದುವೆ ವಯಸ್ಸಿಗೆ ಬಂದಿದ್ದೀನಿ ಅನ್ನೋದನ್ನ ಮರೆತು ಆ ಕೃಷ್ಣನ್ ಜೊತೆಗೆ ಕಿಲಕಿಲ ಅಂತ ಕಿಸಿತಾ ಇದ್ಲು. ಇದು ಊರ್ನವ್ರಿಗೆಲ್ಲ ಗೊತ್ತಾದ್ರೆ ನಾಳೆ ಅವಳನ್ನ ಯಾರು ಮದುವೆ ಆಗ್ತಾರೆ? ಅವಳನ್ನ ಯಾರು ಮದುವೆ ಆಗ್ಬೇಕಾದಿಲ್ಲ ಕಣೆ. ಆ ರಾಧಾಕೃಷ್ಣ ಗಂಡ ಹೆಂಡತಿ ಅನ್ನೋದು ಪ್ರಪಂಚಕ್ಕೆ ಗೊತ್ತು. ಹಾಗೆ ಸೀತಾರಾಮಯ್ಯನವ್ರ ಮಗ ಕೃಷ್ಣನಿಗೂ ನನ್ನ ಮಗಳು ರಾಧೆಗೂ ವೆಡ್ಡಿಂಗ್ ಅಂತ ಹೆಡ್ ಲೈನ್ ಅಲ್ಲಿ ಹಾಕಿಸ್ತೀನಿ ಕಣೆ. ಅಟೆನ್ಷನ್. ರೀ, ಅವನು ಕಳ್ಳ ಪಟಿಂಗ ಅಂತವನಿಗೆ ಇವಳನ್ನು ಕೊಡದ ನೋಡೇ. ಈ ಕಳ್ಳ ಅನ್ನೋ ಟೈಟ್ಲು ಬೃಂದಾವನದಲ್ಲಿರೋ ಕೃಷ್ಣ ಪರಮಾತ್ಮನಿಗೂ ಇತ್ತು. ಆದ್ರೂ ಆ ರಾಧೆ ಅವನಿಗಾಗಿ ಕಾಯ್ತಾ ಇರ್ಲಿಲ್ವೇ? ಹಾಗೆ ಈ ಕೃಷ್ಣನಿಗೋಸ್ಕರ ನಮ್ ರಾಧೆನೂ ಕಾಯ್ತಾ ಇರ್ತಾಳೆ. ರೀ, ನಿಮ್ಗೇನ್ ತಲೆ ಕೆಟ್ಟದೇನ್ರಿ? ಅವನಿಗೊಂದ್ ಕೆಲ್ಸವಿಲ್ಲ, ಬದುಕಿಲ್ಲ. ಉಂಡಾಡಿ ಗುಂಡನಾಗ ಅಲಿತಿರೋ ಅವನಿಗೆ ಮಗಳನ್ನ ಕೊಡ್ತೀನಿ ಅಂತಿರಲ್ಲ. ನಾಳೆ ಮದುವೆ ಆದ್ರೆ ಮಗಳಿಗೆ ಅನ್ನ ಹೇಗ್ರೆ ಹಾಕ್ತಾನೆ? ನಿನಗ್ ಗೊತ್ತಿಲ್ಲ ಕಣೆ, ನಮ್ ಕೃಷ್ಣ ಹೀರೋ ಕಣೆ. ಈ ಮಿಲಿಟರಿ ಮೀಸೆ ಮುನಿಯಪ್ಪ ತನ್ನ ಮಗಳನ್ನ ಕೊಡ್ತಾನೆ ಅಂದ್ರೆ ಅನ್ನ ಹಾಕ್ದಿರೋನ್ಗ ಕೊಡ್ತಾನೆ. ಮಿಲಿಟರಿ ಊಟ ಹಾಕೋನಿಗೆ ಕೊಡ್ತಾನೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ 2 times ಮಿಲಿಟರಿ ಮೀಲ್ಸ್ ರೆಡಿ. ರೀ, ನೀವು ಸ್ವಲ್ಪ ಮುಚ್ಕೋತೀರಾ? ಅಟೆನ್ಷನ್. 1947 ಇಂದ ನೀ ಹೇಳಿದಕ್ಕಲ್ಲ ನಾನ್ ಅಟೆನ್ಷನ್. 87 ಇಂದ ನಾನು ಹೇಳಿದಕ್ಕೆ ನೀನ್ ಅಟೆನ್ಷನ್. 6-3 ಆಗಲಿ 3-6 ಆಗಲಿ, ನನ್ನ ಮಗಳ ಕೃಷ್ಣನ ಕೊಟ್ಟು ಮದುವೆ ಮಾಡೇ ಮಾಡ್ತೀನಿ. ವಿಶ್ ಆಲ್ ದ ಬೆಸ್ಟ್. ನೋಡ್ದೇನೆ ಎಷ್ಟು ಹ್ಯಾಪಿ ನನ್ನ ಮಗಳು. ನೀನು ಸ್ವಲ್ಪ ಸ್ಮೈಲೇ ನನ್ನ ಲವ್ಲಿ ಲೇಡಿ. ಅಟೆನ್ಷನ್. ಬಾಯ್ ದ ರೈಟ್, ಕ್ವಿಕ್ ಫಾರ್ ಲೆಫ್ಟ್ ರೈಟ್. ಕೃಷ್ಣ, ಕೃಷ್ಣ, ಕೃಷ್ಣ ಎಲ್ಲಿ ಹೊಟ್ಟೋದ?
ಕೃಷ್ಣ 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 ಆಹಾ, ನೀನು ಹೆದ್ರು ಪುಕ್ಲೆ ಅಲ್ಲ ಅಲ್ವಾ ರಾಧಾ? ಹೋಗೋ, ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಅಲ್ಲ ರಾಧಾ, ಇಷ್ಟು ಹೊತ್ತಲ್ಲಿ ನೀನ್ ಇಂಥ ಜಾಗಕ್ಕೆ ಒಂಟಿಯಾಗಿ ಯಾಕೆ ಬರಕ್ ಹೋದೆ? ಏನೋ ಹಸ್ಕೊಂಡಿರ್ತೀಯಲ್ಲ, ತಿಂಡಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಬೇಡದಿದ್ರೆ ಬಿಡು, ನಾಳೆ ತಿನ್ಕೊಂಡು ಹೋಗ್ತೀನಿ. ಸ್ವಲ್ಪ ನಿಲ್ಲು ರಾಧಾ. ರಾಧಾ, ಅಪ್ಪ ಮನೆ ಬಿಟ್ಟು ಓಡಿಸೋದ್ರು, ನಾನ್ ರಾಧಾ ನನಗೋಸ್ಕರ ಖಂಡಿತ ಬಂದೇ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು. ಥ್ಯಾಂಕ್ ಯು. ಕಮಾನ್. ಕೃಷ್ಣ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನ್ ಹೇಳು? ಎಷ್ಟು ದಿವಸ ಅಂತ ಹೀಗೆ ಇರ್ತೀಯಾ? ಈ ಕೆಟ್ಟ ಸಹವಾಸನೆಲ್ಲ ಬಿಟ್ಟು ನೀನೊಬ್ಬ ಒಳ್ಳೆ ಹುಡುಗ ಅಂತ ಅನಿಸ್ಕೋಬಾರ್ದಾ? ಬಾ ಮೆತ್ತಿಗೆ. ಕಮಾನ್. ನೀನ್ ಕಳ್ಳ ಫಟಿಂಗ ಅಂತ ನಿನಗ್ ಮದ್ವೆ ಮಾಡ್ಕೊಡಕ್ಕೆ ಅಮ್ಮನಿಗೆ ಇಷ್ಟನೇ ಇಲ್ಲ. ಅಪ್ಪನಿಗೆ ಮಾತ್ರ ನಿನ್ನ ಕಂಡ್ರೆ ತುಂಬಾ ಆಸೆ, ಗೌರವ. ನೋಡು, ನೀನ್ ಬೇಗ ಕೆಲ್ಸಕ್ಕೆ ಸೇರಿ ನನ್ನನ್ನ ಮದ್ವೆ ಮಾಡ್ಕೊ. ಈ ರಾಧಂಗೆ ಕೃಷ್ಣನ್ ಕಂಡ್ರೆ ಎಷ್ಟೊಂದು ಪ್ರೀತಿ. ರಾಧಾ. ಸಾವಿತ್ರಿ, ಸಾವಿತ್ರಿ, ನೀನ್ ತರ್ತಾ ಇದೀಯಾ? ಯಾಕೆ ಮನೇಲಿರೋ ಸತ್ತೋಗಿದಾರೇನು? ಅಯ್ಯೋ ಬಿಡ್ತೇನಿಪ್ಪ, ಏನೋ ಕೂತು ಕೂತು ಬೇಜಾರಾಯ್ತು, ಅದಕ್ಕೆ ನಾಳೆ ನೀರ್ ತಂದೆ. ನೀನು ಬೇಜಾರು. ಬೇಡಪ್ಪ, ಹೋಗ್ ದೇವ್ರ ನಾಮ ಹಾಡು. ಅಯ್ಯೋ, ಇದೇ ನೀವ್ ತರ್ತಾ ಇದ್ರಿ, ಕೊಡಿ ಇಲ್ಲಿ. ಅಯ್ಯೋ ಅತ್ತೆ, ಕೊಡಿ ಇಲ್ಲಿ. ಈ ಗೀತಂಗೆ ಎಷ್ಟ್ ಹೇಳಿದ್ರು ಕೇಳೋದೇ ಇಲ್ಲ. ಈ ಕೆಲ್ಸ ಎಲ್ಲ ನಾನೇ ಮಾಡ್ಕೊಳ್ತೀನಿ ಅಂದ್ರೆ. ಸಾವಿತ್ರಿ, ಬಾಯಿಲಿ. ಎಲ್ಲಿ ಹೋದ ಅವನು? ಯಾರು? ನೀನು ಸುಪುತ್ರ ಕುಮಾರ ಕಂಠೀರವ ಕೃಷ್ಣ. ಎಷ್ಟೇ ಆಗ್ಲಿ ಅವ್ನು ನಿಮ್ಮ ಮಗ ಅಲ್ವಾ? ನಿಮ್ಮಷ್ಟೇ ಹಠ ಸ್ವಾಭಿಮಾನ ಅವನಿಗೂ ಇದೆ. ನೀವು ಹೋಗು ಅಂದ್ರೆ ಅವ್ನು ಹೋಗೇ ಬಿಟ್ಟ. ಅವನ ಹಠಕ್ಕಷ್ಟು ಬೆಂಕಿ ಹಾಕಿದ್ರು. 2 ದಿವಸದಿಂದ ಉಪವಾಸನೆ ಸಾಯ್ತಿರ್ತಾನೆ. ಹೋಗಿ ಕರ್ಕೊಂಬ. 3 ದಿವಸಕ್ಕೂ ನೀವು ಬೈತಾ ಇರಿ, ಅವ್ನ ಮನೆ ಬಿಟ್ಟು ಹೋಗ್ತಾ ಇರ್ತಾನೆ, ನಾನು ಹೋಗಿ ಕರ್ಕೊಂಡ್ ಬರ್ತಾ ಇರ್ತೀನಿ. ಏನೋ ಕೋಪದಲ್ಲಿ 4 ಮಾತಂದಿದ್ದಕ್ಕೆ ಅಷ್ಟಕ್ಕೆ ಹೊರಟೋಗೋದಾ? ಅದನ್ನೇ ನೀನು ಚುಚ್ಚಿ ಮಾತಾಡ್ತಾ ಇದೀಯ. ಹೋಗಿ ಕರ್ಕೊಂಬಾರೆ ಅಂದ್ರೆ. ಸರಿ, ತಗೊಳ್ಳಿ ಮಾವ ಕಾಫಿ. ಯಾರೇ ಕಾಫಿ ಮಾಡಿದ್ದು? ನಾನೇ. ಸಕ್ಕರೆನೆ ಹಾಕಿಲ್ವಲ್ಲೇ? ಕಾಫಿ ಮಾಡಿ ನಾನು ಮಾವ. ಹೌದಾ? ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಕೃಷ್ಣ, ಕೃಷ್ಣ, ನೀನ್ ಯಾಕೆ ಮನೆಗೆ ಬರ್ತಾ ಇಲ್ಲ ಅಂತ ನನಗ್ ಗೊತ್ತು. ರಾಧಾ ನಿನ್ನ ನೋಡ್ಕೋತಾ ಇದ್ದಾಳೆ ಅಂತ ತಾನೆ? ಇನ್ಯಾಕ್ ಬೇಕು ಈ ಅಮ್ಮನ ಹಂಗು? ಸರಿ ಮನೆಗೆ ನಡಿ, ನಿಮ್ಮ ಅಪ್ಪನೇ ನಿನ್ ಕರ್ಕೊಂಬ ಅಂದ್ರು. ನಾನ್ ಬರಲ್ಲಮ್ಮ. ನಾನೇನ್ ಅಂತ ಮಹಾ ತಪ್ಪು ಮಾಡ್ಬಿಟ್ಟೆ ಅಂತ ಅಪ್ಪ ನನಗೆ ಅಷ್ಟೊಂದು ಅವಮಾನ ಮಾಡಿದ್ರು? ಲೋ, ಎಷ್ಟೇ ಆದ್ರೂ ಅವ್ರು ನಿಮ್ಮ ಅಪ್ಪ ಕಣೋ. ನೀನ್ ತಾನೇ ಅವ್ರು ಬೈಯೋ ಹಾಗೆ ಯಾಕೆ ನಡ್ಕೋತೀಯ? ಅವ್ರು ಏನೇ ಹೇಳಿದ್ರು ನಿನ್ನ ಒಳ್ಳೇದಕ್ಕೆ ತಾನೇ ಹೇಳ್ತಾರೆ. ನಿನ್ ಬೈಯೋದ್ ಬೈದ್ಬಿಟ್ರ ಅವ್ರೆಲ್ಲ ಎಷ್ಟು ಸಂಕಟ ಪಡ್ತಿದಾರೆ ಗೊತ್ತಾ? ಅವ್ರಿಗೆ ಸಂಕಟ, ನನಗೆ ಪ್ರಾಣ ಸಂಕಟ ಅಲ್ವೋ ಕೃಷ್ಣ? ಈಗೀಗ ಅವ್ರು ಎಷ್ಟು ನೋವು ಅನುಭವಿಸ್ತಿದ್ದಾರೆ ಗೊತ್ತಾ? ರಮೇಶ್ನ ಕೆಲ್ಸಕ್ಕೆ ಹಣ ಬೇರೆ ಕಟ್ಟಬೇಕು. ಅದು ಅಲ್ದೆ ಇಷ್ಟರಲ್ಲೇ ಅವ್ರ ಕೆಲ್ಸ ಬೇರೆ ಹೋಗುತ್ತೆ ಕಣೋ. ಏನು? ಅಪ್ಪನ ಕೆಲ್ಸ ಹೋಗತ್ತಾ? ಹೌದಪ್ಪ, ಇನ್ನು 2 ತಿಂಗಳು ಮಾತ್ರ ಅಂತ ಚಿಕ್ಕ ಮಾಲೀಕರು ಖಡಾಖಂಡಿತವಾಗಿ ಹೇಳ್ಬಿಟ್ರಂತೆ. ಅವರಿಗೂ ಕೆಲ್ಸ ಹೋಗಿ ರಮೇಶನ್ಗೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನಮ್ಮನೆ ಮರಳು ಭೂಮಿ ಆಗ್ಬಿಡುತ್ತೆ ಕಣೋ. ರಮೇಶ್ನ ಕೆಲ್ಸ ಸಿಗ್ಬೇಕು ಅಂದ್ರೆ 10,000 ರೂಪಾಯಿ ಕಟ್ಲೇಬೇಕಂತೆ. 10,000ನಾ? ಹೌದಪ್ಪ. ಹೆತ್ತವ್ರ ಕಷ್ಟ ಏನು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಮಕ್ಕಳಿಗೆ ಇನ್ನೂ ಒಂದು ದಾರಿ ತೋರ್ಸೋಕಾಗ್ಲಿಲ್ವಲ್ಲ ಅಂತ ನಿಮ್ಮಪ್ಪ ಹಗಲು ರಾತ್ರಿ ಕೊರಗಿ ಎಲ್ಲಿ ಹಾಸಿಗೆ ಹಿಡಿದು ಬಿಡ್ತಾರೋ ಅಂತ ನನಗೆ ಭಯ ಆಗ್ತಾ ಇದೆ. ಅಮ್ಮ, ನೀನ್ ಅಳಬೇಡಮ್ಮ. ಇಷ್ಟು ದಿವಸ ನಾನು ಹುಡುಗ ಬುದ್ಧಿಯಿಂದ ಹಾಳಾಗಿ ಹೋಗಿದ್ದೆ, ಕೆಲಸಕ್ಕೆ ಬಾರದು ಪೋಲಿ ಆಗಿದ್ದೆ ಅಮ್ಮ. ಇನ್ನು ಮೇಲೆ ನಾನು ಒಂದು ಮನುಷ್ಯ ಅಂತ ಸಾಧಿಸಿ ತೋರಿಸ್ತೀನಮ್ಮ, ಸಾಧಿಸಿ ತೋರಿಸ್ತೀನಿ ಅಮ್ಮ. ಎಲ್ಲಿ ಒಂದ್ಸಲಿ ನಗಮ್ಮ. ರಂಗಪ್ಪ, ಆ ಮಿಷಿನ್ಗಳೆಲ್ಲ ಒರೆಸಿ ಗ್ರೀಸ್ ಹಾಕ್ಸು. ಸರಿ ಸ್ವಾಮಿ. ನಮಸ್ಕಾರ ರಾಮೇಗೌಡರಿಗೆ. ಓ, ಸೀತಾರಾಮಯ್ಯನವರು, ಇದೇನು ಇಲ್ಲಿ ತನಕ ಬಂದ್ಬಿಟ್ಟಿದ್ದೀರಾ? ಭತ್ತ ಬಿಡಿಸ್ಬೇಕಾಗಿತ್ತೇನೋ? ಅಯ್ಯೋ, ಭತ್ತಾನ್ ಮಿಲ್ ಮಾಡಿ ಸಣ್ಣ ತಿನ್ನೋಕೆ ನಮಗೆ ಯಾವ ಜಮೀನಿದೆ ಹೇಳಿ? ದೇವ್ರು ನಮಗಿನ್ನೂ ಆ ಶಕ್ತಿ ಕೊಟ್ಟಿಲ್ಲ. ಮತ್ತಿನ್ನೇನು ಸಮಾಚಾರ? ಪದೇ ಪದೇ ನಿಮ್ಗೆ ತೊಂದರೆ ಕೊಡ್ತಾ ಇದೆ. ಏನ್ ಹೇಳಿ, ಪರವಾಗಿಲ್ಲ. ಏನೂ ಇಲ್ಲ, ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಬೇಕಾಗಿತ್ತು. ಅಯ್ಯಯ್ಯೋ, ನೆನ್ನೆನೆ ಬಂದಿದ್ರೆ ಧಾರಾಳವಾಗಿ ಕೊಟ್ಬಿಡ್ತಿದ್ದೆ. ಇದ್ಬದ್ದ ಹಣನೆಲ್ಲ ಲೇವಾದೇವಿಗೆ ಅಂತ ಹಾಕ್ಬಿಟ್ಟಿದ್ದೀನಿ. ಹಾಳಾದ್ದು ಮಿಲ್ ಬೇರೆ ಓಡ್ತಾ ಇಲ್ಲ. ಅಕ್ಕಿನೆಲ್ಲ ರೆಗ್ಯುಲೇಟೆಡ್ ಮಾರ್ಕೆಟ್ ಕಳಿಸ್ಬಿಟ್ಟಿದ್ದೀನಿ. ನಾಳಿದ್ದು ಬಿಲ್ ಬಂದ್ಬಿಡುತ್ತೆ. ಬನ್ನಿ, 10 ಅಲ್ಲ 15,000 ರೂಪಾಯಿ ತಗೊಂಡೋಗಿ.
ನನಗೆ ನಾಳೆನೇ ಬೇಕಾಗಿತ್ತು. ನಾಳೆ ಅಂದ್ರೆ ಸಾಧ್ಯವಿಲ್ಲ ಸೀತಾರಾಮಯ್ಯನವ್ರೆ, ನಾಳಿದ್ ಬನ್ನಿ, ಖಂಡಿತ ಕೊಡ್ತೀನಿ. ಸರಿ ಗೌಡ್ರೆ. ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ಸೀತಾರಾಮಯ್ಯನವ್ರೆ, ಏನು ಯೋಚಿಸಬೇಡಿ, ನಾಳಿದ್ ಬಂದು ತಗೊಂಡೋಗಿ. ನಮಸ್ಕಾರ ಸೀತಾರಾಮಯ್ಯನವರೇ. ಓಹ್ ನಮಸ್ಕಾರ. ಏನ್ ಸಮಾಚಾರ? ಏನೂ ಇಲ್ಲ, ಮೊನ್ನೆ ನಮ್ಮ ಯಜಮಾನರು ಪ್ರದೀಪ್ ಹತ್ರ 20,000 ರೂಪಾಯಿ ಇಸ್ಕೊಂಡಿದ್ರಂತೆ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಚಿಕ್ಕ ಯಜಮಾನ್ ಊರಲ್ಲಿಲ್ಲ, ಹುಬ್ಬಳ್ಳಿಗೆ ಹೋಗಿದ್ದಾರೆ. ಯಜಮಾನರು ನಿಮ್ ಕೈಲೇ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ, ತಗೊಳ್ಳಿ. ನಾನೇನ್ ಬರ್ತೀನಿ. ಒಳ್ಳೇದು. ಕಾಫಿ ತಗೊಳ್ಳಿ ರೀ. ಕಾಫಿ ತಗೊಳ್ಳಿ. ಹಣದ ಏರ್ಪಾಡಾಯ್ತಾ? ನಾಳೆನೆ ಕಡೆ ದಿನ. ನೀವು ಸುಮ್ಮನೆ ಇರೋದು ನೋಡಿದ್ರೆ ನನ್ಗೆ ಆ ಕೆಲಸ ಸಿಗಲ್ಲ ಅಂತ ಕಾಣಿಸುತ್ತೆ. ಬೆಳಗ್ಗೆಯಿಂದ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾರೆ. ನೀನು ಈಗಲೇ ಪ್ರಾಣ ಹಿಂಡಿದ್ರೆ ಹೇಗೆ? ಅವ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಕಾಫಿ ಕುಡೀರಿ. ಅತ್ತೆ, ಅವ್ರಿಗೆ ಈ ಕೆಲಸ ಕೊಡಿಸ್ಬೇಕು ಅಂತ ನಮ್ ಚಿಕ್ಕಪ್ಪ ತುಂಬಾ ಕಷ್ಟಪಟ್ರು. ಅಪ್ಪ, ಇಂಥ ಅವಕಾಶ ಮತ್ತೆ ಸಿಗಲ್ಲಪ್ಪ. ಇದು ನನ್ನ ಭವಿಷ್ಯದ ಪ್ರಶ್ನೆ. ನಂಗೂ ಗೊತ್ತು ಕಣಪ್ಪ. 10,000 ರೂಪಾಯಿ ಹೊಂದಿಸೋದು ಅಷ್ಟೊಂದು ಸುಲಭದ ಕೆಲಸ ಅಂತ ತಿಳ್ಕೊಂಡ್ಯಾ? ನಮ್ಮ ಮನೆ ಪರಿಸ್ಥಿತಿ ನಿಂಗೂ ಗೊತ್ತೇ ಇದೆಯಲ್ಲಪ್ಪ. ಮಾವ, ನೀವೇನು ತಿಳ್ಕೊಳ್ದೆ ಹೋದ್ರೆ ನಮ್ ಚಿಕ್ಕಪ್ಪನ ಹತ್ರ ನಾನೇ 10,000 ರೂಪಾಯಿ ಇಸ್ಕೊಂಡ್ ಬರ್ತೀನಿ. ಬೇಡವ ಬೇಡ, ನಗೋರ್ ಮುಂದೆ ಎಡು ಬಿಡೋ ಹಾಗೆ ಮಾತ್ರ ಮಾಡಬೇಡ. ಇನ್ನೂ ಒಂದ್ ದಿವಸ ಟೈಮ್ ಇದೆಯಲ್ಲ, ನಾನೇ ಒಂದು ವ್ಯವಸ್ಥೆ ಮಾಡ್ತೀನಿ. ಕೆಲಸ ಸಿಕ್ಕೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ ಮಗನಿಗೆ ಸಿಕ್ಕಿದ ಅವಕಾಶನೂ ಉಳಿಸ್ಕೊಳಕ್ಕಾಗಲಿಲ್ಲವಲ್ಲ. ನನ್ನನ್ನು ಎಂಥ ಪರಿಸ್ಥಿತಿಗೆ ತಂದೊಡ್ಬಿಟ್ಟೆ ದೇವರೇ. ನನ್ನ ಹಣೆ ಬರನೇ ಇಷ್ಟು ಅಂತ ಕಾಣುತ್ತೆ. ಏನೂ ಇಲ್ಲ, ಅರ್ಜೆಂಟಾಗಿ ಒಂದು 10,000 ರೂಪಾಯಿ ಬೇಕಾಗಿತ್ತು. ಅಯ್ಯಯ್ಯೋ, ನೆನ್ನೆನೆ ಬಂದಿದ್ರೆ ಧಾರಾಳವಾಗಿ ಕೊಟ್ಬಿಡ್ತಿದ್ದೆ. ಇದ್ಬದ್ದ ಹಣನೆಲ್ಲ ಲೇವಾದೇವಿಗೆ ಅಂತ ಹಾಕ್ಬಿಟ್ಟಿದ್ದೀನಿ. ಹಾಳಾದ್ದು ಮಿಲ್ ಬೇರೆ ಓಡ್ತಾ ಇಲ್ಲ. ಅಕ್ಕಿನೆಲ್ಲ ರೆಗ್ಯುಲೇಟೆಡ್ ಮಾರ್ಕೆಟ್ ಕಳಿಸ್ಬಿಟ್ಟಿದ್ದೀನಿ. ನಾಳಿದ್ದು ಬಿಲ್ ಬಂದ್ಬಿಡುತ್ತೆ. ಬನ್ನಿ, 10 ಅಲ್ಲ 15,000 ರೂಪಾಯಿ ತಗೊಂಡೋಗಿ. ನನಗೆ ನಾಳೆನೇ ಬೇಕಾಗಿತ್ತು. ನಾಳೆ ಅಂದ್ರೆ ಸಾಧ್ಯವಿಲ್ಲ ಸೀತಾರಾಮಯ್ಯನವ್ರೆ, ನಾಳಿದ್ ಬನ್ನಿ, ಖಂಡಿತ ಕೊಡ್ತೀನಿ. ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ಸೀತಾರಾಮಯ್ಯನವ್ರೆ, ಏನು ಯೋಚಿಸಬೇಡಿ, ನಾಳಿದ್ ಬಂದು ತಗೊಂಡೋಗಿ. ನಮಸ್ಕಾರ ಸೀತಾರಾಮಯ್ಯನವರೇ. ಓಹ್ ನಮಸ್ಕಾರ. ಏನ್ ಸಮಾಚಾರ? ಏನೂ ಇಲ್ಲ, ಮೊನ್ನೆ ನಮ್ಮ ಯಜಮಾನರು ಪ್ರದೀಪ್ ಹತ್ರ 20,000 ರೂಪಾಯಿ ಇಸ್ಕೊಂಡಿದ್ರಂತೆ, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಚಿಕ್ಕ ಯಜಮಾನ್ ಊರಲ್ಲಿಲ್ಲ, ಹುಬ್ಬಳ್ಳಿಗೆ ಹೋಗಿದ್ದಾರೆ. ಯಜಮಾನರು ನಿಮ್ ಕೈಲೇ ಕೊಟ್ಟು ಬನ್ನಿ ಅಂತ ಹೇಳಿದ್ದಾರೆ, ತಗೊಳ್ಳಿ.
ಅಪ್ಪ ನೀವಾ ಕೃಷ್ಣ ಇದೇನು ಮನೆಗೋಸ್ಕರ ಕೆಲಸಕ್ಕೆ ಡೆಪಾಸಿಟ್ ಮಾಡ್ಬೇಕಲ್ಲಪ್ಪ ಅಪ್ಪ ಇಲ್ಲಿ ಕೊಡಿಪ್ಪ ನೀವು ಹೋಗಿ ನೀವು ಹೋಗಿಪ್ಪ ಹೋಗಿ ಹೋಗಿಪ್ಪ ನೀವು ಮಾಡ್ಬೇಕು ಕೃಷ್ಣ ಹೋಗಿ ಕೃಷ್ಣ ಕೃಷ್ಣ ಸೀತಾರಾಮಯ್ಯನವರೇ ಭಾಗ ತೆಗಿರಿ. ಏನ ನಿಮ್ ಕೃಷ್ಣನ್ನ ಕಳ್ಳ ಅಂತ ಹಿಡ್ಕೊಂಡು ಊರ್ ಜನ ಎಲ್ಲ ಪೊಲೀಸ್ಗೆ ಹಿಡ್ಕೊಟ್ರು. ಏನು ಕಳ್ಳ ಅಂತ ಹಿಡ್ಕೊಂಡು ಪೊಲೀಸ್ ಕೊಟ್ಬಿಟ್ಟ? ನೀನ್ ನಡಿ, ನಾನು ಬಂದೆ. ಸರಿ. ರಮೇಶ ರಮೇಶ ಬಂದೆಮ್ಮ. ಏನಮ್ಮ? ಈ ಒಡವೆಗಳೆಲ್ಲ ಮಾರಿ ನಿನ್ ಡಿಪಾಸಿಟ್ ಹಣ ಕಟ್ಟಿ ಅಂತ ನಿಮ್ಮ ಅಪ್ಪನಿಗೆ ಹೇಳಿದೆ. ಅವ್ರಿದ್ ಸಾಲ ಅಲ್ಲ ಅಂದ್ರು. ಈಗ ಇದನ್ನ ಮಾರ್ಬಿಟ್ಟು ಕೃಷ್ಣನಾದ್ರೂ ಜೈಲಿಂದ ಬಿಡಿಸ್ಕೊಂಬಾರು. ಪಾಪ ಅವನಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾನೋ ಏನೋ. ತಗೋ. ಐ ಆಮ್ ವೆರಿ ಸಾರಿ ಮಿಸ್ಟರ್ ರಮೇಶ್. ನಿಮ್ ತಮ್ಮ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಾನೆ. ಐ ವಿಟ್ನೆಸ್ ಬಹಳ ಇದೆ. ಅವನ್ನ ಬಿಡಿಸೋದಿರ್ಲಿ, ಬೇಲ್ ಮೇಲೆ ಹೊರಗಡೆ ಕರ್ಕೊಂಬರಕ್ಕೂ ಸಾಧ್ಯವಿಲ್ಲ. ಹಾಗಿದ್ಮೇಲೆ ಶಿಕ್ಷೆ ಅನುಭವಿಸಲೇಬೇಕು. ಏನಂದ್ರೆ ಕೃಷ್ಣನ್ ಬಿಡಿಸ್ಕೊಂಡ್ ಬಂದ್ಬಿಟ್ರಾ? ಲಾಯರ್ ಹತ್ರ ಹೋಗಿದ್ದೆ ಕಣೆ. ಇದು ಜಿನಿಯನ್ ಕೇಸು, ಏನು ಮಾಡಕ್ಕಾಗಲ್ಲ ಅಂತಂದ್ರು. ಅವ್ರವ್ರು ಮಾಡಿದ ಕರ್ಮ ಅವ್ರವ್ರೇ ಅನುಭವಿಸ್ಬೇಕು. ಅಂದ್ಹಾಗೆ ಒಡವೆಗಳು ಮಾರಿ ದುಡ್ಡೆಷ್ಟು ಬಂತು? 2600 ರೂಪಾಯಿ ಬಂತು ಕಣೆ. ಅಪ್ಪನ ಔಷಧಿ ಖರ್ಚಾಗತ್ತೆ, ಅಮ್ಮನ ಕೊಟ್ಟು ಬಂದ್ಬಿಡ್ತೀನಿ. ಏನಂದ್ರೆ ನಾನೊಂದ್ ಮಾತು ಹೇಳ? ಏನೇ? ಮಾವಂಗ್ ಬೇರೆ ಸಂಪಾದನೆ ಇಲ್ಲ, ಹಾಸಿಗೆ ಹಿಡ್ದಿದ್ದಾರೆ. ಇಂಥ ಸಮಯದಲ್ಲಿ ನೀವು ಕೆಲ್ಸಕ್ಕೆ ಸೇರದೆ ಇದ್ರೆ ಮನೆ ಪರಿಸ್ಥಿತಿ ಏನಾಗತ್ತೆ ಹೇಳಿ? ಅದಕ್ಕೆ ನನ್ನೇನ್ ಮಾಡು ಅಂತೀಯ? ಏನು ಮಾಡೋದ್ ಬೇಡ. ಆ ದುಡ್ಡಿನ ಜೊತೆಗೆ ಈ ದುಡ್ಡನ್ನು ಸೇರಿಸಿ ಮೊದಲು ನೀವು ಕೆಲ್ಸಕ್ಕೆ ಸೇರ್ಕೊಳ್ಳಿ. ರತ್ನ, ಇಷ್ಟೊಂದು ಹಣ ಎಲ್ಲಿಂದ ಬಂತೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ನೀವು ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಹೋಗಿ ನೀವು. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೀವು ಹೇಳಿದಾಗೆ 10,000 ರೂಪಾಯಿ ಡೆಪಾಸಿಟ್ ತಂದಿದ್ದೀನಿ. ವೆರಿ ಗುಡ್. ಆ ಅಮೌಂಟ್ ನ ಕ್ಯಾಶ್ ಕೌಂಟರ್ ಕಟ್ಬಿಡಿ. ಸರ್, ಕೆಲಸ ಕಾಯಂ ತಾನೆ? ಶೋರ್, ಖಂಡಿತ. ನೀವು ನಾಳೆನೇ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅತ್ತೆ ಅತ್ತೆ, ನಿಮ್ ಮಗ ಲಾಯರ್ ಕೈಕಾಲ್ ಹಿಡ್ಕೊಂಡ್ ಬೇಡ್ಕೊಂಡ್ರು ಸಾಕ್ಷಿ ಸಮೇತ ಸಿಕ್ಬಿಟ್ಟಿದ್ದಾನೆ. ಬಿಡ್ಸೋಕಾಗಲ್ಲ ಅಂದ್ರಂತೆ. ಕೃಷ್ಣನ್ಗೆ ಕೋರ್ಟ್ನಲ್ಲಿ 3 ತಿಂಗಳ ಕಠಿಣ ಶಿಕ್ಷೆ ಕೊಟ್ಟಿದ್ದಾರಂತೆ. ನಮ್ ಕೃಷ್ಣನಿಗೆ 3 ತಿಂಗಳು ಕಠಿಣ ಶಿಕ್ಷೆನ?
ಏನೇ ಇದು? ನಾನು ನೋಡ್ತಾನೆ ಇದ್ದೀನಿ, ಬೆಳಿಗ್ಗಿಂದ ಒಳ್ಳೆ ಮಂಕು ಬಡದವ್ರ ತರ ಕೂತಿದ್ಯಲ್ಲ, ಎದ್ದು ಮನೆ ಕೆಲಸ ಮಾಡ್ಬಾರ್ದ? ನನಗ್ ತಲೆ ನೋಯ್ತಿದೆ. ಕೆಲಸಕ್ಕೆ ಬಾರ್ದು ವಿಚಾರನೆಲ್ಲ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಸರಿ ಸರಿ, ಬೇಗ ಬಂದು ಅಲಂಕಾರ ಮಾಡ್ಕೋ. ಲೆಫ್ಟ್ ರೈಟ್, ರೈಟ್ ಅಬೌಟ್ ಟರ್ನ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್. ಇನ್ನೂ ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ದೀರಾ? ಬೇಗ ಹೊರಡ್ಬಾರ್ದೆ? ಎಲ್ಲಿಗೆ? ಇನ್ನೆಲ್ಲಿಗೆ? ಬಸ್ ಸ್ಟ್ಯಾಂಡಿಗೆ. ಯಾರ್ ಕಮಿಂಗು? ಇದೇನ್ರಿ ಹೀಗ್ ಕೇಳ್ತಿದ್ದೀರಾ? 9 ಗಂಟೆ ಆಯ್ತು. 10:30 ಗಂಟೆಗೆ ಧಾರವಾಡದಿಂದ ದಾಮೋದರ ನಮ್ಮ ಮನೆಯಲ್ಲಿ ಆಗೋಗ್ ಬರ್ತಾ ಇದ್ದಾನೆ. ಓಹೋ, ನಿನ್ನ ಅರೇಂಜ್ಮೆಂಟ್ಸ್. ಸೊ ಐ ಫರ್ಗಾಟ್. ನಾನು ಹೋಗೋದಿಲ್ಲ. ಅಟೆನ್ಷನ್. ಹೋಗ್ತೀನಿ. ತಗೊಳ್ಳಿ ಡ್ಯಾಡಿ ಗಂಡನ. ಏನಮ್ಮ ಇದು? ನಿಮ್ ಮಗಳನ್ನ ಮೊದಲು ಶೂಟ್ ಮಾಡಿ ಆಮೇಲೆ ಬರೋ ಗಂಡನ ಮನೆ ಕರ್ಕೊಂಡ್ ಬನ್ನಿ. ರಾಧಾ, ಡ್ಯಾಡಿ ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ, ಆದ್ರೆ ನಾನು ಆ ಕೃಷ್ಣನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗೋಲ್ಲ. ಮೈ ಡಿಯರ್ ಡಾಟರ್, ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಡೋಂಟ್ ವರಿ. ಯಾರ ಜಲ್ದಿ ಹೇಳ್ಕಳೆ. ರಾಮ್ಪುರ ರಾಮ್ಪುರ. ಸಾಲ ಬಂದು ತಮ್ಮ, ಇಲ್ಲಿ ಮಿಲಿಟರಿ ಮಿಷನ್ ಮುನಿಯಪ್ಪನ ಮನೆ ಎಲ್ಲ ಐತ್ರಿ. ಅವ್ರ ಮನೆನಾ? ಇಲ್ಲಿಂದ 2 ಮೈಲಿ ದೂರ ಆಗುತ್ತೆ. ನೀವು ಎಲ್ಲಿಗೆ ಹೋಗ್ಬೇಕು? ಅದೇ ಮಿಲಿಟರಿ ಮಿಷನ್ ಮುನಿಯಪ್ಪನ ಮನೆಗೆ. ಮಿಲಿಟರಿದು ಮಿಷನ್ ಮುನಿಯಪ್ಪ ಬಂದು ಮನೆ. ಬರ್ರಿ, ನಾವು ಕರ್ಕೊಂಡು ಹೋಗ್ತೀವಿ. ಕುತ್ಕೊಳ್ಳಿ ಗಾಡಿ ಒಳಗೆ. ಜಮ್ಖಾನ ರೇಸ್ ಒಳಗೆ ನಮ್ದು ಘೋಡ ಫಸ್ಟ್ ಬಂದಿದೆ, ಗೊತ್ತಾ? ಹೌದೇನ್ರಿ? ಚಲ್ಬೇಡ, ಚಲ್ರಿ, ಸಡ್ಕ ಚಲ್ರಿ. ಕೊಡ್ರಿ. ಮಿಲಿಟರಿಗೆ ಮೀಸೆದು ಮುನಿಯಪ್ಪ ನಿಮ್ಗೆ ಏನಾಗ್ಬೇಕು? ಅವ್ರ ಮಗಳ ಮದ್ವೆ ಆಗಕ್ ಬಂದೀನ್ರಿ. ಅವ್ರದ್ದು ಮಗಳಿಗೆ ನೀವು ನಿಖಾ ಮಾಡ್ಕೊಳಿಗೆ ಬಂದಿದ್ದು? ಹೂನ್ರಿ. ಅರೆ ಬಾಪ್ರಿ, ನಿಮ್ದು ಊರು ಯಾವ್ದು? ನಮ್ದು ದಾಮೋದರ, ಧಾರವಾಡ್ರಿ. ಧಾರವಾಡ? ಹೂನ್ರಿ. ಅಲ್ಲಿ ಪೇಡೆ ಗಿಡೆ ಮಾರ್ಕೊಂಡು ಇರೋದು ಬಿಟ್ಬಿಟ್ಟು ಯಾದ್ಗೆ ಬಂದ್ರಿ ಇಲ್ಲಿಗೆ? ಅರೆ ಬಾಪ್ರೆ, ನಿಮ್ದು ವಯಸ್ಸೆಷ್ಟು? 26 ವರ್ಷ. ಅರೆ ಅಲ್ಲ, ಇಷ್ಟು ಚಿಕ್ಕ ವಯಸ್ಸೊಳಗೆ ನಿಮ್ಗೆ ನಸೀಬ್ಗೆ ಕೊಟ್ಟ ಮಾಡ್ಬಿಟ್ಟ ಅವನು. ನಾವಣ್ಣ ಎದಕ್ ಕಳಾಕತ್ತೀರಿ? ನಿಮ್ದು ಹಾಗೆ ಅವ್ರದ್ದು ಮಗಳಿಗೆ ನಿಖಾ ಮಾಡ್ಕೊಳಗೆ 6 ಜನ ಗಂಡ್ಗಳು ಬಂದಿದ್ದಾರೆ. ಅವ್ರಿಗೆಲ್ಲ ಡಬಲ್ ದುಬಾರಲ್ಲಿ ಗನ್ನಿಲ್ಲ, ಅದ್ರೊಳಗೆ ಢಮ್ ಢಮ್ ಅಂತ ಸಾಯಿಸ್ಬಿಟ್ಟಿದ್ದಾರೆ ಬಡ್ಡಿ ಮಗ. ಮಿಲಿಟರಿದ ಒಳಗೆ 1000 ಜನಗೆ ಸಾಯಿಸಿದೆ. ಅದ್ಗೆ ಅದು ಯಾರ ಮನೆಗೆ ಬಂದ್ರು ಅವ್ರಿಗೆ ಸಾಯಿಸ್ಬಿಡ್ತಾರೆ. ನಿಮ್ದು ಇಷ್ಟು ಚಿಕ್ಕ ವಯಸ್ಸುಗಳಿಗೆ ನಸೀಬ್ಗೆ ಕೊಟ್ಟ ಹಾಕ್ಬಿಟ್ಟು ಸಾಯೋದ್ಗೆ ಹೋಗ್ತಾ ಇದ್ದೀರಿ. ನಿಮ್ಗೆ ನಾವು ಕರ್ಕೊಂಡು ಹೋಗ್ತಿದೀವಲ್ಲ ಅಂತ ನಮ್ ದಿಲ್ಲೊಳಗೆ ಸಂಕಟ ಆಗ್ತಾರೆ, ಸಂಕಟ. ಅರೆ ಅಲ್ಲ, ನೀವು ದುಡ್ಡಿಗೆ ಕಾಸಿಗೆ ಕೊಡ್ಬೇಡಿ, ನಿಮ್ಗೆ ಬಿಟ್ಟಿ ಕರ್ಕೊಂಡೋಗಿ ಸಮಾಧಿ ಮಾಡ್ತಾ ಇದೀವಿ ಅಂತ ನಮ್ಗೆ ಸಂಕಟ ಆಗ್ತಾರೆ. ಚಲೇ ಈ ಮನೆ ಅಳಿ ಆಗೋದಕ್ಕೆ ನೀವೆಷ್ಟು ಪುಣ್ಯ ಮಾಡಿದ್ರೋ. ಚೆನ್ನಾಗಿ ಊಟ ಮಾಡಿ. ನಿಮ್ಗೆ ಯಾವ ತರಕಾರಿ ಇಷ್ಟ? ಅತ್ಯವ, ನನಗ ಬದ್ನಿಕಾಯಿ, ಸೋರೆಕಾಯಿ, ನುಗ್ಗಿಕಾಯಿ ಅಂದ್ರ ಚಲೋ ಮಸ್ತ್ ಆಕತ್ ನೋಡ್ರಿ. ಒಳ್ಳೊಳ್ಳೆ ತರಕಾರಿನೇ. ಎಲ್ಲ ಸೇರ್ಸಿ ಹುಳಿ ಮಾಡಿ ಹಾಕ್ತೀನಿ, ಚೆನ್ನಾಗಿ ತಿಂದು ನಿಮ್ ಮಾವನ ಹಂಗೆ ನೀವು ದಪ್ಪಗಾಗಿ. ಅಯ್ಯೋ ಅಯ್ಯೋ ನನ್ನ ಬಂಗಾರ, ನಿಧಾನ ಊಟ ಮಾಡಿ. ಯಾರೇ ಇದು? ಒಳ್ಳೆ ಮಹಾರಾಜ ಸೇವೆ ಮಾಡಿದಾಗೆ ಚಾಮರ ಬೇರೆ ಬೀಸ್ತಾ ಇದೆಯಲ್ಲೇ. ಅತ್ಯವ, ಇವ್ರು ಯಾರು? ಎದಕ್ ಬಂದಾರ್ರಿ? ಇವ್ರೇ ರೀ ಭಾವಿ ಅಳಿಯಂದ್ರು.
ಒಳ್ಳೆ ಬರಗಾಲಕ್ಕೆ ಸಿಗ್ತವನ ಕಾಡ್ತಾನೆ. ಅವ್ರಿ ಕಣಪ್ಪ ನಿಮ್ ಮಾವ. ಮಾಮ ಸಾಕ್ಷಾತ್ ಶ್ರೀರಾಮಚಂದ್ರ ನೋಡ್ದಂಗಾತ. ಎಲ್ಲಿಂದ ಗಟ್ಟು ಬಿದ್ನಿ ಹನುಮಂತ ಕುಮಾರ? ಮಾಮ ಅದ್ಯಾವನೋ ಜಟಗಾದ ನಿಮ್ಮನ್ನ ಮನುಷ್ಯ ವರ್ಗಕ್ಕೂ ಸೇರಿಸ್ತೆ ಬಾಯಿ ಬಂದಂಗಂದ. ನನಗ ತಲೆ ಕೆಟ್ಟ ಸಿಟ್ಟು ಬಂದು ಕಾಲರದ್ದು ಮೆಟ್ನಾಗ ಬಡಿಯೋಣ ಅಂತಿದ್ದೆ. ಮೆಟ್ ಹರಿದು ನಿಮ್ ಮನೆಗೆ ಬರಿಗಾಲ್ನಾಗ ಬಂದ್ರ ಮರ್ಯಾದೆ ಬರೋದಿಲ್ಲ ಅಂತ ಹಂಗ ಬಂದೆ. ಒಳ್ಳೆ ಕೆಲಸ ಮಾಡ್ದೆ. ಅಯ್ಯೋ ಅಯ್ಯೋ ನನ್ ಬಂಗಾರ, ಎಷ್ಟು ಅಭಿಮಾನನಪ್ಪ ನಿಮ್ ಮಾವನ ಕಂಡ್ರೆ. ಮಾಮ ನಾನ್ ಇಲ್ಲಿಗೆ ಒಂದೇ ಚಾರ್ಜ್ ಇಟ್ಕೊಂಡ್ ಬಂದವ, ಒಳ್ಳೆಗೂ ಪೈಕಿ ಅಲ್ಲ. ಈ ಮನೆ ಅಳಿನಾಗ ಇದ್ಕೊಂಡು ನಿಮ್ ಗನ್ ಒರೆಸ್ತೀನ್ರಿ. ನಿಮ್ದು ಏನೇನ್ ಕೆಲಸ ಐತೆ ಎಲ್ಲಾ ನಾ ನೋಡ್ಕೊಂತೀನ್ರಿ. ಯಾಕಂದ್ರ ಇನ್ಮೇಲೆ ಈ ಮನೆ ನಂದೆ, ನೀವು ನನ್ನವ್ರೆ. ನಿಮ್ ಹೆಂಡ್ತಿ ನನ್ನ ಅತ್ತೆವ. ಅತ್ತಿ ಎಲ್ಲೈತಿ ಅಲ್ಲಿ ಅಡ್ಕಿ ಕೊಡ್ತೀನಿ ಬಾಪ. ಓದ್ಯಾ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಸಿಲಿ ಅಂದಾಗೆ ಈ ಮನೇಲೆ ಜಂಡಾ ಹೊಡೆದ್ನಲ್ಲ ಇವನು. ಇವನಿಲ್ಲಿ ಉಳುಗೊಡಿಸ್ಬಾರ್ದು. ಇವನಿಲ್ಲಿ ಉಳಿಸ್ತೀವಿ, ನಮ್ಮನ್ನು ಈ ಮನೇನು ಮೇಯ್ದ್ಬಿಟ್ಟು ಕಾಶಿಗೆ ಕಾಸಿಲ್ದೆ ಕಳಿಸ್ಬಿಡ್ತಾನೆ ಇವನು. ರಾಧಾ, ರಾಧಾ ಚೆನ್ನಾಗಿದೆಯಾ? ನನಗೇನಾಗಿದೆ? ಜೈಲಲ್ಲಿದ್ರು ಹಿಟ್ಟು ತಿನ್ಕೊಂಡು ಗೊಂಡ್ಕಲ್ ಹಾಗೆ ಗಟ್ಟಿಯಾಗಿದ್ದೀನಿ. ರಾಧಾ, ನೀನ್ಯಾಕೆ ಬಂದೆ? ಇಲ್ಲಿಗೆಲ್ಲ ಒಬ್ಳೆ ಬರ್ಬಾರ್ದಾಗಿತ್ತು. ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಕೃಷ್ಣ, ನೀನ್ ಕಳ್ತನ ಮಾಡಿದ್ದು ನಿಜನಾ? ಆ ವಿಷಯ ಈಗ ನನ್ನನ್ನ ಏನು ಕೇಳ್ಬೇಡ. ಸರಿ, ನೀನ್ ಚೆನ್ನಾಗಿದೆಯಾ? ಅಮ್ಮನ್ ನೋಡಿದ್ಯಾ? ಅಪ್ಪ ಹೇಗಿದ್ದಾರೆ? ರಾಧಾ, ಏನಾಯ್ತು ರಾಧಾ, ಏನಾಯ್ತು? ನಿಮ್ ತಂದೆ ನಮ್ಮನ್ನೆಲ್ಲ ಬಿಟ್ಟು ಕಣ್ ಮುಚ್ಕೊಂಡ್ಬಿಟ್ರು. ಮಿಸ್ಟರ್ ರಮೇಶ್. ಎಸ್ ಸರ್. ಇವತ್ತು ನಮ್ಮ ಮನೇಲಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ದೇನೆ, ನೀವು ಖಂಡಿತ ಬರಬೇಕು. ಅದೇನ್ ಸರ್, ನಾನು ಅಷ್ಟು ಇಂಪಾರ್ಟೆಂಟ್ ಆಗಿ ಕರಿತಿದ್ದೀರಾ? ಚಂದ್ರಿಕಾ ಫ್ಯಾಕ್ಟ್ರಿ ಓನರ್ ಮಗ ಬರ್ತಾ ಇದ್ದಾರೆ, ಅವ್ರಿಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ಓಕೆ ಸರ್, ಬರ್ತೀನಿ. ಥ್ಯಾಂಕ್ ಯು. ಮಿಸ್ಟರ್ ಪ್ರದೀಪ್. ಎಸ್. ನಾವು ಸುಮಾರು ದಿವಸದಿಂದ ಹೇಳ್ತಿದ್ದಲ್ಲ, ಅವರೇ ಇವರು ಮಿಸ್ಟರ್ ರಮೇಶ್. ಹೌದಾ? ನೈಸ್ ಟು ಮೀಟ್ ಯು ಸರ್. ವೆರಿ ನೈಸ್ ಟು ಮೀಟ್ ಯು. ನಮ್ಮ ಫ್ಯಾಕ್ಟ್ರಿಗೆ ಇವನ್ನ ಮ್ಯಾನೇಜರ್ ಹಾಕೋಣ. ಖಂಡಿತವಾಗ್ಲು. ಏ ಹುಡುಗ, ಹೋಗಿ ರೂಮಲ್ಲಿ ಆಡ್ಕೊಳ್ಳಿ, ಹೋಗಿ. ಅಲ್ಮಾರದಲ್ಲಿ ನಿಂತ್ಕೋ, ನಾವೆಲ್ಲ ಬಚ್ಚಿಟ್ಕೋತೀವಿ. ನಾನ್ ಕೂಗ್ದಾಗ ನೀನ್ ಬಂದು ನಮ್ಮೆಲ್ರನ್ನ ಹಿಡಿಬೇಕು. ಬಾ, ಇಲ್ಲಿ ಬಾ. ರೆಡಿನಾ? ಬಂದ್ರ ಏನ್ರಿ ರಾಮಕೃಷ್ಣ, ನಿಮ್ ಮಿಸ್ಸಸ್ ಏನು ತಿಂತಲ್ಲ? ಡೈಟಿಂಗ್? ಲೋ ಹರಿ, ನಾವೆಲ್ಲ ಬಚ್ಚಿಟ್ಕೊಂಡಾಯ್ತು, ಬೇಗ ಬಂದು ನಮ್ಮನ್ನ ಹಿಡಿಯೋ. ಅಯ್ಯಯ್ಯೋ, ಬಾಗ್ಲೆ ತೆಗೆದಾಗ್ತಾ ಇಲ್ಲ ತನ್ನ. ತಾಳು ಬಂದಿ, ತಾಳು. ಓ ಹರಿ, ಬಾರೋ. ತೆಗ್ಯೋ ಹರಿ, ತಾಳು. ಹರಿ, ಸ್ವಲ್ಪ ತಾಳು. ಅಪ್ಪ, ಹರಿ ಅಲ್ಮಾರದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಏನ್ರಿ ಮಾಡೋದು? ಬಾರೆ ಹೋಗಿ ನೋಡೋಣ. ಹರಿ, ಹರಿ ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ ಹರಿ. ಹೀಗಕ್ಕೆ ಎಲ್ಲೇ ಒಳಗಡೆ ಸೇರ್ಕೊಂಡ್ ಬಿಟ್ಟಿದ್ದೀರಿ. ಅಯ್ಯೋ, ನೀವು ಬೇಗ ಹೋಗಿ ಬೀಗ ಹೊಡಿಯೋರು ಕರ್ಕೊಂಡ್ ಬನ್ನಿ. ಲೋ ನಾರಾಯಣ, ಬೇಗ ಹೋಗಿ ಯಾರಾದ್ರು ಬೀಗ ಹೊಡಿಯೋರು ಕರ್ಕೊಂಬ. ಸ್ವಲ್ಪ ಇರಿ ಸರ್, ನಡೀರಿ, ಅದೇ ನೋಡೋಣ. ಹರಿ, ಹರಿ ಎಲ್ಲೇ ಸ್ವಲ್ಪ ಕಡೆ ಬನ್ನಿಮ್ಮ. ಒಂದು ಹೇರ್ ಪಿನ್ ಇದ್ರೆ ಕೊಡಿ. ಎಲ್ಲಿ ಅಲ್ಬೇಡ, ಬಾ ಮರಿ, ಬಾ ಮರಿ, ಬಾ ಮರಿ. ಹರಿ ಹರಿ. ಏನೋ ಇದು? ನೋ ಪರ್ಮಿಷನ್, ವಿತೌಟ್ ಅಡ್ಮಿಷನ್. ನನ್ನ ಮನೇಲಿ ನಾನು ಪರ್ಮಿಷನ್ ಕೇಳ್ಬೇಕಾ? ಅತ್ತೆ ಜಳಕ ಮಾಡಕ್ ಹತ್ತಾರ್ರಿ, ನಾನು ಒಳಗೋಗಿ ಕುದ್ದಾಕೊಂಡು ಪರ್ಮಿಷನ್ ತಗೊಂಡ್ ಬರ್ತೀನಿ. ನೀವ್ ಹಿಂದಾಗಡೆ ಹೋಗ್ಬಿರಂತೆ. ನಿಂತ್ಕೊಳ್ಳ, ಎಷ್ಟೋ ಧೈರ್ಯ ನಿನಗೆ? ನನ್ನ ಹೆಂಡತಿ ಸ್ನಾನ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಬರ್ತೀನಿ ನಿಂತ್ಯಾ? ಒಳ್ಳೆ ಗಣಪತಿ ಸವಾಸ ಆಯ್ತಲ್ಲ ಇವಂದು. ಆ ಶಿವ ಅವನ್ ತಲೆನ್ ಕೊಚ್ಚಿ ಆನೆ ತಲೆ ಇಟ್ಟಂತೆ. ನನಗೇನಾರು ಸಿಟ್ಟು ಬಂದ್ರೆ ನಿನ್ ತಲೆನ್ ಕೊಚ್ಚಿ ಹಂದಿ ತಲೆ ಸಿಗಿಸ್ಬಿಟ್ಟೇನು. ಹುಷಾರ್. ರಾಧಾ, ನಿಂತ್ಕೊಳ್ಳೆ. ಎಲ್ಲಿಗೆ ಹೋಗಿದ್ದೆ? ಕೃಷ್ಣನ್ ನೋಡ್ಕೊಂಡ್ ಬರಕ್ ಸಿಟಿಗೆ ಹೋಗಿದ್ದೆ. ನಾಚಿಗೆಟ್ಟವಳೆ,
ನೀ ಹೀಗ್ ಊರೂರು ಅಲ್ಕೊಂಡಿದ್ರೆ ನಮ್ಗೂ ಒಳ್ಳೆ ಮರ್ಯಾದೆ ಬರುತ್ತೆ. ಅಲ್ಲಮ್ಮ ಅದು ಇನ್ನೇನ್ ಬರ್ಬೇಕೆ ಮರ್ಯಾದೆ? ರಾಷ್ಟ್ರದಲ್ಲಿ ಪಡ್ಕೊಂಡಿರೋ ಮರ್ಯಾದೆನೆಲ್ಲ ಎದೆ ಮೇಲೆ ಇಟ್ಕೊಂಡಿದ್ದೀನಿ. ಈ ಮಿಲಿಟರಿ ಮೀಸೆ ಮುನಿಯಪ್ಪನ ಹೊಟ್ಟೆಯಲ್ಲಿ ನನ್ನ ಮಗಳು ಹುಲಿಯಾಗಿ ಹುಟ್ಟಿದಾಳೆ ಕಣೆ, ಹುಲಿಯಾಗಿ ಹುಟ್ಟಿದಾಳೆ. ಅಟೆನ್ಷನ್. ಪ್ರಶಸ್ತಿ ತಗೋಬೇಕಾದ್ರೂ ಹೀಗೆ ನಿಂತಿದ್ದೆ. ಅತ್ತಿ ಇನ್ಮೇಲೆ ನೀವು ಚಿಂತೆ ಮಾಡ್ಬೇಡ್ರಿ. ನಿಮ್ ಕೊಳ್ಳಿಗೆ ನನ್ ಕೈಯಿಂದ ತಾಳಿ ಕಟ್ಸ್ಬಿಡ್ರಿ. ಅಲ್ರಿ ತಪ್ಪಾಯ್ತ್ರಿ. ನಿಮ್ ಮಗಳ ಕೊಳ್ಳಿಗೆ ನನ್ ಕೈಯಿಂದ ತಾಳಿ ಕಟ್ಸ್ಬಿಡ್ರಿ. 24 ತಾಸು ಬಾಡಿ ಗಾರ್ಡ್ ಆಗಿ ಅವ್ನ ಹಿಡ್ಕೊಂಡಿರ್ತೀರಿ. ಈ ಮಿಲಿಟರಿ ಮೀಸೆ ಮುನಿಯಪ್ಪನ ಮಿಲಿಟರಿ ಊಟ ಬಿಟ್ಟಿ ಕೊಡ್ತಿನ್ಬಿಟ್ಟು ಹಿಡ್ಕೋತ ಕಣೋ. ಎಲ್ಲಿನ ಗಂಡ ಬಗ್ಗೆ ಆರಾಧನೆ ನನ್ನ ಮಗನೇ. ಇವಳಿಗೆ ಅದಕ್ಕೆ ಬಡ್ಕೊಳ್ಳೋದು. ಕಂಡ್ಕಂಡವ್ರಿಗೆಲ್ಲ ಜಾತಕ ಕೊಡಬೇಡ ಕಣೆ. ಈಗ ನೋಡಿ ನನ್ನ ಮಗ ನಮ್ ಜಾತಕ ಬರೀಕ್ ಬಂದ. ಅಯ್ಯೋ ಕೊಲೆ ಕೊಲೆ ಕೊಲೆ! ಅಯ್ಯೋ ಕೊಲೆ ಕೊಲೆ ಕೊಲೆ! ಏನ್ರಿ ಹೆಲ್ಪ್ ಕೊಲೆ ಅಂತ ಕಿರ್ಚ್ಕೊತಾ ಇದ್ದೀರಾ? ಸರ್ ಕೊಲೆ ಆಗ್ಬಿಟ್ಟಿದೆ ಸರ್. ನನಗೇನು ಗೊತ್ತಿಲ್ಲ ಸರ್. ಹೌದು, ಕೊಲೆ ಆಗಿದೆ. ನೀವೇ ಮಾಡಿದ್ದೀರಾ? ಸರ್ ದೇವರಾಣೆಗೂ ನನಗೇನು ಗೊತ್ತಿಲ್ಲ ಸರ್. ಕೊಲೆ ಆಗ್ಬಿಟ್ಟಿದೆ ಸರ್. ಅದೇನಿದ್ರು ಕೋರ್ಟ್ ಅಲ್ಲಿ ಹೇಳಿ. ಈ ಬದಲು ಸ್ಟೇಷನ್ ನಡೀರಿ. ಸರ್ ಏನ್ರಿ ಇದು? ಕೊಲೆ ಕೇಸು ಕೋರ್ಟು ಏನಾಯ್ತು? ಸರ್ ಈತ ಈ ವ್ಯಕ್ತಿನ ಕೊಲೆ ಮಾಡ್ಬಿಟ್ಟಿದ್ದಾನೆ. ಸುಳ್ಳು ಸರ್. ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಫೈಲ್ ತೆಗೋಣ ಅಂತ ಬೀರು ಬಾಗಿಲು ತೆಗೆದಾಗ ಈ ಡೆಡ್ ಬಾಡಿ ನನ್ನ ಮೇಲೆ ಬಿದ್ದುಬಿಡ್ತು ಸರ್. ನನ್ನ ಮಾತು ನಂಬಿ ಸರ್. ನಮಗೆ ನಂಬಿಕೆಗಿಂತ ಆಧಾರವೇ ಮುಖ್ಯ. ಸರ್ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಸರ್. ನಾಳೆ ಕೋರ್ಟು ಕೇಸು ಅಂದ್ರೆ ನಮ್ ಕಂಪನಿಗೆ ಅವಮಾನ. ಹೌದು ಸರ್, ಬಿಟ್ಬಿಡಿ. ಸರ್ ನೀವಿಬ್ರು ನನಗೋಸ್ಕರ ಯಾಕೆ ಸರ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ? ನಾನು ಯಾವ ಕೊಲೆನೂ ಮಾಡಿಲ್ಲ ಸರ್. ನಾನು ನಿರಪರಾಧಿ ಸರ್. ನೀನ್ ಸುಮ್ನಿರಪ್ಪ, ನಿನಗೇನು ಗೊತ್ತಾಗಲ್ಲ. ನಾಳೆ ನಾವು ನಿನ್ ಜೊತೆ ಸೇರ್ಕೊಂಡು ಕೋರ್ಟು ಕೇಸು ತಲಿಬೇಕಾಗತ್ತೆ. ಸರ್ ಬನ್ನಿ ಸರ್, ಬನ್ನಿ ಸರ್, ಹೇಳ್ತೀನಿ. ಅಲ್ಲ ಸರ್, ಎಂತೆಂತ ದೊಡ್ಡ ದೊಡ್ಡ ಕೇಸ್ನೆಲ್ಲ ಮುಚ್ಚಾಕ್ಬಿಡ್ತೀರಾ? ನೀವು ಮನಸ್ಸು ಮಾಡಿದ್ರೆ ಇದ್ಯೋ ಮಹಾ ಸರ್, ಜುಜುಬಿ ಸರ್. ತಗೊಳ್ಳಿ 5000. ಮೂರನೇವ್ರು ಗೊತ್ತಾಗದ ಹಾಗೆ ಡೆಡ್ ಬಾಡಿನ ಡಿಸ್ಪೋಸ್ ಮಾಡ್ಬಿಡಿ. ನೀವೇನು ಯೋಚನೆ ಮಾಡ್ಬೇಡಿ ಸರ್. ಡೆಡ್ ಬಾಡಿನ ಗೋಣಿ ಚೀಲದಲ್ಲಿ ಹಾಕಿ ಒಂದ್ ದೊಡ್ಡ ಕಲ್ಲು ಕಟ್ಟಿ ನದಿ ಮಧ್ಯೆ ಬಿಸಾಕ್ಬಿಡ್ತೀನಿ. ಮೊದಲು ರಮೇಶ್ ಇಲ್ಲಿಂದ ಜಾಗ ಖಾಲಿ ಮಾಡಿಸು. ಇದು ವಿಷಯ ನಮಗೆ ಬಿಡು. ಓಕೆ ಓಕೆ. ಸುರೇಶ ನಿಂತ್ಕೊಳ್ಳ. ನಾನು ಮಗನೇ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀಯೋ. ನಾನು ಗತ್ತಿಗೆ ಹೆದರಿ ನಡಗ್ಬಿಟ್ಟ. ಪೂರ್ ಫೇಲೋ. ತೆಗಿ 5000 ತೆಗಿ. ನೀನ್ ಇದನ್ನ ಮಾತ್ರ ಮರೆಯಲ್ಲ. ನೋಡೋ, ಇವತ್ತು ಸಾಯಂಕಾಲ ನಮ್ಮ ಗ್ಯಾಂಗ್ಗೆ ಗ್ರ್ಯಾಂಡ್ ಪಾರ್ಟಿ. ಎಲ್ಲಾನು ಕರ್ಕೊಂಡು. ಓಕೆ ಓಕೆ. ಬನ್ನಿ ಮಿಸ್ಟರ್ ರಮೇಶ್. ಏನ್ ಸರ್ ಹೇಳ್ ಕಳ್ಸಿದ್ರಂತೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಹೇಳಿ ಸರ್. ಐಸೆ ಕಮಾನ್ ಪ್ಲೀಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕಮಾನ್ ಟೇಕ್ ಯುವರ್ ಸೀಟ್. ಸಿರಾ. ರಮೇಶ್ ಸರ್, ಈಗ ನಿಮ್ ಸಂಬಳ ಎಷ್ಟು? 1000 ರೂಪಾಯಿ ಸರ್. ಬೆಲೆಗಳೆಲ್ಲ ಗಗನಕ್ಕೆ ಇರ್ತಾರ ಈ ಕಾಲದಲ್ಲಿ. ಈ ಸಂಬಳ ಸಾಕಾಗತ್ತಾ? ಎಲ್ಲಿ ಸಾಕಾಗುತ್ತೆ ಸರ್, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ ರಮೇಶ್, ನಿಮ್ಮದೇ ಆದ ಒಂದು ಬಂಗ್ಲೆ, ಕಾರು, ಮನೇಲೊಂದು ಕಲರ್ ಟಿವಿ, VCR, ಕಣ್ಣಿಗೆ ಕಂಡಿದೆಲ್ಲ ಕೊಂಡ್ಕೊಳಕ್ಕೆ ಕೈ ತುಂಬಾ ದುಡ್ಡಿರ್ಬೇಕು ಅನ್ನೋ ಆಸೆ ನಿಮಗಿಲ್ವಾ? ಯಾರಿಗೆ ತಾನೇ ಆಸೆ ಇರಲ್ಲ ಸರ್. ನೀನ್ ಮನ್ಸು ಮಾಡಿದ್ರೆ ಅದೆಲ್ಲ ನಿಂಗೂ ಸಿಗುತ್ತೆ. ಲಾಟ್ರಿಲ್ ದುಡ್ಡು ಬರೋ ಅದೃಷ್ಟ ನನಗಂತೂ ಇಲ್ಲ ಸರ್. ಕಲ್ತಿರೋ ವಿದ್ಯೆನ ಸ್ವಲ್ಪ ಉಪಯೋಗಿಸ್ಕೋಬೇಕು ಅಷ್ಟೇ. ಅಷ್ಟೇ ಅಂದ್ರೆ ನೀವೇನ್ ಸರ್ ಹೇಳ್ತಾ ಇದ್ದೀರಾ? ಕೇವಲ ಹೇರ್ ಪಿನ್ ಇಂದ ಅಲಮೇರಾ ಬಾಗಿಲು ತೆಗೆದ್ ನಿಮಗೆ ತಿಜೋರಿ ಬೀಗ ತೆಗೆದ್ ಯಾವ ಮಹಾ ಕಷ್ಟ? ಅಂದ್ರೆ ಕಳ್ತನ ಮಾಡುವಂತಿದ್ದೀರಾ? ಯಾಕೆ ಮಾಡಬಾರ್ದು? ಐ ಆಮ್ ಸಾರಿ ಸರ್, ಅದ್ ನನ್ನಿಂದ ಸಾಧ್ಯ ಇಲ್ಲ. ನಾನಿನ್ ಬರ್ತೀನಿ. ಗುಡ್ ಬೈ. ಮಿಸ್ಟರ್ ರಮೇಶ್ ನಿಂತ್ಕೊಳ್ಳಿ. ಮಿಸ್ಟರ್ ರಮೇಶ್ ಇಲ್ಲಿ ನೋಡಿ. ಮಿಸ್ಟರ್ ರಮೇಶ್, ನಾವು ಹೇಳ್ದಾಗ ಕೇಳದೆ ಹೋದ್ರೆ ಹೊಳೆಗಿಸ್ತ ಹೆಣ ಮೇಲೆ ಬರುತ್ತೆ. ಅದು ಪೊಲೀಸ್ ಸ್ಟೇಷನ್ಗೂ ಹೋಗುತ್ತೆ. ನಿಮ್ ಕುತ್ತಿಗೆಗೆ ನೇಣು ಹಗ್ಗಾನೂ ಬಿಡುತ್ತೆ. ಪ್ಲೀಸ್ ಡಿಸೈಡ್. ಸರ್, ಕಳ್ತನ ಮಾಡೋಕೆ ನನ್ನ ಮನ್ಸು ಒಪ್ತಾ ಇಲ್ಲ ಸರ್. ಡ್ಯಾಮ್ ಇಟ್. ಇಂಥ ಕೊಲೆ ಮಾಡೋರನ್ನ ನಾವು ಬಚಾವ್ ಮಾಡಿರ್ಬೇಕಾದ್ರೆ ಆಫ್ಟರ್ ಆಲ್ ಸಣ್ಣ ಪುಟ್ಟ ಕಳ್ತನಕ್ಕೆ ಯಾಕೆ ಹೆದರ್ಕೋತೀಯ? ನೆಗೆಟಿವ್ ಭದ್ರವಾಗಿಟ್ಟಿದ್ದೀನಿ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ರತ್ನ, ಅವ್ರು ಹೇಳ್ದಾಗೆಲ್ಲ ಕೇಳೋಕೆ ನನ್ ಮನ್ಸೇ ಒಪ್ತಾ ಇಲ್ಲ ಕಣೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಹಣ ಸಂಪಾದನೆ ಮಾಡಿದ್ರೇನೆ ರೀ ನಮಗೂ ಸಮಾಜದಲ್ಲಿ ಘನತೆ ಗೌರವ ಹೆಚ್ಚಾಗೋದು ಅಲ್ವೇ?
ತಮ್ಮನ ಹಾಗೆ ನಾನು ಕಳ್ಳ ಅಂತ ಅಮ್ಮನ ಗೊತ್ತಾಗ್ಬಿಟ್ರೆ ಅವ್ರಿಗೆ ಹೇಗ್ರಿ ಗೊತ್ತಾಗತ್ತೆ? ಕದಿಯೋ ದುಡ್ಡಿನಲ್ಲಿ ಅರ್ಧ ನೀವಿಟ್ಕೊಂಡು ಅರ್ಧ ಅವ್ರಿಗೆ ಕೊಟ್ಬಿಡಿ. ತಗೊಳ್ಳಿ, ಹಂತೀನಿ. ಹೂದುಂಬಿಯೊಳು ಹೊಂದಿ ಬಾಳುತ್ತ ಸ್ನೇಹ ಸಂಗದಲ್ಲಿ ಮೋಜು ಮಾಡುತ್ತ ನಾವಿಂದು ಒಂದಾಗಿ ಬೆಸೆದು ಸಂತೋಷ ಓಲಾಡಿ ಕುಣಿಯುವ ಈ ಜೀವನವೇ ರೋಮಾಂಚನ, ಈ ಬಂಧನವೇ ಸಂಮೋಹನ. ಅನುದಿನ ಹೊಸದಿನ ರಂಗನು ಕಾಣುತ್ತಾ ಕ್ಷಣ ಕ್ಷಣ ಸುಖ ಸಿರಿ ಜೀವನು ಹೀರುತ್ತಾ. ಅನುದಿನ ಹೊಸದಿನ ರಂಗನು ಕಾಣುತ್ತಾ ಕ್ಷಣ ಕ್ಷಣ ಸುಖ ಸಿರಿ ಜೀವನು ಹೀರುತ್ತಾ. ಹರೆಯನ ದಾಹ ತೂಗಿ ಸಾಗುತ್ತಲೇ ಬಯಕೆಯ ತೋಳು ತಾಗಿ ತೂಗುತ್ತಲೇ ಬಾಳಲಿ ಕೂಡಿ ಹಾಡಿ ನಲಿಯುವ. ಹೊಲ ಕಡೆ ಹೋಗಿದ್ದೆ ಚಿಕ್ಕಣ್ಣ. ಎಲ್ಲ ಚೆನ್ನಾಗಿದೆ ವಾಪಸ್ಸಲ್ಲಿ. ನೋಡೋ ಹೆಂಗ್ ಬರ್ತಾವನೆ. ದೇವ್ರಂತ ಅಪ್ಪನ್ನ ಸಾಯಿಸಿದ್ದಾಯ್ತು, ಈಗ ಅಮ್ಮನ ಬಾಯಿಗೆ ನೀರ್ ಬಿಡಕ್ ಬಂದಿದ್ದಾನೆ. ಲೋ ಕೃಷ್ಣ, ಕೃಷ್ಣ ಯಾವ ಬಂದ್ಯೋ? ಈಗ ತಾನೇ ಬಂದೆ. ನೀನ್ ಹಿಂದೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಕಣ. ಸದ್ಯ ನೀನು ಊರ್ ಬಿಟ್ಟು ಹೋಗಲ್ಲ ತಾನೆ? ಇಲ್ಲ ರಾಜ, ನೀನ್ ನನ್ ಜೊತೆ ಮಾತಾಡೋದು ನೋಡಿದ್ರೆ ಊರ್ ಜನ ಎಲ್ಲ ಕಳ್ಳನ ಸ್ನೇಹಿತ ಅಂತ ನಿನ್ ತಲೆ ಮೇಲೆ ಗೂಬೆ ಕೂರಿಸ್ತಾರೆ. ನನ್ನ ಮರ್ತ್ಬಿಡ. ಏನಮ್ಮ? ಖೈದಿಗಳನ್ನ ಬಿಡುಗಡೆ ಮಾಡೋದು ಎಷ್ಟೊತ್ತಿಗೆ? ಯಾರು ಬೇಕಾಗಿತ್ತು? ಕೃಷ್ಣ ಅಂತ. ಓ ಕೃಷ್ಣನ? ಅವನಾಗಲೇ ಬಿಡುಗಡೆ ಆಗಿ ಹೊರಟದ. ಹೊರಟದ್ನಾ? ಹೌದು. ಸರಿ ಸರ್. ಏನಂದ್ರೆ ಏನಂದ್ರೆ? ಏನೇ ಅದು? ನಿಮ್ ತಮ್ಮ ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣ ಬರ್ತಾ ಇದ್ದಾನ? ಸದ್ಯ ಬಿಡುಗಡೆ ಆಯ್ತಲ್ಲ, ನಾನು ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಗೋವ್ರಂತೆ. ಇನ್ಮೇಲೆ ಹೊರಗಡೆ ಹೋಗೋವಾಗ ಮುಖ ಮುಚ್ಕೊಂಡು ತಲೆ ತೆಗೆಸ್ಕೊಂಡು ಹೋಗಕ್ಕೆ ರೆಡಿಯಾಗಿರಿ. ಯಾಕೆ? ಒಂದ್ಸಲ ಒಬ್ಬ ಮನುಷ್ಯನ್ಗೆ ಕಳ್ಳ ಅಂತ ಕರಿ ಮಚ್ಚೆ ಬಿದ್ಮೇಲೆ ಅದು ಸಾಯೋವರೆಗೂ ಅಳ್ಸೋಕ್ ಆಗಲ್ಲ ರೀ. ಅವನ್ ಮಾಡಿದ ಕರ್ಮಕ್ಕೆ ನಿಮ್ಮ ಅಪ್ಪನ್ ತಿಥಿ ಮಾಡಾಯ್ತು. ಬಾಯ್ ಮುಚ್ಚೆ. ನಾನೇನೋ ಬಾಯ್ ಮುಚ್ಕೋತೀನ್ರಿ. ಆಮೇಲೆ ನಿಮ್ ತಾಯಿ ಕಣ್ ಮುಚ್ಕೋತಾರೆ. ಅವ್ರ ತಿಥಿನ ಮಾಡೋವ್ರಂತೆ. ಹೌದು ರೀ. ಇದ್ದಿದ್ದಾಗ ಹೇಳಿದ್ರೆ ನಿಮಗ್ ಕೋಪ ಬರುತ್ತೆ. ನಾಳೆ ನಮ್ಗೂ ಮಕ್ಕಳು ಮರಿ ಅಂತ ಆದಾಗ ಜನ ಕಳ್ರ ವಂಶ ಅಂತ ಕರೀತಾರೆ. ಆವಾಗ ಗೊತ್ತಾಗತ್ತೆ ಇದ್ರ ಪರಿಣಾಮ. ಕೃಷ್ಣ ಯಾವಾಗ ಬರ್ತಾನೋ ಏನೋ. ಯಾಕಣ್ಣ ನನ್ನನ್ ಮನೆ ಒಳಗ್ ಬರಕ್ಕೂ ಬಿಡ್ಲಿಲ್ಲ? ಕೃಷ್ಣ, ನಿನಗ್ ಜೈಲಾಗಿದ್ ಕೇಳಿ ಅಪ್ಪ ತೀರ್ಕೊಂಡ್ಬಿಟ್ರು. ಅವತ್ತಿನಿಂದ ಅಮ್ಮ ನಿನ್ ಹೆಸರು ಕೇಳಿದ್ರೆ ಕೆಂಡ ಕಾರ್ತಾವ್ ಕಣೋ. ನಾನ್ ಹತ್ತ ದೃಷ್ಟನೆ. ಕಡೆ ಘಳಿಗೆಲಿ ಅಪ್ಪನ್ ಮುಖ ಕೂಡ ನೋಡೋ ಭಾಗ್ಯ ನನಗಿಲ್ಲ. ಕೃಷ್ಣ, ನಾನೇ ನೋಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಅಮ್ಮ ಅವನ ಹೆಸರು ಬೇಡ ಅಂದ್ಬಿಟ್ಲು. ನೋಡು, ಅಮ್ಮನಿಗೆ ಹುಷಾರಿಲ್ಲ. ನಿನ್ನ ಮುಖ ನೋಡಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಅಯ್ಯಯ್ಯೋ, ಹಾಗನ್ಬೇಡಣ್ಣ. ನಾನ್ ಅಮ್ಮನ್ ಮುಖ ನೋಡದೇ ಇದ್ರು ಪರವಾಗಿಲ್ಲ, ಅಮ್ಮ ಚೆನ್ನಾಗಿರ್ಬೇಕು. ಕೃಷ್ಣ, ಯಾವ್ದಕ್ಕೂ ನಿನ್ ಸ್ವಲ್ಪ ದಿವಸ ಮರೆಯಾಗಿರು. ಅಮ್ಮನ ಸ್ಥಿತಿ ಸುಧಾರಿಸಿದ್ಮೇಲೆ ಸಮಯ ನೋಡಿ ನಾನೇ ನೀನ್ ಕರ್ಕೊಂಡು ಹೋಗ್ತೀನಿ ಕಣ. ಅಣ್ಣ, ನೀನ್ ಅಮ್ಮನ್ ಚೆನ್ನಾಗಿ ನೋಡ್ಕೋತೀಯಾ? ಏಯ್, ಏನು ಅಂತ ಮಾತಾಡ್ತಿದ್ಯೋ? ನನ್ ದೇಹದಲ್ಲಿ ಹರಿತಾ ಇರೋದು ಅವ್ರ ರಕ್ತನೇ ಕಣೋ. ಅಮ್ಮನ್ನ ನೆಲದ ಮೇಲೆ ಕಾಲು ಹಿಡಿದಾಗ ನೋಡ್ಕೋತೀನಿ. ಅಣ್ಣ, ಅಮ್ಮನ್ ನೋಡೋದಕ್ಕೆ ನನ್ನನ್ನು ಆದಷ್ಟು ಬೇಗ ಕರ್ಸ್ಕೋತೀಯಾ? ಹ್ಞೂ ಕಣೋ, ನೀನೇನ್ ಯೋಚನೆ ಮಾಡ್ಬೇಡ, ಧೈರ್ಯವಾಗಿ ಹೋಗು. ಹ್ಮ್ 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 ಗೀತಾ, ನಿಮ್ ಕೃಷ್ಣ ಬಂದ? ಹೌದಾ ರಾಜ, ನೀನ್ ಅವ್ನ್ ನೋಡ್ದ್ಯಾ? ಈಗ ತಾನು ಮಾತಾಡ್ ಬಂದೆ. ಹಾಗಾದ್ರೆ
ಅಮ್ಮ ಕೃಷ್ಣ ನೋಡಿ ಎಷ್ಟು ಸಂತೋಷ ಪಡ್ತಾಳೆ ಇರೋ. ನಾನು ಅವ್ರು ಮಾತಾಡಿಸ್ತೀನಿ. ಗೀತಾ ನಿಧಾನ, ಹುಷಾರು. ಅಮ್ಮ ಕೃಷ್ಣನ ಎಲ್ಲಿ? ಅಯ್ಯೋ ಹುಚ್ಚುಡುಗಿ, ಕೃಷ್ಣ ಇಲ್ಲಿದ್ದಾನೆಮ್ಮ. ಜೈಲಿನಿಂದ ಬಿಡುಗಡೆಯಾಗಿ ಊರಿಗೆ ಬಂದಿದ್ದಾನಂತಮ್ಮ. ನಿಜವಾಗ್ಲು? ಹೌದು, ರಾಜನ ಹತ್ರ ಅವ್ನು ಮಾತಾಡಿದ್ನಂತೆ. ಹೌದಾ? ರತ್ನ ರತ್ನ, ಏನತ್ತೆ? ಕೃಷ್ಣ ಬಂದಿದ್ನಂತೆ, ನೀನ್ ನೋಡಿದ್ಯಮ್ಮ? ಇಲ್ವಲ್ಲ ಅತ್ತೆ, ನಿಮ್ಗೆಲ್ಲೋ ಭ್ರಮೆ. ಇಲ್ಲ ಅತ್ಗೆ, ರಾಜನೇ ಹೇಳ್ದ. ಏನಮ್ಮ ಹೀಗೆ ಹೇಳ್ತೀಯ? ಬೆಳಗ್ಗೆಯಿಂದ ನಾನ್ ಮನೇಲೇ ಇದ್ದೀನಿ. ಕೃಷ್ಣನ್ನು ಕಾಣೆ, ಬಲರಾಮನ್ನು ಕಾಣೆ. ಮನೆಗೆ ಬರ್ದೆ ಮತ್ತಿರ್ಲಿಕ್ಕೆ ಹೋದ. ಅಮ್ಮ ನಾನು ಬರ್ತೀನಿ. ಬೇಡಮ್ಮ, ನೀನ್ ಮನೇಲಿರು, ನಾನು ಹುಡ್ಕೊಂಡ್ ಬರ್ತೀನಿ. ಇಲ್ಲಮ್ಮ, ಕೃಷ್ಣನ ಹತ್ರ ನಾನು ಮಾತಾಡ್ಬೇಕು. ಸರಿ ಬಾ. ರಾಜಾ ರಾಜಾ, ನಮ್ ಕೃಷ್ಣನ್ ನೋಡಿದ್ಯಪ್ಪ? ಹೂನಮ್ಮ, ನಿಮ್ಮ ನೋಡ್ಬೇಕಂತ ಮನೆಗೆ ಹೋದ. ಬರ್ಲಿಲ್ವಲ್ಲ? ಹಾಗಾದ್ರೆ ಮತ್ತೆಲ್ಲಿ ಹೋದ ಅವನು? ಬಾ ಅಮ್ಮ, ಹುಡ್ಕೋಣ. ಬರ್ತೀನಪ್ಪ. ಸರಿ ಅಮ್ಮ. ಕೃಷ್ಣ, ಸುಬಣ್ಣ, ನಮ್ ಕೃಷ್ಣನ್ ನೋಡಿದ್ಯಾ? ನೋಡ್ಲಿಲ್ಲವಾ? ಇಲ್ವಾ? ಕೃಷ್ಣ, ಹೇಳು, ಅದಕ್ಕೆ ಮನೇಲಿರು ಅಂತ ಹೇಳಿದೆ. ಕೇಳ್ಬಿಟ್ಟ ಮಗಳ? ಬಾ ಬಾಮ್ಮ. ಯಾರ್ರಿ ಹೇಳ್ಕೊಡ್ರಿ? ರಾಮ್ಪುರ ರಾಮ್ಪುರ, ಬೇಗ 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 ಒತ್ತಾಯ್ತು. ಅತಿ ಸಮಯ ಜಲ್ದಿ, ನೀವು ಮುಂದ್ಕೋಗಿ. ಹತ್ತಪ್ಪ ಹತ್ತಪ್ಪ. ರೈಟ್. ಕೃಷ್ಣ. ರಾಧಾ ಅತ್ತೆ, ರಾಧಾ, ಕೃಷ್ಣ ನೋಡಿದ್ಯಮ್ಮ? ಇಲ್ಲತ್ತೆ, ಅವನಿಗೆ ಜೈಲಿನಿಂದ ಬಿಡುಗಡೆ ಆಯ್ತು ಅಂತ ಗೊತ್ತಾಯ್ತು. ಊರಿಗಿನ್ನು ಬಂದಿಲ್ವಾ? ಬಂದಂತೆ, ರಾಜನಿಗೂ ಸಿಕ್ಕಿದ್ದಂತೆ. ಆದ್ರೆ ಯಾಕೋ ಮನೆಗೆ ಬರ್ಲಿಲ್ಲ ರಾಧಾ. ಈ ಅಮ್ಮನಿಗೆ ಮುಖ ತೋರ್ಸೋಕ್ ಇಷ್ಟ ಇಲ್ದೆ ಹಾಗೆ ಹೊರಟೋದ್ನೋ ಏನೋ. ನೀವೇನು ಬೇಜಾರ್ ಮಾಡ್ಕೋಬೇಡಿ ಅತ್ತೆ, ನಾನ್ ಹುಡ್ಕೊಂಡ್ ಬರ್ತೀನಿ. ಬನ್ನಿ ಮನೆಗೆ ಹೋಗೋಣ. ಗಾಡಿ ಕೆಟ್ಟೋಗಿದೆಲ್ಲ ಹೇಳ್ಕೊಳ್ರಪ್ಪ. ಇರಾ, ಏನ್ ಸರ್? ಇವತ್ತೇ ಬಟವಾಡೆ ಮಾಡ್ಬಿಡು. ನಾಳೆ ಶನಿವಾರ, ನಾನು ಧರ್ಮಸ್ಥಳಕ್ಕೆ ಹೊರಟಿದ್ದೀನಿ. ಬರೋದು 4-5 ದಿವಸ ಆಗುತ್ತೆ. ಡೈನಾಮೆಂಟ್ ಸಿಡಿ ಇತ್ತೆಲ್ಲ ಬನ್ನಿ. ಮಗು ಕಾಣಿಸ್ತಿಲ್ಲ. ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಸದ್ಯ ಪ್ರಾಣಕ್ಕೇನು ಅಪಾಯ ಇಲ್ಲ. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಈ ಹುಡುಗ ಬದುಕಲೇಬೇಕು. ಡೋಂಟ್ ವರಿ, ಹಿ ವಿಲ್ ಬಿ ಆಲ್ ರೈಟ್. ಸಾರ್, ಮಗುಗೆ ಏನೂ ಆಗಿಲ್ಲ. ನೋಡು, ಒಳ್ಳೆ ಸಮಯಕ್ಕೆ ಬಂದು ನನ್ನ ಮಗುನ್ ಕಾಪಾಡ್ದೆ. ನೀನ್ ಆಯಾಸ ಪಟ್ಕೋಬೇಡ. ನಿಮ್ ಮನೆಯವ್ರು ಎಲ್ಲಿದ್ದಾರೆ ಅಂತ ಹೇಳು, ಕರೆಸ್ತೀನಿ.
ನನಗೆ ಯಾರೂ ಇಲ್ಲ ಸರ್. ನಾನು ಒಬ್ಬಂಟಿಗ. ನೀನೇನು ಯೋಚನೆ ಮಾಡಬೇಡ, ಬೇಗ ಗುಣವಾಗ್ತೀಯ. ಅಮ್ಮ ಅಮ್ಮ, ಏನಪ್ಪ? ರತ್ನ ನಿನಗೊಂದು ಸೀರೆ ಸೆಲೆಕ್ಟ್ ಮಾಡಿದಾಳೆ, ತಗೊಮ್ಮ. ನಿನ್ ಸಂಬಳ ಮನೆ ಖರ್ಚಿಗೆ ಸಾಲದು, ಇದನ್ನೆಲ್ಲ ಯಾಕೋ ತರಕ್ ಹೋದೆ? ಇವ್ರನ್ ಸಾಕಿ ಬೆಳೆಸಿರೋ ನಿಮ್ಗೆ ಇಷ್ಟು ಮಾಡದೇ ಇದ್ರೆ ಹೇಗತ್ತೆ? ಸಂತೋಷಮ್ಮ. ಅಮ್ಮ ಅಮ್ಮ, ಏನು? ನಾನು ಆಫೀಸ್ಗೆ ಹೋಗೋದು ದಿನಾ ಲೇಟ್ ಆಗ್ತಿದೆ ಅಮ್ಮ. ಟೈಮಿಗೆ ಸರಿಯಾಗಿ ಊಟ ತಿಂಡಿ ಇಲ್ದೆ ನಿಮ್ ಮಗ ಎಷ್ಟೊಂದು ಇಳ್ದು ಹೋಗಿದಾರ ನೋಡಿ. ಅಮ್ಮ, ನನಗೆ ನನ್ನ ಆರೋಗ್ಯಕ್ಕಿಂತ ಕೆಲ್ಸದ್ದೇ ಯೋಚನೆ. ನಾನು ದಿನ ಲೇಟಾಗಿ ಹೋಗ್ತೀನಿ ಅಂತ ನಮ್ಮ ಮ್ಯಾನೇಜರ್ ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ? ಚಚ, ಹಾಗೆಲ್ಲ ಹೇಳ್ಬೇಡಪ್ಪ. ಅಮ್ಮ, ಆಫೀಸ್ ಹತ್ರ ಒಂದ್ ಮನೆ ಖಾಲಿ ಇದೆ, ಅಲ್ಲಿಗೆ ಹೋಗೋಣ ಅಂತ. ಅತ್ತೆ, ಅವ್ರಿಗೆ 2 ಹೊತ್ತು ಮನೆ ಊಟ ತಿಂಡಿ ಆದ್ರೆ ಅವ್ರ ಆರೋಗ್ಯನೂ ಸುಧಾರಿಸುತ್ತೆ. ಹಾಗಲ್ಲಮ್ಮ, ಇಷ್ಟು ವರ್ಷ ಇದ್ದ ಮನೇನ ಹೇಗಮ್ಮ ಖಾಲಿ ಮಾಡ್ಕೊಂಡು ಹೋಗೋದು? ಖಾಲಿ ಮಾಡಿ ಎಲ್ಲ ಅಲ್ಲಿಗೆ ಹೋಗೋದು ಅಂತಲ್ಲಮ್ಮ ಹೇಳಿದ್ದು. ಮತ್ತೆ ನೀನು ಗೀತಾ ಇಲ್ಲೇ ಇರ್ತೀರಿ? ಹಾ, ನಾವು ಕೂಡ ಆಗಾಗ ಬಂದು ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗ್ತೀವಿ. ಹೌದಮ್ಮ. ಸರಿಯಪ್ಪ, ಸರಿ, ಹೋಗ್ಬಿಟ್ಟು ಬನ್ನಿ. ಹೋಗ್ಬಿಟ್ಟು ಬನ್ನಿ. ಅಮ್ಮ ಅಮ್ಮ, ಬಾಮ್ಮ, ಬಾ. ಮನೇಲಿ ಎಣ್ಣೆ ಮುಗ್ದೋಗಿದೆಯಲ್ಲಮ್ಮ? ರಮೇಶ ಶೆಟ್ರಂಗಡಿಲಿ ಹೇಳಿದಾನೆ, ಅವ್ರು ತಂದು ಕೊಡ್ತಾರಮ್ಮ. ನಿಮ್ಮಣ್ಣ ನಿನಗೋಸ್ಕರ ಹೊಸ ಸೀರೆ ತಂದಿದ್ದಾನೆ. ನನಗ ತುಂಬಾ ಚೆನ್ನಾಗಿದೆ ಅಮ್ಮ. ನಿನಗೆ ಹೇಗಮ್ಮ ಗೊತ್ತಾಯ್ತು? ಪ್ರೀತಿಯಿಂದ ತಂದ್ಕೊಟ್ಟಿದ್ದು, ಹೇಗಿದ್ರು ಚೆನ್ನಾಗಿರುತ್ತಮ್ಮ. ಹೌದಮ್ಮ. ಅತ್ತೆವ, ಮಾಮ ಎಲ್ಲಿ? ಅವ್ರು ಇನ್ನೂ ಬಂದಿಲ್ಲ. ದಾಮು, ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದ್ ದಿನನಾದ್ರೂ ನಿಮ್ ಮಾವ ಈ ತರ ಹಾಲ್ ತಂದ್ಕೊಟ್ರ? ಸದ್ಯ ನೀನ್ ಬಂದ ಮೇಲೆ ನಾನು ಹಾಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ ಹಾಗಾಯ್ತು. ಅತ್ತೆವ, ಬರೀ ಕುಂದ್ರೋದಲ್ರಿ, ಇನ್ಯಾಕ್ ನೀವ್ ಮರಿಕೊಂಡೇ ಇರ್ರಿ. ಯಾವ ಟೈಮಿಗೆ ಏನೇನ್ ಮಾಡ್ಬೇಕು ಹೇಳ್ರಿ, ಎಲ್ಲ ನಾನೇ ಮಾಡಿ ಮುಗಿಸ್ತೀನ್ರಿ. ನೀನ್ ಕುಡಿಯಪ್ಪ. ಅಲ್ರಿ, ಯಾಕೆ? ಇದು ಮಾಮಂಗ ಅವ್ರಿಗೆ ಬಂದ್ಮೇಲೆ ಕೊಟ್ರಾಯ್ತು, ಈಗ ನೀನ್ ಕುಡಿ. ನಾಚ್ಕೋಬೇಡ, ಕುಡಿ. ನಾನ್ ಇಲ್ದಿರುವಾಗ ನನ್ ಬೆಡ್ರೂಮ್ ಅಲ್ಲಿ ನಿನಗೇನೋ ವರ್ಕು? ಏನು ಇಲ್ರಿ, ಹಾಲ್ ಕುಡ್ದು ಬರ್ತಾ ಇದೀನ್ರಿ. ನನ್ ಬೆಡ್ರೂಮ್ ಅಲ್ಲಿ ಹಾಲ್ ಕುಡ್ದು ಬಂದ್ಯಾ? ನಾನ್ ಕುಡ್ದಿಲ್ರಿ, ಬೇಡ ಬೇಡ ಅಂದೆ. ಅತ್ತವನ ಒತ್ತಾಯ ಮಾಡಿ ಹಾಲ್ ಕುಡಿಸ್ಯಾಳ್ರಿ. ಕುಡಿ ಕುಡಿ. ಆ ಅತ್ತೆ ಈ ಕತ್ತೆಗೆ ಹಾಲು ಕುಡಿಸಿದಾಳೆ, ಇವನು ನನಗೆ ಪಾಲಿನ ಹಾಲು ಕುಡಿಸಕ್ ಬಂದವನೆ. ಲೈ, ನೀನ್ 1942 ಬಾರ್ಡರ್ ಅಲ್ಲಿ ಸಿಗಬೇಕಾಗಿತ್ತು. ಬುಲೆಟ್ ಇದೆ, ಬರೀ ಬೈನಟ್ಟಲ್ಲೇ ಬಗೆದು ಬಿಡ್ತಿದ್ದೆ. ಯು ಡಾಂಕಿ ಮಂಕಿ, ಗೆಟ್ ಔಟ್. ಏನ್ ರತ್ನಮ್ಮ, ಡಾಕ್ಟರ್ ತೋರ್ಸಕ್ ಬಂದಿದ್ರಾ? ಎಷ್ಟ್ ತಿಂಗಳು? 3. ಬಹಳ ಸಂತೋಷ, ನಿಮ್ಮ ಗಂಡ್ ಮಗುನೇ ಆಗೋದು. ಬರ್ತೀನಿ. ಡಾಕ್ಟರ್ ಹೇಳಿದ್ದು ಗೊತ್ತಾಯ್ತು ತಾನೆ? ಏನು? ನೀನೀಗ ಜಿಂಕೆ ಹಾಕಿ ಜಿಗಿಯೋಗಿಲ್ಲ ಅಮ್ಮಣ್ಣಿ. ನೀನ್ ಆರ್ಡರ್ ಮಾಡು, ನಾನ್ ಫಾಲೋ ಮಾಡ್ತೀನಿ. ನಾನೇನೋ ಸುಮ್ನೆ ಇರ್ತೀನಿ. ಆಮೇಲೆ ನನ್ನ ಮಗ ಈ ಪ್ರಪಂಚಕ್ಕೆ ಬಂದು ನನ್ನನ್ನು ತರಾಟೆಗೆ ತಗೊಂಡ್ಬಿಟ್ರೆ ನೋಡು, ನಿನ್ಗೇನ್ ಬೇಕು? ಬೋರ್ಮಿಟಾ, ಹಾರ್ಲಿಕ್ಸ್, ಓಲ್ಟೀನ್? ಬೇಡಪ್ಪ ಬೇಡ, ನೀವು ಸುಮ್ನೆ ಕೂತ್ಕೊಂಡಿರಿ, ನಾನ್ ಮಾಡ್ಕೊಂಡ್ ಬರ್ತೀನಿ. ಓಕೆ? ಲೇ 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 ಕೃಷ್ಣ, ನೀನ್ ಎಲ್ಲಿಂದ ಬಂದೆ ಯಾರು ಒಂದು ನಮಗೆ ಗೊತ್ತಿಲ್ಲ. ಬಂದೋನೆ ತೀರಾ ಹತ್ರ ಆಗ್ಬಿಟ್ಟೆ. ನನ್ನ ಮಗನ್ ಪ್ರಾಣಕ್ಕೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ. ತಗೋ ಈ ಬ್ಲಾಂಕ್ ಚೆಕ್ನ, ಸೈನ್ ಮಾಡಿದ್ದೀನಿ. ನಿನಗೆ ಎಷ್ಟು ಹಣ ಬೇಕಾದ್ರೂ ಡ್ರಾ ಮಾಡ್ಕೊ. ಸಾರಿ ಸರ್, ಹಣ ಅನ್ನೋ ಹುಚ್ಕುದ್ರೆನ ಏರೋ ಹೇಳಿ ನಾನಲ್ಲ. ನಿಮ್ ಕ್ವಾರಿಲೇ ಒಂದ್ ಕೆಲಸ ಕೊಟ್ರೆ ಸಾಕು, ಸಂತೋಷ ಮಾಡ್ಕೊಂಡಿರ್ತೇನೆ. ಆಯ್ತಪ್ಪ, ಇನ್ನು ಮುಂದೆ ನೀನೇ ನಮ್ಮ ಮ್ಯಾನೇಜರ್. ಥ್ಯಾಂಕ್ ಯು ಸರ್. ಐನವ್ರೆ, ಐನವ್ರೆ, ಏನಮ್ಮ? ಪೂಜೆ ಮಾಡಿ. ಆಯ್ತು.
ದೇವ್ರೆ, ನಮ್ಮನೆಗೆ ಯಾಕಪ್ಪ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ನಮ್ಮ ಅಮ್ಮನಿಗೆ ಬೇಗ ಹುಷಾರಾಗೋಗ್ ಮಾಡಪ್ಪ. ಹೊಸ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು ಅನ್ನೋ ನಿಮ್ ತಂದೆ ಆಸೆ ಈಡೇರ್ಸೋಕೋಸ್ಕರ ಅಂತೂ 20 ಎಕರೆ ಜಮೀನ್ ಕೊಂಡ್ಕೊಂಡ್ಬಿಟ್ರಿ. ಎಲ್ಲ ನಿಮ್ ಸಹಕಾರ ಸೋಮಣ್ಣ. ಹೇಗೂ ಇವತ್ತು ರಿಜಿಸ್ಟ್ರೇಷನ್ ಆಯ್ತಲ್ಲ, ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ಬೋದಲ್ವಾ? ಅದೇ ಪ್ರಸಾದ. ನಡೀರಿ. ಕಟ್ಟಡದ ಕೆಲಸ ಯಾವಾಗ ಶುರು ಮಾಡ್ಬೇಕು ಅಂತ ಇದ್ದೀರಾ? ನಮ್ಮ ಇಂಜಿನಿಯರ್ನ ಕಳಿಸ್ಕೊಡ್ತೀನಿ, ಅವರು ಏನಿದ್ರು ಡಿಸೈಡ್ ಮಾಡ್ತಾರೆ. ಎಲ್ಲ ಫಟಾಫಟ ಮುಗಿದೋಗುತ್ತೆ. ಆಯ್ತು, ಬಾಯ್. ವೀರದ ಸಿಂಗಾರಿ ಮೈ ಡೊಂಕಿನ ಬೈಯಾರಿ ಚೆನ್ನಾಗಿದ್ಯೋ? ಏನ್ ಅನ್ಯಾಯವಾಗಿ ಕಾರ್ ಸಿಕ್ಕಿ ಸತ್ ಹೋಗ್ತಿದ್ಯಲ್ಲ, ಕಾರ್ ಬರೋದು ಕಣ್ ಕಾಣಿಸ್ತಿಲ್ಲ? ನನಗೆ ನಿಜವಾಗ್ಲೂ ಕಣ್ ಕಾಣಿಸೋದಿಲ್ಲ. ಬ್ಯೂಟಿಫುಲ್, ಕುರುಡಿಯಾಗಿದ್ರು ಸುಂದರವಾಗಿದ್ದಾಳೆ. ಕಣ್ಣಿಲ್ದಿದ್ರೆ ಏನಂತೆ, ಹೆಣ್ಣಿಗೆ ಬೇಕಾದೆಲ್ಲ ಇದೆಯಲ್ಲ. ದಾಟ್ಸ್ ಎನಫ್. ಏನ್ ತಾಯಿ, ನೀನ್ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಏನೋ ನಾನು ಕಾರ್ಗೆ ಆಗಾಗ ಆಯಿಲ್ ಚೇಂಜ್ ಮಾಡೋದ್ರಿಂದ ಗೇರು, ಬ್ರೇಕು, ಸ್ಟೀರಿಂಗು ಎಲ್ಲ ಕರೆಕ್ಟ್ ಆಗಿದೆ. ಅದಕ್ಕೆ ಎದುರು ಬಂದ್ರು ನಿನಗೆ ಯಾವ ಅಪಾಯ ಅಂತ ಬಚಾವ್ ಆಗ್ಬಿಟ್ಟೆ. ಬಾ, ಕಾರ್ನಲ್ಲಿ ಕೂತ್ಕೋ, ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಬೇಡ ಬೇಡ, ನಂಗೆ ದಾರಿ ಗೊತ್ತು, ನಾನೇ ಹೋಗ್ತೀನಿ. ಅಯ್ಯೋಯ್ಯೋ, ಈ ರೋಡ್ನಲ್ಲ, ಅದು ಒಂಟಿಯಾಗಿ. ಬೇಡಮ್ಮ ಬೇಡ, ಕಾಲ ತುಂಬಾ ಕೆಟ್ಟೋಗಿದೆ. ಲೋ, ಹೆಣ್ಮಗುನ ಒಳಗಡೆ ಕರ್ಕೊಂಡು ಕೂಡಿಸ್ರೋ. ಪರವಾಗಿಲ್ಲ, ಕರ್ಕೊಂಡು ಹೋಗ್ರು. ನಾನೇ. ನಿಧಾನ ಕೂಡಿಸ್ರಿ. ಕ್ಷಮಿಸ್ಬಿಡಮ್ಮ, ಇದರಲ್ಲಿ ಒಂದೇನು ತಪ್ಪಿಲ್ಲಮ್ಮ. ನನ್ನ ಕ್ಷಮಿಸ್ಬಿಡಮ್ಮ. ನೀನ್ ಹೇಳೋದ್ ನಿಜ ಏನೋ? ಹೂನವ, ನಿಮ್ ಮಗಳ ಗೀತಾ ನದಿ ಹಾರ್ಕೊಂಡ್ಬಿಟ್ಲು. ನೀನು ನನ್ ಬಿಟ್ಟು ಹೊರಟೋದ್ಯ ಅಮ್ಮ. ಯಾಕಮ್ಮ ಹೀಗ್ ಮಾಡಿದೆ? ಯಾಕಮ್ಮ ಹೀಗ್ ಮಾಡಿದೆ? ಬೇಗ ಬೇಗ ಮಾಡಿ ಕೆಲ್ಸನ. ಕೃಷ್ಣ, ಬಂದೆ. ಏನ್ ಸರ್? ನೋಡು,
ಬಟವಾಡೆ ಹಣದ ಜೊತೆಲಿ ನಿಂದು 2,000 ರೂಪಾಯಿ ಇದೆ, ತಗೋ. ಸರ್, ನನಗೊಂದೆರಡು ದಿವಸ ರಜಾ ಬೇಕಾಗಿತ್ತು ಸರ್. ಯಾಕಪ್ಪ? ಏನಿಲ್ಲ, ಊರಿಗೆ ಹೋಗಿ ತುಂಬಾ ದಿವಸ ಆಯ್ತು, ಹೋಗ್ಬಿಟ್ಟು ಬರೋಣ ಅಂತ. ನೀನ್ ನನ್ನ ರಜಾ ಕೇಳ್ಬೇಕೆ, ಹೋಗ್ಬಿಟ್ ಬಾ. ಥ್ಯಾಂಕ್ ಯು ಸರ್. ನೆನ್ಕೋ ಕೃಷ್ಣ, ಅಮ್ಮನಿಗೆ ಮೊದಲೇ ಹುಷಾರಿಲ್ಲ. ನಿನ್ನ ಮುಖ ನೋಡಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನೋಡು, ನಾನೇ ಸಮಯ ನೋಡಿ ನಿನ್ನನ್ನು ಕರ್ಸ್ಕೊತೀನಿ. ಅಲ್ಲಿವರೆಗೂ ಸ್ವಲ್ಪ ದಿವಸ ಮರೆಯಾಗಿರು. ಏನ್ ರಾಧಾ, ನಾನೊಬ್ಬನೇ ಬಾ ಅಂತ ಹೇಳಿ ಕಳಿಸಿದ್ಯಂತೆ? ಬೇರೆ ರಾಧಾ, ಈಗ ನನ್ಗೆ ಬಂದಿರೋ ಆಪತ್ತಿಂದ ನೀವೇ ನನ್ ಕಾಪಾಡ್ಬೇಕು. ಖಂಡಿತ ಕಾಪಾಡ್ತೀನಿ. ಏನ್ ಹೇಳು ರಾಧಾ? ನಾನ್ ಚಿಕ್ಕ ವಯಸ್ಸಿಂದಾನು ಕೃಷ್ಣನೇ ಪ್ರೇಮಿಸ್ತಿದ್ದೀನಿ. ಅವನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡ್ಕೊಂಡು ಅವನಿಗೋಸ್ಕರ ಕಾಯ್ತಿದ್ದೀನಿ. ಈಗ ಹೇಳಿ, ನಮ್ ಮದ್ವೆಗ್ ನೀವ್ ಅಡ್ಡಿ ಅಲ್ವಾ? ರಾಧಾ, ನಿನ್ ಮಾತ್ ಕರೆ ಐತಿ. ಪ್ರೇಮ ದೈವತ್ವಕ್ಕೆ ಸಮಾನ. ಪ್ರೇಮಿಸಿದವನಿಗೆ ಮೋಸ ಮಾಡಬಾರ್ದು. ನನ್ನ ಹಣಿ ಬರ ಚಲೋ ಇಲ್ಲಿ ನೋಡು. ಮೊದಲನೇ ಸಲ ಮದುವೆ ಮಾಡಿದಲ್ಲಿ ಕುಂತ್ಕೊಂಡು ಇನ್ನೇನ್ ತಾಳಿ ಕಟ್ಬೇಕು ಅನ್ನೋದ್ರೊಳಗ ಹುಡುಗಿ ವಾಂತಿ ಮಾಡ್ಕೊಂತು. ಕೇಳಿದ್ದಕ್ಕ 3 ತಿಂಗಳು ಬಸ್ರಿ ಅಂದ್ಲು. ಅದಕ್ಕೆ ಕಾರಣ ಅದನ್ನ ಲಘುನ್ ಕರ್ಕೊಂಡು ಬಂದು ನಾನ್ ಕಟ್ಬೇಕ ತಾಳಿನ ಅವನ್ ಕರೆ ಕಳಿಸ್ದೆ. ಇನ್ನೊಂದ್ಸಲ ಹಸ ಮನೆ ಮೇಲೆ ಕುಂತಿದ್ನ, ಮದುಮಗಳಿಗೂ ಮಂತ್ರ ಹೇಳಿದ್ದು ಪುರೋಹಿತನಿಗೂ ಲವ್ ಇತ್ತಂತ. ಅದು ನನ್ಗೆ ಗೊತ್ತಾಯ್ತು ನೋಡು. ನಾನೇ ಮಂತ್ರ ಹೇಳಿ ಅವ್ರಿಬ್ರಿಗೂ ಮದುವೆ ಮಾಡಿಸ್ದೆ. ಈಗ ನಿನಗೂ ಆ ಕೃಷ್ಣಗೂ ಮದುವೆ ಆಗ್ಬೇಕಂದ್ರ ನಾನ್ ಜಗ ಖಾಲಿ ಮಾಡ್ಬೇಕು. ಬೇಕಾದ್ರೆ ಚಾರ್ಜ್ ಕೊಡ್ತೀನಿ, ನೆಟ್ಗೋಗಿ ಊರ್ ಸೇರು. ಬ್ಯಾಡ್ರಿ, ನಾನ್ ಯಾರ ಋಣನೂ ತಗೊಂಡ್ ಹೋಗಂಗಿಲ್ರಿ. 4 ದಿನ ಲೇಟ್ ಆದ್ರೂ ಚಿಂತೆ ಇಲ್ಲ, ನಡ್ಕೊಂಡ್ ಹೋಗಿ ಒಂದೂರು ಸೇರವ. ನಟರಾಜ ಹೆಸರು ಹೋಗ್ತೀಯಾ? ಹೂನ್ರಿ, ನಮಸ್ಕಾರ ರೀ, ಬರ್ತೀನ್ರಿ ಅಪ್ಪ. ಈ ಧಾರವಾಡ ದಾಮು ನನ್ನ ಪಾರು 7 ಕಾಟ ಶನೀತ ನಾ ತಿಳ್ಕೊಂಡಿದ್ದೆ. ಮಾನವೀಯತೆ ತುಂಬಿದ ಮಹಾತ್ಮ ಆಗ್ಬಿಟ್ಟ ಅವನು. ನೋಡಮ್ಮ ರಾಧಾ, ಕೃಷ್ಣ ಮತ್ತೆ ಬರೋವರೆಗೂ ನೀನು ಸಿಟಿ ಕಾಲೇಜಲ್ಲಿ ಓದ್ತಾ ಇರು. ನಾನ್ ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಹೇಳಿ ಒಪ್ಪಿಸ್ತೀನಿ. ಇನ್ ದಿ ಇಯರ್ 1942 ನಲ್ಲಿ ನಾನೊಂದ್ ಸಾರಿ. ಇದು 1987. ಬನ್ನಿ ಬನ್ನಿ. 87ನಾ? ಸಾವಿತ್ರಮ್ಮ, ನಾಡಿದ್ ನನ್ ಮಗಳ ಶಾಂತಿಗೆ ಸೀಮಂತ ಇದೆ. ಸ್ವಲ್ಪ ಬೆಳಗ್ಗೆನೆ ಬಂದ್ ಸಹಾಯ ಮಾಡ್ತೀರಾ? ಆಯ್ತಮ್ಮ, ಬರ್ತೀನಿ. ಅಂದ್ಹಾಗೆ ನೀವ್ ನಿಮ್ ಸೊಸೆ ಸೀಮಂತಕ್ ಹೋಗ್ ಬಂದ್ರಾ? ಏನು? ನನ್ ಸೊಸೆಗೆ ಸೀಮಂತನಾ? ಯಾಕೆ, ನಿಮಗ್ ಗೊತ್ತಿಲ್ವಾ? ನನ್ ಮಗಳ ಮನೆ ಪಕ್ಕದಲ್ಲೇ ಇರೋದು. ಹೌದಾ? ನನ್ ರತ್ನ ತಾಯಿ ಆಗ್ತಿದ್ದಾಳ ಅಂದ್ರೆ ನಾನು ಅಜ್ಜಿ ಆಗ್ತಾ ಇದ್ದೀನ? ನಾನು ಅಜ್ಜಿ ಆಗ್ತಾ ಇದ್ದೀನ? ಪಾಪ, ಬೈಕೆ ಸಂಕಟದಿಂದ ಅದೆಷ್ಟು ಒದ್ದಾಡ್ತಾ ಇದ್ದಾಳೋ ಏನೋ. ರತ್ನ ರತ್ನ ಹೇಗಿದೆ ಕಾಂಟ್ರಾಕ್ಟ್ಸ್? ಚೆನ್ನಾಗಿದೆ, ಪರವಾಗಿಲ್ಲ. ಹೊಸ ಕಾರ್ಯಗಳೆಲ್ಲ ತಗೊಳ್ತಾ ಇದ್ದೀನಿ. ಹೌದಪ್ಪ, ಈ ಕಲ್ಲಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅಯ್ಯೋ, ಏನ್ ಮಾಡೋದು, ಲೇಬರ್ ಪ್ರಾಬ್ಲಮ್ ಬೇರೆ. ಆ ಫ್ಯಾಕ್ಟ್ರಿ ನೋಡಿ ಇಷ್ಟು ದೂರ ಕಟ್ತಾ ಇದಾರೆ. ಬಹಳ ಚೆನ್ನಾಗಿದೆ. ಎಲ್ಲಿಗಮ್ಮ? ಮಹಾರಾಣಾಸ್ ಕಾಲೇಜಿಗೆ. ಅಯ್ಯೋ, ಇದೇನಮ್ಮ, ಏನಾಯ್ತು? ಯಾಕೆ ಬಿದ್ದುಬಿಟ್ರಿ? ಏನ್ ಬೇಕಾಗಿತ್ತು? ಈ ವಿಳಾಸ ಎಲ್ಲಿಂದ ಹೇಳ್ತೀಯಪ್ಪ? ನಿಲ್ಲಿಸ್ಬೇಡವ, ನಿಲ್ಸರ ಬಸ್ ಲೇಟ್ ಆಗ. 6ನೇ ಕ್ಲಾಸ್, ಜಯಲಕ್ಷ್ಮೀಪುರ, ಮೈಸೂರು. ಈ ವಿಳಾಸನ ಎಡಗಡೆ ತೆಗೆದು ಬಲಗಡೆ ತೆಗೆದ್ರೆ 3ನೇ ಮನೆ ಅವ್ರ ಮನೆನಮ್ಮ. ತುಂಬಾ ನಮಸ್ಕಾರ.
ರಮೇಶು, ರಮೇಶ, ಯಾರಮ್ಮ ನೀನು ಇಲ್ಲಿವರೆಗೂ ಬಂದಿದ್ಯಾ? ಇದು ರಮೇಶನ್ ಮನೆ ತಾನೆ? ರಮೇಶನು ಇಲ್ಲ, ಪರಮೇಶನು ಇಲ್ಲ, ಮುಂದಕ್ಕೆ ಹೋಗು. ಯಾರೇ ಅದು? ಓ ಅತ್ತೆ ನೀವಾ? ಏನಮ್ಮ ರತ್ನ, ನನಗ್ ಮೊಮ್ಮಗ ಬರ್ತಾನೆ ಅಂತ ಒಂದ್ ಮಾತು ತಿಳಿಸಬಾರ್ದಾಗಿತ್ತಾ? ತಿಳಿಸೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ನೋಡು, ನಿನಗ್ ಬಯಕೆ ಅಂತ ಕೋಡ್ಬಳೆ, ನಿಪ್ಪಟ್ಟು, ಚಕ್ಲಿ ಎಲ್ಲ ಮಾಡ್ಕೊಂಡ್ ತಂದಿದ್ದೀನಿ, ತಗೋ. ರಮೇಶ್ ಎಷ್ಟೊತ್ತಿಗೆ ಬರ್ತಾನೆ? ಅವ್ರ ಊರಲ್ಲಿಲ್ಲ, ಯಾವಾಗ ಬರ್ತಾರೋ ನಂಗ್ ಗೊತ್ತಿಲ್ಲ. ಹೌದಾ? ತುಂಬಾ ಬಾಯಾರಿಕೆ ಆಗ್ತಾ ಇದಮ್ಮ, ಒಂದ್ ಲೋಟ ನೀರ್ ತಂದ್ಕೊಡು. ಅತ್ತೆ ಅತ್ತೆ, ನೀವ್ ಅಲ್ಲಿ ಕೂತ್ಕೋಬಾರ್ದು, ಅಲ್ಲಿ ಬನ್ನಿ. ಬನ್ನಿ ಅತ್ತೆ. ಕೂತ್ಕೊಳ್ಳಿ. ನೀವ್ ಇಲ್ಲಿ ಕೂತ್ಕೊಂಡಿರಿ, ನಾನು ಹೋಗಿ ನೀರ್ ತಗೊಂಡ್ ಬರ್ತೀನಿ. ಅವ್ವ, ಯಾರವ ಬಂದಿರೋದು? ನಮ್ಮ ಅತ್ತೆ ಕಣೆ, ಅನ್ನಿಷ್ಟು ಮುಂಡೆದು, ಇನ್ನೂ ಸಾಯ್ದೆ ಬದುಕಿದೆ. ಅದ್ಯಾಕ್ರವ ಅಷ್ಟ್ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ? ಪ್ರೀತಿ ಅಂತೆ ಪ್ರೀತಿ, ಅದ್ ಯಾವ ಎಣ್ಣೆನಲ್ಲಿ ಮಾಡಿದಾಳೋ ಏನೋ. ಇದನ್ ನಾನೇನಾದ್ರೂ ತಿಂದ್ರೆ ನನ್ನ ಹೊಟ್ಟೆಲ್ ಹುಟ್ಟೋ ಮಗುನ್ ಗತಿ ಅಷ್ಟೇ. ನಾಳೆಯಿಂದ ನೀನೇನ್ ಕೆಲ್ಸಕ್ ಬರ್ಬೇಕಾಗಿಲ್ಲ. ಯಾಕ್ರವ ಇದಕ್ಕಿದ ಹಾಗೆ ಹೀಗೆ ಹೇಳ್ತಿದ್ದೀರಾ? ಇನ್ನೇನು ಬಂದು ವಕ್ರಸ್ಕೊಂಡಿದ್ಯಲ್ಲ, ಪಿಂಡ ಹಾಕೋ ದಂಡಕ್ಕೆ ದುಡಿಸ್ಕೊಂಡ್ರೆ ಎಲ್ಲ ಸರ್ ಹೋಗುತ್ತೆ. ಸುಖವಾಗಿದ್ರೆ ನನಗಷ್ಟೇ ಸಾಕು, ನನಗಷ್ಟೇ ಸಾಕು, ನನಗಷ್ಟೇ ಸಾಕಮ್ಮ. ಹಾ, ನೀರ್ ಕೇಳಿದ್ಲು, ಕೊಟ್ಟು ಬರ್ತೀನಿ, ಹೊಟ್ಟೆ ತುಂಬಾ ಕುಡಿಲಿ. ಸದ್ಯ ಪೀಡೆ ತೊಲಗ್ತು. ಈ ಐಶ್ವರ್ಯ ಎಲ್ಲ ನೋಡಿ ಅವಳಿಗೆಲ್ಲಿ ಸಹಿಸ್ಕೊಳಕ್ಕಾಗತ್ತೆ? ಕೃಷ್ಣ, 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 ರಾಧಾ, ಕೃಷ್ಣ, ರಾಧಾ. ಕೃಷ್ಣ, ಜೈಲಿನಿಂದ ಬಿಡುಗಡೆಯಾಗಿ ಹಳ್ಳಿಗೆ ಬಂದವನು ಯಾಕೆ ಯಾರಿಗೂ ಮುಖ ತೋರಿಸ್ದೆ ಹಾಗೆ ಬಂದ್ಬಿಟ್ಟೆ? ನಾವೆಲ್ಲ ನಿನ್ಗೋಸ್ಕರ ಎಷ್ಟು ಹುಡ್ಕಾಡ್ವಿ ಗೊತ್ತಾ? ರಾಧಾ, ಹಳ್ಳಿಗೇನೋ ಬಂದಿದ್ದೆ, ಆದ್ರೆ ಅಮ್ಮಂಗ್ ಮುಖ ತೋರಿಸೋದಕ್ಕೆ ಹಂಚ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಅಮ್ಮನ್ ಮುಖ ತೋರ್ಸೋಕ್ ಹೆದರಿಕೆ ಆಗಿರ್ಬಹುದು, ಆದ್ರೆ ನನ್ನನ್ನಾದ್ರೂ ನೋಡ್ಕೊಂಡು ಹೋಗ್ಬಾರ್ದಿತ್ತಾ? ರಾಧಾ, ಅದು ನೀನೇನೋ ಇಲ್ಲಿಗ್ ಬಂದು ಕಾರ್ನಲ್ಲಿ ಹೈಯಾಗಿ ಸುತ್ತಾಡ್ತಾ ಇದೀಯ. ಅಲ್ಲಿ ನಿಮ್ಮಮ್ಮ ಕ್ಷಣ ಕ್ಷಣಕ್ಕೂ ಕೃಷ್ಣ ಕೃಷ್ಣ ಅಂತ ಹಮ್ಮಳಿಸೋ ತಾಯಿ ಕೂಗು ನಿನಗೆಲ್ಲ ಕೇಳಿಸುತ್ತೆ. ರಾಧಾ, ಏನಂದ್ರೆ ಅಮ್ಮ ನನ್ನ ಜ್ಞಾಪಿಸ್ಕೊತಿದ್ಲ? ಅಂದ್ರೆ ಅಮ್ಮಂಗ್ ನನ್ನ ಮೇಲೆ ಕೋಪ ಇಲ್ವಾ? ಖಂಡಿತ ಇಲ್ಲ, ಆದ್ರೆ ನಿಮ್ಮಂಥ ಸ್ವಾರ್ಥಿ ಅಣ್ಣಂದ್ರಿಗೆ ತಂಗಿಯಾಗಿ ಹುಟ್ಟಿದ ತಪ್ಪಿಗೆ ಗೀತ ಆತ್ಮಹತ್ಯೆ ಮಾಡ್ಕೊಂಡು. ಕೃಷ್ಣ, ರಾಧಾ, ಏನ್ ಹೇಳ್ತಿದ್ಯಾ? ಹೌದು ಕೃಷ್ಣ, ಕುರುಡಿಯಾಗಿ ಸಾಯೋವರೆಗೆ ಹೆತ್ತವರಿಗೆ ಯಾಕೆ ಹೊರೆಯಾಗಿರ್ಬೇಕು ಅಂತ ಹೊಳೆ ಹಾರ್ಕೊಂಡ್ಲು. ಇಷ್ಟೆಲ್ಲ ಆಗೋರ್ದು ರಮೇಶ್ ಅಣ್ಣ ಏನ್ ಮಾಡ್ತಿದ್ದ? ನಿಮ್ ರಮೇಶ್ ಅಣ್ಣ ಅವ್ರ ಹೆಂಡತಿ ನಿಮ್ಮಮ್ಮನ್ನು ಗೀತನ್ನು ಯಾವತ್ತೋ ಪರದೇಶಿಗಳನ್ನಾಗಿ ಮಾಡಿ ಪಟ್ನಾ ಸೇರ್ಕೊಂಡ್ರು. ಹಾಗಾದ್ರೆ ನಮ್ಮಮ್ಮ ಪಾಪ ಹೊಟ್ಟೆಗಿಲ್ದೆ ಅವ್ರಿವ್ರ ಮುಂದೆ ಕೈ ಚಾಚಕ್ಕೂ ಇಷ್ಟಪಡ್ದೆ ಕೂಲಿ ಮಾಡ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಕೃಷ್ಣ, ಈ ನತದೃಷ್ಟ ತಾಯಿ ಮುಖ ನೋಡೋಕೆ ಯಾಕಪ್ಪ ಬಂದೆ? ನಾನ್ ನಿನ್ನ ಮುಖ ನೋಡಿದ್ರೆ ನೀನೇನ್ ಸತ್ತು ಹೋಗ್ತೀವ ಅಂತ ಹೆದ್ರಿ ನಿನ್ನ ಮುಖ ನೋಡದೆ ಹೊರಟೋಗಿ ದೊಡ್ಡ ತಪ್ಪಾಡ್ಬಿಟ್ಟೆ ಅಮ್ಮ. ಅಮ್ಮ, ಅಮ್ಮ, ನಿನ್ನ ಈ ಗತಿ ಕಾರಣ ಆ ರಮೇಶ. ನನ್ನ ಕರ್ಮಕ್ಕೆ ಇನ್ನೊಬ್ಬರನ್ನ ಯಾಕೋ ಬೈಬೇಕು? ಮಕ್ಕಳ ಮೇಲೆ ಆಸೆ ಇಟ್ಕೊಂಡು ಆಧಾರಕ್ಕೋಸ್ಕರ ಕಾಯೋರಿಗೆ ಇದೊಂದು ಪಾಠ ಅಪ್ಪ. ತಾಯಿ ಕರಳಿಗೆ ದ್ರೋಹ ಬಗ್ದವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಕೃಷ್ಣ, ಕೃಷ್ಣ. ಅಂದ್ರೆ ಈ ಸಮಯದಲ್ಲಿ ಮನೇಲಿ ಹಿರಿಯರು ಅಂತ ಇಲ್ದೆ ಹೋದ್ರೆ ಹೇಗೆ? ಅಂದ್ರೆ ನಮ್ಮ ಅಮ್ಮನ್ ಕರ್ಸ್ಕೊಳ್ಳೋಣ ಅಂತ ಇದೀನಿ. ಸದ್ಯ ಸುಮ್ನೆ ಇರಿ ನೀವು. ಈ ಊರ್ನಲ್ಲಿ ಹಣ ಒಂದ್ ಕೊಟ್ರೆ ನಿಮ್ಮಮ್ಮನ್ಗಿಂತ ಚೆನ್ನಾಗಿ ನೋಡ್ಕೊಳ್ಳೋರು ಬೇಕಾದಷ್ಟು ಜನ ಸಿಗ್ತಾರೆ. ನಿಮ್ಮಮ್ಮ ಬಂದ್ರೆ ನಮ್ಮ ಐಶ್ವರ್ಯನೆಲ್ಲ ನೋಡಿ ಕರುಪ್ತಾಳೆ. ಅಣ್ಣ, ಕೃಷ್ಣ, ಆವತ್ ನನ್ನ ಊರ್ ಬಿಟ್ಟು ಕಳ್ಸೋವಾಗ ನನ್ನ ದೇಹದಲ್ಲಿ ಹರಿತಿರೋದು ಅಮ್ಮನ್ ರಕ್ತ ಅಂದ್ಯಲ್ಲ ಅಲ್ವಾ ಕೃಷ್ಣ? ಆವಾಗ ಆ ರೀತಿ ಹೇಳ್ದವನು ಇವಾಗ ಹೆಂಡತಿ ಜೊತೆ ಚಕ್ಕಂದ ಆಡ್ತಿದೀಯಾ?
ಕೃಷ್ಣ ರೀ ಅವನ ಹತ್ರ ಏನ್ರಿ ಮಾತು? ನಡೀರಿ. ಅಣ್ಣ ನಿಲ್ಸ ನಿನ್ ಕೂಗಾಟನ. ಕಳ್ಳನ ಹತ್ರ ಉಪದೇಶ ಕೇಳೋ ಕರ್ಮ ನನಗಿನ್ನು ಬಂದಿಲ್ಲ. ನಾನು ಕಳ್ಳ ನಿಜ, ಆದ್ರೆ ನೀನು ವಂಚಕ, ಹೆಂಡತಿ ಕಾಲ್ ನೆಕ್ಕೋ ನಾಯಿ, ಹುಚ್ಚವಾಯಿ ರಾಸ್ಕಲ್. ಮರ್ಯಾದೆಗೆ ಮನೆ ಬಿಟ್ಟು ಹೋಗು, ಇಲ್ಲ ಪೊಲೀಸ್ ಕರೆದು ತಿರ್ಗಾ ಜೈಲಿಗೆ ಕಳಿಸ್ತೀನಿ. ಜೈಲಿಗೇನು, ನೇಣಿಗಂಬಕ್ ಬೇಕಾದ್ರೂ ಹೋಗ್ತೀನಿ. ತುತ್ತನ್ನ ತಿನ್ಸಿ ತಾಯಿನ ಆಳಾಗಿ ದುಡಿಯೋ ಹಾಗೆ ಮಾಡಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸೇ ಹೋಗ್ತೀನಿ. ಏನೋ ಮಾಡ್ತೀಯಾ? ನಡಿ, ಮರ್ಯಾದೆಯಾಗಿ ಅಮ್ಮನ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊ. ಬರ್ದೇ ಇದ್ರೆ ಕುತ್ತಿಗೆ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ತೀನಿ. ಬೇಡಣ, ಬೇಡ, ಹೊಡಿಬೇಡ, ಬೇಡ, ಏನೋ ಬೇಡ. ಹೇಳೋ ಮೇಲೆ ಬೇಡಣ, ದುಡುಕ್ಬೇಡ. ಏನ್ ದುಡ್ಕೋದು? ಕೃಷ್ಣ, ಕೃಷ್ಣ, ಬಿಡೋ, ಬಿಡೋ ಅವನ್ನ. ಏನೋ ನೀನ್ ಮಾಡ್ತಿರೋ ಕೆಲ್ಸ? ನನ್ನ ಮಗನ ಹೊಡೆಯೋಷ್ಟು ಧೈರ್ಯ ಬಂತೇನೋ ನಿನ್ಗೆ? ನೋಡ್ದೆ ಅಣ್ಣ, ಇದು ತಾಯಿ ಕರುಳು. ಹೆತ್ತ ತಾಯಿಗೆ ನೀನೆಷ್ಟೇ ದ್ರೋಹ ಬಗೆದ್ರು ನಿನಗೆ ಬಿದ್ದೇಟು ತನ್ನ ಹೊಟ್ಟೆಗೆ ಬಿದ್ದ ಹಾಗೆ ಸಂಕಟಪಟ್ಟು ಓಡ್ ಬಂದಿದ್ದಾಳೆ. ಇಂಥ ತಾಯಿನ ಒಂಟಿಯಾಗಿ ಬಿಟ್ಟು ಹೋಗೋದಕ್ಕೆ ನಿನಗೆ ಹೇಗಣ್ಣ ಮನಸ್ಸು ಬಂತು? ಕೃಷ್ಣ, 5 ಬೆರಳು ಒಂದೇ ಸಮ ಇರೋಲ್ಲ, ಆದ್ರೆ ಆ 5 ಬೆರಳು ಇರೋದು ಒಂದೇ ಕೈಯಲ್ಲೆಪ್ಪ. ಲೋ, ಕೃಷ್ಣ ಎಂಥ ತ್ಯಾಗ ಮಾಡಿದಾನೆ ಅಂತ ನಿನಗೇನೋ ಗೊತ್ತು? ಅಮ್ಮ, ಅದನ್ನೆಲ್ಲ ಹೇಳ್ಬೇಡಮ್ಮ. ಇಲ್ಲಪ್ಪ, ಈಗ್ಲೂ ಹೇಳಿಲ್ಲ ಅಂದ್ರೆ ನಿಮ್ ತಂದೆ ಆತ್ಮಕ್ ಶಾಂತಿ ಸಿಗಲ್ಲ. ರಮೇಶ, 10,000 ಕಳ್ತನ ಮಾಡಿದ್ದು ಕೃಷ್ಣ ಅಲ್ಲಪ್ಪ, ನಿಮ್ ತಂದೆ. ಅಮ್ಮ. ಹೌದಪ್ಪ, ನಿಮ್ ಕೆಲ್ಸಕ್ಕೆ ಡಿಪಾಸಿಟ್ ಹಣ ಹೊಂಚೋಕಾಗದೆ ಬೇರೆ ವಿಧಿನೇ ಇಲ್ದೆ ನಿಮ್ ತಂದೆ ಕಳ್ತನ ಮಾಡಿ ಓಡು ಬರ್ತಿದ್ದಾಗ ಕೃಷ್ಣ ಅವ್ರನ್ನ ಕಾಪಾಡ್ದ. ಆ ಕಳ್ತನದ ಆಪಾದನೆನ ತನ್ನ ಮೇಲೆ ಹೊತ್ಕೊಂಡು ಜೈಲಿಗೆ ಹೋದ. ಕೃಷ್ಣ ಈ ಮನೆಗೆ ಮಗ ಅಲ್ಲ, ದೇವ್ರು ಕಣೋ, ದೇವ್ರು. ಕೃಷ್ಣ, ಬಾಯಿಗೆ ಬಂದಾಗ ಮಾತಾಡಿ ನಿನ್ನ ಹತ್ರ ಕ್ಷಮೆ ಕೇಳೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಪ್ಪ. ನನ್ನ ಬುದ್ಧಿಗೆ ಮಂಕು ಬಡಿಯಾಗಿ ಮಾಡಿದ್ ಇವಳನ್ನ. ನಿಂತ್ಕೊಳ್ಳೋ, ಕಟ್ಕೊಂಡು ಹೆಂಡತಿ ಮೇಲೆ ಕೈ ಮಾಡೋಕ್ ಹೋಗ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಮ್ಮ, ಅವಳೆಂತ ದ್ರೋಹ ಮಾಡಿ ಅಂತ ನಿಂಗೆ ಗೊತ್ತಿಲ್ಲ ಕಣಮ್ಮ. ನನ್ನ ಕ್ಷಮಿಸಿ ಅತ್ತೆ. ಹೇಳಮ್ಮ. ತಾಯಿ ಕರುಳೇನು ಅಂತ ಈಗ ನನಗ್ ಗೊತ್ತಾಯ್ತು. ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ, ನಡೆಯೋಣ, ಹಳ್ಳಿಗೆ ಹೋಗಿ ನಾವೆಲ್ಲ ಒಟ್ಟಿಗೆ ಇರೋಣ. ಇಲ್ಲ ಕೃಷ್ಣ, ಇಲ್ಲ. ನೀನು ಮಾಡದೇ ಇರೋ ಅಪರಾಧನ ತಲೆ ಮೇಲೆ ಹೊತ್ಕೊಂಡು ಜೈಲಿಗೆ ಹೋದೆ. ನಾನು ಅದೊಂದು ವಿಷದ ಬಲೆ ಅಂತ ಗೊತ್ತಿದ್ದು ತಲೆ ಮೇಲೆ ಹಾಕೊಂಡಿದ್ದೀನಿ. ಆದ್ರಿಂದ ಹೊರಗೆ ಬರಕ್ ಸಾಧ್ಯ ಇಲ್ಲ ಕೃಷ್ಣ, ಸಾಧ್ಯ ಇಲ್ಲ. ಅಣ್ಣ, ಹೌದು ಕಣೋ, ನಾನೊಂದು ಮರ್ಡರ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅದ್ರ ಫೋಟೋ ನೆಗೆಟಿವ್ಸ್ ಇಟ್ಕೊಂಡು ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನಡೆಯೋಣ, ಅದ್ಯಾರು ಅಂತ ನನಗೆ ತೋರಿಸ್ಬಾ. ಸರ್. ಓ, ಏನ್ ಶಶಿಕರಣ್? ನನ್ ಮದುವೆ ಸರ್, ತಾವು ತಪ್ಪದ ಬರ್ಬೇಕು. ಖಂಡಿತ ಬರ್ತೇನೆ. ಕೃಷ್ಣ, ರಮೇಶನ್ ಕೈಲಿ ಚಿಲ್ಲರೆ 10 ಲಕ್ಷ 20 ಲಕ್ಷ ದೋಚೋದ್ ನಿಲ್ಸಿ ಯಾವ್ದಾದ್ರೂ ಬ್ಯಾಂಕ್ಗೆ ಪ್ಲಾನ್ ಮಾಡಿ ಲೂಟಿ ಮಾಡ್ಬಿಡ್ಬೇಕು. ಅಲ್ಲ ಪ್ರದೀಪ್, ನಿನಗೆ ಬೇಕಾದಷ್ಟು ಆಸ್ತಿ ಕೊಳಿತಾ ಬಿತ್ತಿದೆ, ಅಂಥದ್ರಲ್ಲಿ ಯಾಕೆ ಇಷ್ಟೊಂದು ದುರಾಸೆ? ಅಯ್ಯೋ ಮಂಕೆ, ನಿನಗೇನ್ ಗೊತ್ತು ಅದ್ರ ಸುಖ? ನೋಡೋ, ಸಖತ್ತಾಗಿ ದುಡ್ಡು ಮಾಡ್ಕೊಂಡು ಲಂಡನ್ಗೋ ಪ್ಯಾರಿಸ್ಗೋ ಹೋಗಿ ಲೈಫ್ ಅನ್ನ ಎಂಜಾಯ್ ಮಾಡ್ಬಿಡ್ಬೇಕು ದಡ್ಡ. ಏಯ್, ದಡ್ಡ ಅವನು ಮಾತ್ರ ಅಲ್ಲ, ನೀನು ಕೂಡ. ಈಗ ನಿನ್ನ ಕಳಿಸೋದು ಲಂಡನ್ಗೂ ಪ್ಯಾರಿಸ್ಗೂ ಅಲ್ಲ, ಜೈಲಿಗೆ, ಕಂಬಿ ಎಣಸಕ್ಕೆ. ನನ್ನ ಜೈಲು ಕಳಿಸ್ತೀಯಾ? ನಿಮ್ಮ ತಾತ ಬರ್ಬೇಕು. ಕೂತ್ಕೋ ರಮೇಶ.
ಹಾಕಿರೋ ಬಾಂಬು. ಬ್ಲಾಕ್ ಮೇಲ್ ಮಾಡ್ತೀಯ ಬರೀ ಏನಂದೆ ನೀನು? ನಮ್ ತಾತ ಬರ್ಬೇಕಾ? ಗೀತಾ, ಹೌದು ನಾನೇನೆ. ನಿಮ್ಮ ಒಡ ಹುಟ್ಟಿ ತಂಗಿ ಅಂತ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ನನ್ ಮಾಂಗಲ್ಯ ಉಳಿಸ್ಕೊಡಿ ಅಣ್ಣ. ಅಬ್ಬಾ ಗೀತಾ, ನೀನಿನ್ನು ಬದುಕಿದೀಯಾ? ಏನಮ್ಮ ನಾವು ಕನ್ಸ್ ಕಾಣ್ತಾ ಇಲ್ಲ ತಾನು? ರಮೇಶಣ್ಣ ಗೀತಂಗೆ ಕಣ್ ಬಂದ್ಬಿಟ್ಟಿದೆಯಲ್ಲೋ? ಹೌದಣ್ಣ, ನನ್ನ ಕಣ್ ಕಾಣಿಸ್ತಾ ಇದೆ. ನಿಮ್ಮನ್ನ ಅಮ್ಮನ್ನ ನೋಡೋ ಆಸೆ ಈಡೇರಿದೆ. ಇದಕ್ಕೆಲ್ಲ ಕಾರಣ ದೇವ್ರಂತ ನಮ್ಮ ಮಾವ. ಯಾರಮ್ಮ ಆ ಪುಣ್ಯಾತ್ಮ? ಅವತ್ತು ನಮ್ಮ ಮನೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರುವಾಗ ನನ್ ಶೀಲ ಕೆಡಿಸ್ಬಿಟ್ರು. ನನ್ನಿಂದಾಗಿ ನಮ್ಮ ಮನೆ ಕಳಂಕ ಬರ್ಕೊಡುದು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊಳೆಗೆ ಹಾರ್ಕೊಂಡೆ. ಅಯ್ಯೋ, ಯಾರೋ ನೀರಲ್ಲಿ ಬಿಟ್ಬಿಟ್ಟಿದ್ದಾರೆ, ಕಾಪಾಡಿಪ್ಪ ಕಾಪಾಡಿ. ಅಲ್ಲಮ್ಮ, ಯಾಕಮ್ಮ ಇಂಥ ಕೆಲಸ ಮಾಡ್ಕೊಳಕ್ ಹೋದೆ? ಆತ್ಮಹತ್ಯೆ ಮಹಾಪಾಪ ಅಲ್ವ ತಾಯಿ? ನಾನ್ ಬದುಕಿದ್ದು ಏನ್ ಮಾಡ್ಬೇಕಾಗಿದೆ? ಸ್ವಲ್ಪನೂ ಕನಿಕರನೇ ಇಲ್ದೆ ನನ್ ಶೀಲಾನೇ ಹಾಳು ಮಾಡ್ಬಿಟ್ಟ. ಕಣ್ಣು ಕಾಣದೇ ಇರೋ ಕುರುಡಿ ಅನ್ನೋ ಕರುಣೆನೂ ಇಲ್ದೆ ಇಂಥ ಕೆಲಸ ಮಾಡಿದಾನಲ್ಲ, ಅವನು ಮನುಷ್ಯ ಅಲ್ಲ, ನಿಜವಾಗ್ಲೂ ರಾಕ್ಷಸ. ಅವನು ಚಂದ್ರಿಕಾ ಫ್ಯಾಕ್ಟ್ರಿ ಮಾಲೀಕರ ಮಗ ಪ್ರದೀಪ ಅಂತ. ಪ್ರದೀಪ, ಬಾರೋ ಇಲ್ಲಿ. ಯಾರೋ ಈಕೆ? ಇವಳು ಯಾರೋ ನಂಗೆ ಗೊತ್ತಿಲ್ಲಪ್ಪ. ಗೊತ್ತಿಲ್ವಾ? ನಿನ್ನ ಕಾಮದಾಸೆ ತೀರ್ಸ್ಕೋಬೇಕಾದ್ರೆ ಈಕೆ ಬೇಕಾಗಿತ್ತು, ಈಗ ಕೇಳಿದ್ರೆ ಗೊತ್ತಿಲ್ಲ ಅಂತೀಯಾ? ಒಬ್ಬ ಅಮಾಯಕ ಕುರುಡಿ ಬಾಳನ ಬಲಿ ತಗೊಂಡಿದೀಯಲ್ಲ, ನಿನ್ನ ದೇವರು ಕೂಡ ಕ್ಷಮಿಸಲ್ಲ. ಅಪ್ಪ ಮುಚ್ಚ ಬಾಯ್. ಮರ್ಯಾದೆಗೆ ಆಕೆ ತಾಳಿ ಕಟ್ಟಿ ಮದುವೆ ಮಾಡ್ಕೋ. ಈ ಕುರುಡಿನ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಕ್ಕೆ ನನಗಿಷ್ಟ ಇಲ್ಲ. ಲೈ, ಈಗ ಕುರುಡಿ ಅನ್ನೋನು ಆಕೆ ಶೀಲ ಕೆಡ್ಸೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಏನಪ್ಪ ನೀವು ಹೇಳ್ತಿರೋದು? ಶಡಪ್. ಲೈ, ನಾನ್ ನಿಮ್ಮ ಅಪ್ಪನಾಗ ಆರ್ಡರ್ ಮಾಡ್ತಾ ಇಲ್ವೋ? ಹೆಣ್ಣು ಹೆತ್ತು ತಂದೆಯ ಕೇಳ್ಕೊತಾ ಇದ್ದೀನಿ. ಈಕೆ ಬಾಳ ಹಾಳು ಮಾಡ್ಬೇಡ. ಹಾಗಂತ ಇವಳನ್ನು ಕರ್ಕೊಂಡು ನಾನು ಸಾಯೋರ್ಗು ಸಂಕಟ ಪಡ್ಲಾ? ಅಂದ್ರೆ ಇವಳು ಶೀಲ ಕಳ್ಕೊಂಡು
ಜೀವನ ಪೂರ್ತಿ ಸಂಕಟ ಪಡಬೇಕು ಅಂತೀಯಾ? ನೋಡ, ನೀನ್ ಇವಳನ್ನ ಮದುವೆ ಮಾಡ್ಕೊಳ್ಳದೆ ಹೋದ್ರೆ ನನ್ನ ಆಸ್ತಿಲಿ ಒಂದು ಕಿಲುಬು ಕಾಸು ನಿನಗೆ ಸಿಗಲ್ಲ. ಹುಷಾರ್. ನಾನು ಹೇಳ್ದಾಗ ನಡ್ಕೊಂಡ್ರೇನೆ ನೀನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತವಾಗೋದು. ಹಾ, ನೋಡಮ್ಮ ಗೀತಾ, ನಾಳೆನೆ ನಿನಗೂ ನನ್ನ ಮಗ ಪ್ರದೀಪನಿಗೂ ಮದುವೆ. ಎಸ್. ಏನು ಅಂದ್ರೆ ನಾನು 7 ಜನ್ಮದ ಪುಣ್ಯನ ಏನು ನಿಮ್ಮನ್ನ ನಾನ್ ಗಂಡನ ಪಡೆದಿದ್ದು. ಓಹೋ, ತಾಳಿ ಕಡ್ದ ಕ್ಷಣಕ್ಕೆ ನಿನಗ್ ನಾನು ಗಂಡ, ನನಗ್ ನೀನ್ ಹೆಂಡ್ತಿಂತ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಯಾ? ಚೇಚೆ ಬಿಡ್ತವನಿ. ತಗೊಳ್ಳಿ. ಏನೋ ಆಸ್ತಿಗೆ ಹೆದರ್ಕೊಂಡು ನಿನ್ನ ಕುತ್ತಿಗೆಗೆ ತಾಳಿ ಬಿಗದ್ನೆ ಹೊರತು ಹೆಂಡತಿಯಾಗಿ ಬೆಡ್ರೂಮ್ ಬರ್ಲಿ ಅಂತಲ್ಲ. ನೋಡಿ, ನನ್ಗೆ ಯಾವ ಸುಖನೂ ಬೇಡ. ಕುಂಕುಮದ ಭಾಗ್ಯ ಒಂದಿದ್ರೆ ಸಾಕು. ನಿಮ್ ದಾಸಿಯಾಗಾದ್ರೂ ಇರ್ತೀನಿ. ದಾಸಿ ಅಂತೆ ದಾಸಿ. ನಿನ್ನಂತ ಅನಿಷ್ದವಳಿ ಮನೇಲಿದ್ರೆ ನಾನು ದಾಸ್ನಾಗ ಅಲಿಬೇಕಾಗತ್ತಷ್ಟೇ. ನೋಡಿ, ಹಾಗೆಲ್ಲ ಕೆಟ್ಟದನ್ನ ಬಯಸ್ಬೇಡಿ. ನೋಡು, ಈ ಜನ್ಮದಲ್ಲಿ ನಾನು ನೀನು ಗಂಡ ಹೆಂಡತಿಯಾಗಿರೋಕ್ ಸಾಧ್ಯವೇ ಇಲ್ಲ. ಹೋಗ್ಬೇಡಿ. ಗೀತಾ, ಯಾಕಮ್ಮ ಯಾಕೆ ಹೇಳ್ತಾ ಇದೀಯಾ? ಇಲ್ಲ ಮಾವ, ನಾನು ಅಳ್ತಿಲ್ಲ. ನನಗ್ ಗೊತ್ತಮ್ಮ, ಆ ಪ್ರದೀಪ ನಿನ್ನ ಬಿಟ್ಟು ಹೊರಟೋಗಿದ್ದಾನೆ. ಎಲ್ಲೋ ಸಾಯ್ತಿದ್ದಿ ಪರದೇಶಿನ ಬದುಕ್ಸಿ ಕರ್ಕೊಂಡ್ ಬಂದು ಮದುವೆನು ಮಾಡಿದ್ರಿ. ಆದ್ರೆ ನನ್ನ ಹಣೆಲಿ ಸುಖ ಪಡೆಯೋ ಭಾಗ್ಯನೇ ಬರ್ದಿಲ್ಲ. ನೋಡಿ, ನನ್ನಿಂದಾಗಿ ನೀವ್ ತಂದೆ ಮಗ ಬೇರೆ ಆಗ್ಬಾರ್ದು. ನಾನು ಎಲ್ಲಾದ್ರೂ ದೂರ ದೂರ ಹೊಟ್ಟೋಗ್ತೀನಿ ಮಾವ. ಈ ರಾಘವೇಂದ್ರ ರಾಯರ ಸೊಸೆ ಈ ಮನೆಗೆ ಮಹಾಲಕ್ಷ್ಮಿ ಇದ್ದ ಹಾಗೆ. ನೋಡಮ್ಮ, ನೀನು ಯಾವಾಗ್ಲೂ ನಗನಗ್ತಾ ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆಮ್ಮ. ಆ ನನ್ನ ಮಗ ಎಲ್ಲಿದ್ರು ಹುಡುಕ್ ಕರ್ಕೊಂಡ್ಬರ್ತೀನಿ. ನೀನ್ ಧೈರ್ಯವಾಗಿರೋ. ಡಾಕ್ಟ್ರೇ, ಹಾಗೂ ನಾನು ಬದುಕಲ್ಲ. ನಾನೊಂದು ದೊಡ್ಡ ತಪ್ಪು ಮಾಡಿದಕ್ಕೋಸ್ಕರ ನನ್ನ 2 ಕಣ್ಣುಗಳನ್ನ ನನ್ನ ಕುರುಡಿ ಸೊಸೆ ಗೀತಾ ಕೊಟ್ಟು ಬಿಡಿ. ವಕೀಲ್ರೆ, ನನ್ನ ಆಸ್ತಿ ಎಲ್ಲ ನನ್ನ ಸೊಸೆಗೆ ಗೀತಾಗ್ ಸೇರ್ಬೇಕು. ಇನ್ಮೇಲೆ ಅವಳು ನಿಮ್ಮ ಮಗಳು. ನಿಮ್ಮ ಮಾವ ಮಾವ ಡಾಕ್ಟ್ರೆ ಡಾಕ್ಟ್ರೆ ನಮ್ಮ ಮಾವ ಮಾವ ಆ ಮಹಾತ್ಮನ್ ಕಣ್ಗಳೇ ಈ ಕಣ್ಗಳು. ಗೀತಾ, ನೀನ್ ನಿಜವಾಗ್ಲೂ ಅದೃಷ್ಟವಂತೆ ಅಮ್ಮ. ರಮೇಶ, ಕೃಷ್ಣ, ದುಡ್ಡಿನ ದುರಾಸೆಯಿಂದ ನಾನು ಮಾಡಬಾರ್ದು ಮಾಡಿ ನಿಮ್ಮೆಲ್ಲರೂ ಬಾಳು ಹಾಳು ಮಾಡ್ಬಿಟ್ಟೆ. ದಯವಿಟ್ಟು ದೊಡ್ಡ ಮನ್ಸು ಮಾಡಿ ನನಗೆ ಕ್ಷಮಿಸ್ಬಿಡಿ. ಪ್ರದೀಪ್, ನಮ್ಮ ತಂದೆ ಕಡೆ ಆಸೆಯಂತೆ ಗೀತ ನಾನು ಸುಖವಾಗಿಟ್ಕೋತೀನಿ. ಆಗ್ಲೇ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದು. ಇರಲಿ ನಮ್ಮಿ ಸಂಸಾರ, ಶ್ರೀ ಸತ್ಯನಾರಾಯಣನೇ ದಿಕ್ಕು ನಮಗೆಲ್ಲ. ಕಾಪಾಡು ದೈವವು ಬೇರೆ ನಮಗಿಲ್ಲ, ಕಾಪಾಡು ದೈವವು ಬೇರೆ ನಮಗಿಲ್ಲ.
share and subscribe to TV Next Kannada.